ಸರ ಹೇಳ್ರಿ ಸರ್. ಇತ್ತೀಚೆಗ ಬರೀ ಇಂಥ ಕೆಲಸ ಬರಕತ್ತಿ ಬಿಟ್ಟವ್ರಿ. ನನಗ್ ಬರೋ ಸಿಟ್ಟಿಗೆ ಎನ್ಕೌಂಟರ್ ಮಾಡಿ ಬಿಷಾಗಿ ಬಿಡಂಗ ಆಗ್ಬಿಡತ್ರಿ ಇವ್ರನ್ನ. ಪಾಪ ಹಚ್ಚದ ಹೆಂಗ ನೋಡ್ರಿ ಸರ್, ಸುಮ್ಮನೆ ಕುಂದ್ರ ಬಿಡಂಗಿಲ್ಲ ಅದು. ಬರೇ ಪಾಪ ಅಲ್ರಿ, ಪಾಪದ ಕೂಡ ಇವ್ರಿಗೆ ಸೊಕ್ಕ ಸಂತಿ ಜಾಸ್ತಿ ಆಗಿ ಹೋಗೈತಿ. ದೇವ್ರ ಏನ್ ನಿಮ್ಗೆ ಉಣ್ಣಾಕ ತಿನ್ನಕ ಕಡಿಮೆ ಮಾಡಿದ್ದಿಲ್ಲ. ಬೇಕಾದಷ್ಟು ಆಸ್ತಿ ಐತಿ, ರಾಣಿ ಎಲ್ಲ ಮಹಾರಾಣಿಯಾಗಿ ಇಟ್ಟಿದ್ರು. ಅಂತ ಮನುಷ್ಯನಿಗೆ ಮೋಸ ಮಾಡಕ್ಕೆ ಮನಸ್ಸರಿ ಹಂಗ ಬಂತು. ಮನಿ ಕಡೆ ಬಾ ಅಂತ ಇದ್ದೆ, ಬಂದಾನ? ಬೆಳಿಗ್ಗೆ ಬಂದಿದ್ರಿ, ಮತ್ತೆ ವಾಪಸ್ ಹೋಗಿ ಏನೋ ಲೆಕ್ಕಾಚಾರ ತೋರ್ಸೋದು ಹೇಳ್ತಿದ್ರಿ. ಹೌದಾ? ಬರ್ಲಿ ತಗೋವ. ಮಟ್ಟ ನೋಡ್ರಿ ಬರ್ತು. ಬಾ ನಾಕ್ ಬಾರ ಸಿಗ್ತಿ. ಅದು ಏನದು ಹೊಲ್ದಾಗ ಏಸ್ ಆಳ ಲೆಕ್ಕ ಕೊಡ್ಲಿಲ್ಲ ನಮ್ಗೆ. ಬೇಗ ಲೆಕ್ಕ ತೋರ್ಸ್ಬೇಕು ಮಾಡಿ ಬಂದಿದ್ರು ಗೌಡ್ರ ಗೌಡ್ಸ್ಯಾನಿದ್ರು. ಅದಕ್ಕೆ ನಾನು ಇಂದ ಲೆಕ್ಕ ತೋರ್ಸ್ಬೇಕು ಕಪ್ಪ ಅದೇ ಒಳ್ಳೆ ಜನ. ನೋಡ್ರಿ ಅದ್ ಏನೈತಿ ನೋಡು, ಎಲ್ಲಷ್ಟು ಎಷ್ಟು ಆಳ ಬಂದ ಲೆಕ್ಕ ಮಾಡು. ಲೆಕ್ಕ ಮಾಡಿ ಬರೋಬ್ಬರಿ ಚೌಕ್ ಕೊಡು, ಅವ್ರು ಪಗಾರ ಕೊಡ್ಬೇಕಾಗತ್ತ. ಆಯ್ತ್ರಿ ಗೌಡ ಲೆಕ್ಕ ಮಾಡಿ ಕುಂದ್ ಕೇಸ್ ಲೆಕ್ಕ ಮಾಡಿ ಎಷ್ಟ್ ಅದ ನೋಡು, ಎಷ್ಟ್ ಅದ ನೋಡು ಆಳು. ಹೋದ್ ವಾರದಂದ್ರೆ ಹಂಗೆ ಉಳ್ದ ಕೇಸ್ ಹೇಳಿದ್ದಾರೆ ಮೊನ್ನೆ. ಆಯ್ತ್ರಿ ಗೌಡ ಎಲ್ಲ ಲೆಕ್ಕ ಮಾಡಿ ಚುಕ್ಕ ಮಾಡಿ ಕೊಟ್ಟು ಹೋಗ್ಬಿಟ್ಟು ನಾನು ಕೊಡು ಅವ್ರಿಗೆ ಶಂತಿ ಪಾಟಿ ಕೊಡ್ಬೇಕಾಗತ್ತ ರೊಕ್ಕ. ಆಯ್ತ್ರಿ ಗೌಡ. ಆಯ್ತು ಲೆಕ್ಕ ಮಾಡು. ಹಲೋ, ಯಾಕಲ್ ತೋಡ ಯಾಕಲಕ್ಕ ಏನೈತಿ ನೆಲ್ಲಿಂದ ರೇಟ್ ಈಗ? ಆಯ್ತು ಕಳ್ಸುಮ್. ಯಾಕಲ್ ತೋರು ಯಾಕಲಕ್ಕ? ಆಯ್ತು ನಿನ್ ಗಾಡಿ ಹೇಳ್ತೀನಿ ಬಾಡಿಗೆ ನಾನು. ತಗೊಂಡ್ ಹೋಗಿ ನೀ ಏನ್ ಮನೆ ಹೇಳ್ತಂಗದಿ ಆತಾ? ಏನಾಯ್ತು ಲೆಕ್ಕ? ಆಯ್ತ್ರಿ ಗೌಡ ಎಲ್ಲ ಲೆಕ್ಕ ರೆಡಿ ಮಾಡೀನ್ರಿ. ಅಲ್ಲಿ ಕರ್ಸಿ ಕೊಟ್ಟು ಬಿಡಮ್ರಿ. ಈಗ ನಂದು ಸ್ವಲ್ಪ ಕೆಲಸ ಐತೆ. ಆಯ್ತು ಸಾಯಂಕಾಲ ಅವ್ರಿಗೆ ಆಳ ಕಳಿಸ್ಬಿಡು, ಎಲ್ಲ ಕೊಟ್ಬಿಡಮ್ಮ. ಸರಿ ಗೌಡ್ರ. ಆಯ್ತ್ರಿ. ಈಗ ನೀ ಸ್ವಲ್ಪ ಹೊಲ್ದಾಗ ಹೋಗ್ಬಿಡ್ತೀಯನ? ಹೊಲ್ದಾಗ ಹೋಗ್ಬಿಡ್ತೀನಿ ಗೌಡ್ರ, ನೀವು ಸ್ವಲ್ಪ ಜಲ್ದಿ ಕೆಲಸ ಮುಗಿಸಿ ಬರ್ರಿ. ಆಯ್ತು ಹೋಗಿ, ನೀವು ಹೋಗಿ ಹೊಲ್ದಾಗ ಹೋಗಿ. ಸರಿ ಗೌಡ್ರ. ಈಗ ಹೋಗಿ. ಹೋಗು. ಹೌದಾ? ಬಾ ಇಲ್ಲಿ. ಏನ್ರಿ? ಏನಿಲ್ಲ, ಸ್ವಲ್ಪ ನನ್ಗೆ ಕೆಲಸ ಐತೆ, ಹೊರಗೆ ಹೋಗಿ ಬರ್ತೀನಿ. ಸಂಜೆ ಮುಂದೆ ಬಂದು ಆಳಿಗೆ ಪಗಾರ ಕೊಡ್ಬೇಕು. ನೀ ಇಲ್ಲೇ ಇರು, ನಾ ಸ್ವಲ್ಪ ಹೋಗಿ ಬರ್ತೀನಿ ಹೊರಗೆ. ಇಲ್ಲೇ ಮನ್ಯಾಗಿರು. ಇವ್ರೇ ಸಂಜೆ ಕಡೆ ಬರ್ತಾ ಅಂತಾರ, ಇಲ್ಲರ ಮನ್ಯಾಗ ಕೂತ್ ಒಬ್ಬಕ್ನೇರ್ ಏನ್ ಮಾಡ್ಲಿ? ಹೊಲ್ದಾಗ ಆಳ್ಗಳು ಭಾಳ ಅದ, ನೋಡೋಣ ಹೋಗ್ರ ಬರ್ಲಿ ಹೊಲ್ದ ಕಡೆ. ಮಲ್ಯ, ಇವತ್ತು ಆಳ್ ಬರ್ತಾವ. ಎಲ್ಲ ಕಬ್ಬಿನ ರೌದಿ ಸುಲ್ಸಿ ಹೊರಗಡೆ ದಂಡಿಗೆ ಒಕ್ಕಟ್ಟ ಅಂತ ಬೇಕಂತ ಲೇಬರ್ಗೆ ಹೇಳ. ಆಯ್ತಾಯ್ತು ತೋರಿ. 50 ಬರ್ತಾವನ್ರಿ ಆಳ? 50 ಬರ್ತಾವ. ಹೌದ್ರಿ? ಆಯ್ತು ತೋರಿ, ನೀವ್ ಹೇಳ್ದಂಗ ಎಲ್ಲ ರೌದಿ ಸುಲಿಸಿ ಬಜಿ ಹಾಕ್ತೀನ್ರಿ. ಮತ್ ಇನ್ನೊಂದ್ರಿ ಅವ್ರ ನೀರ್ ಕುಡಿಯಕ್ ಕುಂತ್ರದ ಒಂದೊಂದ್ ತಾಸ್ ನೀರ್ ಕುಡಿಯಕ್ ಕುಂತ್ ಬಿಡ್ತಾರ ಎಲ್ಲಾ ಹೆಣ್ಮಕ್ಳು ಮಾತಾಡ್ಕೊಂತ. ನೀವು ಒಂದ್ಸತಿ ಬಂದ್ವರಿ, ನಿಮ್ಗಾರ ಅಂಜುತ್ತಾರ, ನಮ್ಗ ಯಾರ ಅಂಜಂಗ್ರಿ ಅವ್ರು. ನಾನು ಬರ್ತೀನಿ, ಮತ್ತೆ ನಮ್ ಗೌಡ್ರು ಬರೋ ಟೈಮ್ ಆಯ್ತು. ಹೌದ್ರಿ? ಬರ್ತೀವಿ ಅಂತ ನಿನ್ನೆ ಫೋನ್ ಮಾಡ್ಯಾರ. ಆಯ್ತಾಯ್ತು ತೋರಿ. ನೀವು ಗೌಡ್ರು ಬರ್ತಾರಂತ ಇದ್ರೆ ಅಲ್ಲಿ ಗೌಡ್ಸೇನರ್ ಬರಕತ್ತಲ್ರಿ ಈ ಕಡೆ ಹೊಲ್ದ ಕಡೆ? ಹೌದಲ್ಲ, ಇವತ್ತು ಗೌಡ್ರು ಬಂದ್ರು ಗೌಡ್ಸೇನೆ ಬರಕ. ಹೌದು, ಏನೋ ಕೆಲಸ ಇರ್ಬೇಕ್ರಿ. ಮತ್ತೆ ಏನೋ ಅವರು ಹೊಲ ನೋಡಿಲ್ಲ, ಭಾಳ ದಿನ ಆಯ್ತು ನೋಡಕ್ ಬಂದಿರ್ಬೇಕು ಹೇಳ್ರಿ. ಸರಿ ಬರಕ್ ಬರ, ನಾವು ಹೋಗ್ಬರ್ಲ ಹಂಗಂದ್ರ? ಹೋಯ್ ಬರ್ರಿ ಸರಿ.
ನಾನು ಗೌಡನ್ಕಿಂತ ಈ ಮಗಂದನ ಬಾಳ ಆಗೈತಿ ಮಗ ತಾನ ಗೌಡ ಅನ್ಬೇಕು. 50 ತಾಳ ಬರ್ತಾವಂತ ಬದಿ ಹಿಗಿತಾರಂತ ನಾನ್ ನೋಡ್ಕೊಂತ ಇರಬೇಕಂತ ಗೌಡರ ಹೇಳ ನನಗೆ ಎಲ್ಲ ಅವನು ಇನ್ನೊಂದ್ ಸ್ವಲ್ಪ ಕೆಲ್ಸ ಇತ್ತಲ್ಲ ಮಲ್ಯ ಬಾಯಿಲ್ಲ ಏನಾತ್ರಿ ಏನಿಲ್ಲ ಇನ್ನೊಂದ್ ಸ್ವಲ್ಪ ಕೆಲ್ಸ ಇತ್ತು. ಸಾಕ್ ಕೈ ಬಿಡ್ರಿ. ಅಲ್ಲ ಅಲ್ಲಿ ಗೌಡ್ಸೇನ್ ಬರಾಕತ್ತಾಳ ನೋಡಿದ್ರ ಬೈತಾಳ ಅಂತ ನಾ ಅಂತೀನಿ. ಮತ್ತೆ ಒಳ್ಳೆ ಏನೋ ಕೆಲ್ಸ ಐತಿ ಅಂತೀರಲ್ಲ ನೀವು. ಹೌದಲ್ಲ ಸಾಕ್ ಸುಮ್ನಿರಿ ಬಂದ್ರಗ ನೋಡ ಖಾಲಿ ನಿಂತಾರಂಗ್ರಿ ಮತ್ತೆ ಗೌಡ್ರಿಗೆ ಹೇಳಿರ ಮತ್ ನನ್ ಕೆಲಸದಿಂದ ಬಿಡಿಸ್ತಾರವ್ರ. ಸರಿ 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 ಆಯ್ತು ಗಪ್ಪಿದ್ರು ನೋಡ್ರಿ ಗೌಡ್ಸೇನ ಇಲ್ಲೇ ಬಂದ ಗೌಡ್ಸೇನರು ಹೊಲ್ದಾಗ ಬರಲ್ಲ ಏರ್ ಬಿಸ್ಲಾಗ ಹೊಲ್ದಾಗ ಬಂದ್ರು ನೋಡಿ ಅಕ್ಕ. ಹೌದು ನೋಡ್ರಿ ಬಂದ್ ನೋಡ್ ಗೌಡ್ಸೇನ. ನಮಸ್ಕಾರ ಗೌಡ್ಸೇನಾರ. ನಮಸ್ಕಾರ ಗೌಡ್ಸೇನ. ಇರ್ಲಿ ಏನೋ ಇಬ್ರು ಹಿಂಗ್ ಮಾತಾಡ್ತಿರ್ತೀರಿ. ಇಲ್ರಿ ಗೌಡ್ಸೇನಾರ ಆ ಕಡೆ ಒಂದೆರಡು ಆಳಿದ್ ನೋಡ್ರಿ ಅವ್ರ ಖಾಲಿ ನಿಂತಿರ್ತಾರ ಶೆಟ್ರ್ ನೋಗನ ಕಟ್ಟಿದ್ರಿ ಅದ್ರ ಮಾತಾಡ್ತಿದ್ದೆ. ಒಯ್ ಬರ್ರಿ ಶೆಟ್ರ್ ನೀವು ಮತ್ತೆ ಗೌಡ್ಸೇನಾರ ನಮ್ಮ ಬೈತಿರಿ. ಒಯ್ ಬರ್ರಿ ಆ ಕಡೆ ಒಯ್ ಬಿಡ್ರಿ. ಸರಿಯಪ್ಪ ನಾನು ಮಾಡಕ್ ನೀನ್ ಏ ಹಂಗ ತಿಳ್ಕೊಬೇಡ್ರಿ ಹೋರಿ ನಿಮ್ಗಾರ ಅವ್ನಿ ತಂದಿರ್ತಾರ ಅದಕ್ಕ ನೀವು ಹೋರಿ ಅಂತ ಹೇಳಿ ಕಟ್ನ ಆಚೆ ಬದಿನಾಗ ಅದಾರ ಒಯ್ ಬಂದ್ಬಿಡ್ರಿ. ಸರಿ ಸರಿ ನಾ 2 ಆಳ್ ಕರ್ಕೊಂಡ್ಬರ್ತೀನಿ ನೀವ್ ಅಲ್ಲಿ ನೋಡು. ಆಯ್ತಾಯ್ತು ಗೌಡ್ಸೇನ ಬರಮ್ರೆ. ಏನ್ ಆಳ್ಪಾಳ ಹಚ್ಚಿರೇನಿಲ್ಲ? ಆಳ ಈ ಸದ್ದು ಒಂದ್ 50 ಆಳ್ ಬರ್ತಾವಂತ ಶೆಟ್ರ್ ಈಗ ಹೇಳಿದ್ರಿ. ಬಂದಿಟ್ಟನ ಎಲ್ಲಾ ಕಬ್ಬಿನ ರೌದಿ ಸುಲಿಸ್ಬೇಕಂತ ಹೇಳ್ಯಾರ್ರಿ. ಇವತ್ ಬರ್ತಾರಿ ಹೊಸರು ಬರ್ತಾರಿ. ದೊಡ್ಡ ಸ್ವಚ್ಛ ಮಾಡ್ತಪ್ಪಿ. ಮಾಡ್ತೀವ್ರಿ ಎಲ್ಲಾ ಮಾಡ್ತೀವ್ರಿ. ಇದು ಗೌಡ್ಸೇನ ನೀವ್ ಛತ್ರಿ ಏನು ತಗೊಂಬಂದಿಲ್ಲನ್ರಿ? ಅದ್ ಮನೆ ಹಂಗೆ ನೆನಪಾರಿ ಬಿಟ್ ಬಂದ. ಹೌದ್ರಿ ಹಂಗಾರ ಇಲ್ಲೇ ಸ್ವಲ್ಪ ಗಿಡದ ನ್ಯಾಳಿ ನಿಂತಂದ್ರಿ ನಂದೊಂದ್ ಸ್ವಲ್ಪ ಕಬ್ಬಿನ ರೌದಿ ಇದು ಮಾಡ್ತೇನ್ರಿ. ಮಾಡು ಆಯ್ತಾಯ್ತು ನಿಂತು. ಇಲ್ಲ ಮತ್ತೆ ನಿಮ್ ಹೊಲನೇ ಇಲ್ಲೇನು? ಹೊಲ ರೀ ಗೌಡ್ಸೇನಾರ ಹೊಲ ಇದ್ದಿದ್ರ ನಿಮ್ಮಂತಾರ ಹೊಲಕ್ಕೆ ಯಾಕೆ ಬರ್ತಿದ್ರಿ ನಾವು. ಆಗ 1 ಎಕರೆ ಐತ್ರಿ ಗೌಡ್ಸೇನಾರ. ಹಂಗಾಗಿ ಒಂದ್ ದಿನ ಬೇಡ ಒಂದ್ ದಿನ ರೀ ಸಂಜೆ ಮುಂದ್ ಬೇಡ ಮುಂಜಾನೆ ಎಲ್ಲಾ ಕೆಲಸ ಮಾಡ್ರಿ ಎಲ್ಲಾ ಮುಗ್ದು ಹೋಗ್ತೀರಿ ನಮ್ಮ ಹೊಲ್ದಂದು. ನಿಮ್ಮ ಹೊಲ ಬಾಳ ಇರ್ಬೇಕ್ರಿ. ಸುತ್ತಮುತ್ತ ಎಲ್ಲ ನಮ್ದೇ ಜಮೀನ. ಇಂಥವ್ 4 ಪಡ ಅದಾವ ನೋಡಿಲ್ಲ ನೀನ್ ಹೊಲ? ಏ ನೋಡಿನ್ರಿ ಅದ ಎಷ್ಟ್ ಅದಾವಂತ ಲೆಕ್ಕನೇ ಹೇಳ್ರಿ ನನಗ. ಏನ್ ಮಾಡ್ತಪ್ಪ ಮನ್ಸಿಗೆ ಲೆಕ್ಕ ಇಲ್ಲ. ಮನ್ಸಿಗೆ ಒಟ್ಟೆ ನೆಮ್ಮದಿನೇ ಇಲ್ಲ ಮಲ್ಲು. ಯಾಕೆ ಏನಾತ್ರಿ? ಯಾಕಿಲ್ ಮಲ್ಲು ಒಟ್ಟೆ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಹೆಂಗಿರ್ತ್ರಿ ಗೌಡ್ಸೇನಾರ ಮನುಷ್ಯ ನೆಮ್ಮದಿ ಐತ್ರಿ? ನೀವ ಸಣ್ಣ ವಯಸ್ಸರ್ರಿ ಹೋಗಿ ಹೋಗಿ ಮುದುಕ ಆಗಿರೋ ಗೌಡು ಕೊಟ್ಟು ಬಿಟ್ಟಾರ್ರಿ. ಪಾಪ ಮನುಷ್ಯ ನೆಮ್ಮದಿ ಹೆಂಗಿರ್ತ ಹೇಳ್ರಿ? ನಮ್ಮ ಮನೆಯವ್ರು ಇದೆಲ್ಲ ಬರೀ ಆಸ್ತಿ ಆಸ್ತಿ ಆಸ್ತಿಗೆ ನೋಡೇ ಕೊಟ್ರ ಅಂತ ಗೌಡನ್ ಹಾಂಗ್ ಗೌಡನ್ ಹಿಂಗ್ ಗೌಡನ್. ಆದ್ರ ಗೌಡ್ಗಿ ತಂದ್ ಏನ್ ಮಾಡೋದು ಮನ್ಸಿಗೆ ಚಂದ ಇರ್ಲಿಲ್ಲ ಅಂದ್ರ. ಹೌದೌದ್ರಿ ಯಾವಾಗ ನೋಡ್ರಿ ನಿಮ್ ಮುಖ ಈಟ್ ಆಗಿರ್ತ್ರಿ ಗೌಡ್ಸೇನ. ಗೌಡ್ಸೇನಾರ ಒಂದ್ ಮಾತು ಹೇಳ್ತೇನೆ ಅರ್ಥ ಮಾಡ್ಕೇರಿ. ಯಾವ ವಯಸ್ಸಿನಾಗ ಏನೇನ್ ಆಗ್ಬೇಕು ಅದ ಆಗ್ಬಿಡ್ಬೇಕ್ರಿ. ಈಗ ನಿಮ್ ವಯಸ್ಸು ಹೇಳ್ರಿ ಗೌಡನ್ ವಯಸ್ಸು ಹೇಳ್ರಿ. ಪಾಪ ಆ ಗೌಡ್ರಿಗೆ ನೀವು ಮಗಳು ಇದ್ದಂಗ ಇದೀರಿ. ನಿಮ್ಮನ್ನ ಹೋಗಿ ಅವ್ರಿಗೆ ಗಂಟ್ ಹಾಕ್ಯಾರಿ. ನಿಮ್ಗ ಅವ್ರಿಗೆ ಹೊಂದಾಣಿಕೆ ಹೆಂಗ ಆಕೈತ್ರಿ? ಅವ್ರೆಲ್ಲಾ ಸ್ವಲ್ಪ ವಯಸ್ಸು ಆಗ್ಬೋದ್ರಿ. ನೀವ ಈಗ ಅರದರ್ರಿ. ನಿಮ್ಗ ಅವ್ರಿಗೆ ಒಂದ ಮಾತಿನಾಗ ಹೇಳ್ಬೇಕಾದ್ರೆ ಸಟ್ಟ ಆಗಂಗ. ಇಲ್ಲೋ ಮಲ್ಲು ಊರ್ ಮಂದಿ ಎಲ್ಲಾ ಮಾತಾಡ್ತಾರ. ಎಂತನಿ ಮಾಡ್ಕೊಂಡಿ ಎಂತನಿ ಮಾಡ್ಕೊಂಡಿ ಎಂತನಿ ಮಾಡ್ಕೊಂಡಿ ಎಂತ ತಲಿ ಅಂದ್ರ ತಲೆ ಗುಯಿ. ಮನ್ಯಾಗ ಹೊರಗ್ ಬಂದಂದ್ರ ಇದ್ದೆ ನೋಡ್ ಮಲ್ಲು. ಸಾಕಾಗ್ಯದ. ಸುಮ್ ನಾನೇ ಪಾಡಿಗೆ ನಾ ಎಲ್ಲರೂ ಬಿಟ್ಟು ಹೋಗ್ಬೇಕು ಅನ್ಸ್ಬಿಟ್ಟ ನನಗೆ. ಬುಟ್ಟು ಯಾಕೆ ಹೋಗ್ತೀರಿ ಗೌಡ್ಸೇನಾರ? ನೀವ್ ಬಿಟ್ಟು ಏನ್ ಮಾಡ್ಬೇಕಂತ ಮಾಡಿರ ಆ ಕೆಲ್ಸನ ಇಲ್ಲೇ ಇದ್ಕಂದ ಮಾಡ್ಬೋದಲ್ರಿ. ಇಲ್ಲ ಮಲ್ಲು ಹೇಳಿದ್ವಿ ಬರೋಬರ ಅದ. ನಾ ಹೋದ್ರ ನನ್ ಮರ್ಯಾದೆ ಹೋಗ್ತದ. ನಂದು ಅವ್ರ ಮನೆ ಅಂದ್ರೆ ಎಂತ ದೊಡ್ಡದು. ಸುಮ್ಮನೆ ಯಾಕೆ ನಾ ಹೋಗಿ ಮರ್ಯಾದೆ ಕಳ್ಕೊಲಿ? ಇಲ್ಲೇ ಇದ್ದು ಏನ್ರ ಮಾಡ್ಬೇಕು. ಇಂಥ ಮುದುಕನ್ಕೆಲ್ಲ ನಾ ಯಾಕೆ ಜೀವನ ಹಾಳು ಮಾಡ್ಕೊಲಿ? ಈ ಮಲ್ಲು ಭಾಳ ಹುಷಾರಿದ್ದಂಗೆ ಕಾಣಿಸ್ತಾನೆ. ಯಾಕಂದ್ರೆ ಒಬ್ಬೊಬ್ಬನೇ ಹೊಲಕ್ಕೆ ಬಂದು ಒಟ್ಟು ಕೆಲಸ ಮಾಡ್ತಾನೆ. ಅವನಿಗೆ ಒಂದು ಮಾತು ಕೇಳಿ ಬಲ್ಲೆಕ್ ಇಟ್ಕೊಂಡ್ರೆ ಹೆಂಗೆ ಆಗ್ತದ? ಕೇಳೇ ಬಿಡ್ತಾನೆ. ಯಾಕೆ ಗೌಡ್ಸೇನಾರ? ಏನೋ ತಮ್ಮಲ್ಲಿ ಬಿಡ್ರಿ ಕೈ ಬಿಡ್ರಿ ಗೌಡ್ಸೇನಾರ. ಬಿಡ್ಲಿಕ್ಕೆ ಹಿಡ್ದಿಲ್ಲ ನಿನ್ನ ಕೈ. ನೀ ಹೇಳಿದಿಲ್ಲ ನನಗೆ ವಿಚಾರ ಮಾಡತ್ತೇಳಿ ಅದಕ್ಕೆ ವಿಚಾರ ಮಾಡಿ ಬಂದೇ ಹಿಡ್ದೀನಿ ನಾನು ನಿಂಗೆ. ಅಲ್ಲ ನಾ ಏನ್ ಹೇಳೀನಿ ನೀವೇನ್ ಅರ್ಥ ಮಾಡ್ಕೊಂಡಿರಿ ಗೌಡ್ಸೇನಾರ? ನಾ ಬರೋಬ್ಬರಿ ಅರ್ಥ ಮಾಡ್ಕೊಂಡಿನಿ ಮಗುವಿನ ಬಗ್ಗೆ. ನೋಡ್ರಿ ಗೌಡ್ಸೇನಾರ ನಾವು ನಿಮ್ ಹೊಲ್ದಾಗ ನಿಮ್ ಕೈಯಾಗ ಇರೋ ಆಳ ನಮಗ ನಿಮ್ಗೆ ಸರಿ ಹೋಗಂಗಿಲ್ಲ. ಕೈ ಬಿಡ್ರಿ ಗೌಡ್ಸೇನಾರ. ಏಸು ಸಾಳಿತಿ ನೀನ್ ಮುಂದ ನನ್ನ ಅಲ್ಲಿಂದ ಗೌಡ್ನಿ. ಮೊದ್ಲೇ 2 ಆಳದಂತ ತಿಳಿದ 2 ಆಳ್ ಕಾಣಬಹುದು. ಅವಾಗ ಬಿಸಿಲು ಜಾಸ್ತಿ ಐತಿ ಅದ್ರಾಗ ಅವನ್ನ ಕಳಿಸ್ತೀನಿ ತಡಿ.
ನೋಡ್ರಿ ಗೌಡ್ಸೇನಾರ ನೀವು ಮಾಡೋದು ಸರಿಯಲ್ಲ. ನಾವು ಹೊಟ್ಟಿ ಪಾಡಿಗೆ ದುಡ್ಕೊಂಡ್ ತಿನ್ನರಿ. ಈ ವಿಷಯ ಏನಾರ ಗೌಡ್ರಿಗೆ ಗೊತ್ತಾತಂದ್ರೆ ತಪ್ಪು ನೀವ ಮಾಡಿದ್ರ ನಮ್ಮನ್ನ ಕರ್ಕೊಂಡು ನಮ್ಮನ್ನ ಉಂಡಾ ಕಡ್ದು ಊರ್ ಔಷಧಿ ಬಾಕ್ಲಿ ಕಟ್ತಾರ್ರಿ. ನಿಮ್ದು ಕೈ ಮುಗಿತೀನ್ರಿ ಗೌಡ್ಸೇನಾರ, ನಮ್ ಬಿಟ್ಟು ಬಿಡ್ರಿ. ಮಲ್ಲು ನಾ ಇದ್ದೀನಲ್ಲ, ನಾ ಇರೋ ಮಟ್ಟ ನೀ ಯಾಕೆ ಅನ್ಸ್ತಿ? ಗೌಡಿಗೆ ಹೇಳ ತಾಕತ್ ನನ್ ಬಲ್ಯಾಕಾದ. ಗೌಡನ್ ಯಾಕೆ ವಿಚಾರ ಮಾಡ್ತಿ ಮುದೇಡೋದು? ನಾ ಇದ್ದೀನಲ್ಲ, ನನ್ ಮೇಲೆ ವಿಶ್ವಾಸ ಇಲ್ಲ ಏನ್ ಮಲ್ಲು ನಿಂಗ? ನೋಡ್ರಿ ಗೌಡ್ಸೇನಾರ ಚಲೋತ್ತಿ ವಿಚಾರ ಮಾಡ್ರಿ. ವಿಚಾರ ಏನೂನೇ ಇಲ್ಲ, ನನ್ ಮ್ಯಾಲ ಭರೋಸಾ ಇಡು ನೀ. ಹಾ ಮಾಡ್ಬೇಡ ಮಲ್ಲು, ಹೇಳಿದ ಅರ್ಥ ಮಾಡ್ಕೋ. ನೋಡ್ರಿ ಗೌಡ್ಸೇನಾರ ಬಡವ್ರನ್ನ ಸಹಾಯ ಇಡ್ಬೇಡ್ರಿ ಅಂತ ಹೇಳ್ತೀನಿ. ನಿಂಗ್ ಸಾಯ್ ಹೊಡೆದನ ಇರ್ತೀನೇನು? ಇಷ್ಟಪಟ್ಟಿನ ಅನ್ಬೇಕ ನಿಂಗ್ ಸಾಯ್ ಹೊಡಿತೀನ? ಅವನು ಮಲ್ಯ ಗೌಡ್ಸೇನ ಇಲ್ಲೇ ಅನ್ಸ್ಬಿಡು ಊಟ ಕಾಣೋದು ಕಲ್ಲಿಗೆ. ನೋಡ್ ಮಲ್ಯ, ನಾನಂತೂ ನಿನಗ್ ಬಿಡಲ್ಲ. ನೀ ಜರ್ಕ ನೀನ್ ತಲೆಗ್ ಬಿಡೋದಿತ್ತಂದ್ರ ಗೌಡಿಗೆ ಹೇಳ್ಗಿಸಿ ನಾ ಏನ್ ಮಾಡ್ತೀನಿ ಅದ್ ಕೆಲಸ ನೀ ಮಾಡ್ಲೈತಿ ಹೇಳ್ಬಿಡ್ತೀನಿ ನನಗೆ. ನೋಡ್ರಿ ಗೌಡ್ಸೇನಾರ ನೀವು ತಿಳಿದಾರೆ ಹಿಂಗ್ ಮಾಡಿದ್ರೆ ಸರಿ ಅನ್ಸುತ್ತನ್ರಿ? ಮತ್ ಅದಕ್ಕೆಲ್ಲ ಹೇಳ್ತಿಲ್ಲ, ನಾ ಹೇಳ್ದಂಗ ನೀವ್ ಕೇಳ್ಕೊತಿರ್ಬೇಕು. ಹ್ಯಾಂಗ ಮಾಡ್ತಿ ಹೇಳು? ನನ್ನ ಮಾತಿಗೆ ಹ್ಞೂ ಅಂದ್ರ ಬದುಕೋತಿ, ಇಲ್ಲ ಗೌಡ ಕೈ ಹೆಣ ಹಾಕಿ ಒಟ್ಟು ನನ್ನ ಮನೆ. ಮಲ್ಲು ನಮ್ಗ್ ಬಿಟ್ಟು ಹೋಗಲ್ಲ ನೀ. ಅಲ್ಲ ಇವನು ನಮ್ಮ ಗೌಡ್ಸೇನ ಧ್ವನಿ ಇಲ್ಲೇ ಕೇಳಿಸ್ತಲ್ಲ. ಯಪ್ಪೋ ಗೌಡ್ಸೇನಿ ಮಲ್ಲನ್ ಕೂಡ ಆತ ಗೌಡ ಮನಿ ಮುಂದ್ ಮುಚ್ಚೋತು. ಗೌಡ್ಸೇನಿ ಇಂಥ ಕೆಲಸ ಮಾಡ್ತಿ ಸರಿ, ಗೌಡ ಮುಂದೆ ಹೋಗಿ ಹೇಳ್ತೀನಿ. ಹಿಂಗೈತಿ ಏನಿದು? ಬರ್ಲಿಲ್ಲ ಆಕಿ ಮನಿಗೆ ಬರ್ಲಿಕ್ಕಿ. ಗೌಡ್ಸಿ ಆಗಿರೋದು ಕಲಿಬೇಕು. ಗೌಡ್ಸಾನಿ ಹಾಳಾದಪ್ಪ ಅಂತಂದ್ರ ಊರಾಗ ಕಿಮ್ಮತ್ ಉಳಂಗಿಲ್ಲ. ಯಾಕ್ರಿ ಅಂತದ್ ಏನಾಯ್ತು? ಇಲ್ಲಿ ಕಣ್ಣ ಶೆಟ್ಟಿಗಳು ಮಾತಾಡ್ತಿದ್ದ ಹೇಳು. ಶೆಟ್ಟಿಗಳು ಮಾತಾಡಿ ನನಗ ಹೊಟ್ಟೆ ಹಸ್ವಾಗ್ಯದ. ಊಟಕ್ಕೆ ಹಚ್ಚ ನಡಿ. ಬರ್ರಿ ಒಳಗೆ ಹಚ್ಕೊಡ್ತೀನಿ ಊಟಕ್ಕೆ. ಈಗ ಸದ್ದಂತೂ ಗೌಡ್ಸೇನಿಗೆ ಜಗಳ ಆಗೋದು ಗ್ಯಾರಂಟಿ. ನನ್ನ ಕೈಯಲ್ಲಿ ಜಗಳ ಬೆಳೆಸಕ್ಕಾಗಲ್ಲ. ನಾನು ಒಂದು ತಾಸು ಹೊರಗಡೆ ಹೋಗಿ ಬಂದು ಬಿಡ್ತೀನಿ. ಇಲ್ಲ ಇವ ಶೆಟ್ಟಿ ಹೋಗಲೇ ನಮ್ ಗಂಡಗೆಲ್ಲ ಹೇಳ್ಬಿಟ್ಟನ ಹೊಲ ನಡೆದಿದ ಘಟನೆ. ಇದಕ್ಕೆ ಹ್ಯಾಂಗ ಮಾಡ್ಬೇಕು? ನಾನಂತರೂ ಗೌಡ್ತಿ ಅಂದ್ರೆ ಹ್ಯಾಂಗ ಶಾಶ್ವತಕ್ಕಾಗಿ ಗೌಡ್ ತಿಳ್ಕೊಬೇಕು. ಇವ ಅಕಸ್ಮಾತ್ ನನ್ ತವ್ರ ಮನಿಗೆ ಹೇಳಿದ್ರ ನನ್ಗತ್ತಿ ಗೌಡ್ತಿ ಅನ್ನೋದು ಪಟ್ಟ ಅನ್ನೋದು ಹ್ಯಾಂಗ ಇರ್ತದ? ಇದಕ್ಕೆ ಏನ್ ಮಾಡ್ಬೇಕು ಒಂದು ವಿಚಾರ ತಿಳಿಯಲ್ಲ ನನಗ. ನಾ ಗೌಡ್ತಿ ಪಟ್ಟ ಇರಬೇಕಂದ್ರ ಗೌಡು ಮುಗಿಸ್ಬೇಕು. ನಾನಂತೂ ನನ್ನ ದಾರಿ ಹುಡುಕ್ಯಾಡೀನಿ. ಅದು ಇಂಥ ವಯಸ್ಸಾಗಿದ ಮುದುಕ ಇವನು ಕೂಡ ನಾ ಬಾಳೆ ಮಾಡ್ಲಿ ಏನೂ ಟೆನ್ಷನ್ ಇಲ್ಲ ನನಗ. ನನ್ನ ದಾರಿ ನನ್ಗೆ ಫಿಕ್ಸ್ ಆಗಿಬಿಟ್ಟಾರ. ಇವನಿಗೆ ಏನಿಲ್ಲ ಎದರ್ಲೆ ಹಾಕಿ ಮುಗಿಸಿಬಿಡ್ಬೇಕು. ಮೊನ್ನೆ ಒಂದು ಔಷಧಿ ಇಟ್ಟಿದ ಎಲ್ಲಿಟ್ಟಿನೇನು ಸಿಗಲಿಲ್ಲ. ಇನ್ ನೋಡ್ರಿ ನಂದು ಆಟ. ಗೌಡತಿ ಅಂದ್ರೆ ಏನ್ ತಿಳ್ಕೊಂಡಿದ್ದಿ? ಊಟ ಹೊರಗೆ ತರ್ಲೇನು ಇಲ್ಲಿ ಒಳಗೆ ಬರ್ತೀರಿ? ಇಲ್ಲೇ ಹೊರಗತ್ತಮ್ಮ. ಗೌಡ ಇದು ಲಾಸ್ಟ್ ಊಟ ನಿನಗ. ನನಗೆ ಹೊರಗೆ ತೆಗೈತಿ.
ಎದಕ್ಕಮ್ಮ ಎಡತ್ತ ಇಲ್ರಿ ಅವು ಮುಸರಿ ತಿಕ್ಕಿಲ್ಲ ಹೊಲ್ ಕಡೆ ಹೋಗಿದಾರ್ರಿ ಅವ್ ಹಂಗೆ ಉಳ್ದಿ ಮುಸರಿ ತಿಕ್ಕಿ ತರಟ್ಟಿಗೆ ಲೇಟ್ ಆಯ್ತ್ರಿ ನೋಡ್ರಿ ಹಾಕೊಂಡೆ ನಾನು ತರದಲ್ಲಿ ಹೇಳತ್ತ ನಾವು ಹೊಂದಾನ ವಿಚಾರ ಮಾಡ್ರೆ ಲೇಟ್ ಆತ ಹಾಗೇನಿಲ್ರಿ ಅದೇ ವಿಚಾರ ಮಾಡಂತ ಮಾತದ್ರಿ ಅಲ್ಲ ನಿಮ್ಗೆ ಹೊಂದಾನ ವಿಚಾರದಾಗ ಅದಕ್ಕೆ ಮತ್ತೆ ಬರ್ತೀಯ ನಾನು ಊಟಕ್ಕೆ ಹೋಗಂದೆ ಇಲ್ರಿ ಅದು ಸ್ವಲ್ಪ ಗಂಗಾ ತೊಳೆದು ಮಾಡಿ ಕರೆಕ್ಟ್ ಲೇಟ್ ಆಯ್ತ್ರಿ ನೋಡ್ರಿ ಸಾವಕಾಶ ನೋಡ್ರಿ ಚಲೋ ನೋಡ್ರಿ ಮತ್ತ ತಿನ್ನು ಮಗನ ಎಷ್ಟೊತ್ತಂತಿರ್ತಿ ಭಾಳ ಇದ್ರೆ ಒಂದು 10 ಇಲ್ಲ 15 ಮಿನಿಟ್ ಇರ್ತಿ ಆಟ ನಂದೇ ಅಲ್ಲಿ ನಾವು ಒಂದು ನೀರ ಕಾಯಲ್ಲಿ ನೀರು ಕೊಟ್ರ ಒಮ್ಮೆ ಬರ್ತೋಗ್ತ ನನಗೆ ಪುಣ್ಯ ಬೇಡ ಪಾಪೇ ಇರ್ಲಿ ಮಾತಿನರ್ಥ ಇನ್ನೊಂದು 5 ಮಿನಿಟ್ ನಿಂದ್ರು ಎಲ್ಲ ಫೋನ್ ಹಾಕ್ಕೊಂಡು ಮಾತಾಡ್ತ ಸಂಗಟ 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 ಅಂದ್ರೆ ಯಾರಿಗೆ ಹೇಳ್ತೀನಿ ನನಗಂತೂ ಸಂಗಟ ಪಡ್ತೀನಿ ಇನ್ನ ಮುದುಕೂನು ವಯಸ್ಸಾಗಿ ನೀನ್ ಬೇಕು ಒಂದು ಮೂಲೆ ಬಿಟ್ಟು ನನ್ನ ಬಗ್ಗೆನೇ ಚೌಕಾಶಿ ಮಾಡ್ಲತ್ತೀನಿ ಗೌಡ್ತಿದ್ದೀನಿ ನಾ ಗೌಡ ಗೌಡ್ತಿ ಇಬ್ರು ಭರ್ಜರ್ ಜಗಳ ನಡೆದಿತ್ತು ಇವ್ರಿಬ್ರು ಧ್ವನಿನೇ ಕೇಳವಲ್ದು ನೀನು ಒಳಗೆ ಏನು ಗುದ್ದು ಬಿಡ್ಕೊಂಡು ನಡೆದಿತ್ತೇನು ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತಡಿ ಗೌಡ 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 ಗೌಡ್ಸೇನೆ ಗೌಡ ಏನಂತೀರಿ ಗೌಡ 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 ಗೌಡ್ಸೇನೆ ಅಲ್ಲಲ್ಲಿ ಇಷ್ಟ ಹಾಕಿರಲ್ಲ ಏನೋ ಶಕ್ತಿ ಅನ್ಯಾಯವಾಗಿ ನನ್ ಗಂಡಕ್ ಬಂದಿಟ್ಟಲ್ಲ ನೀ ಯಪ್ಪು ಗೌಡ್ಸೇನ ನಾನಲ್ರಿ ನೀವು ಅಣ್ಣಲ್ಲಿ ಇಷ್ಟ ಹಾಕಿ ನೀವ ಸಹಾಯ ಮಾಡ್ತಿರಲ್ರಿ ಹೌದು ಶಕ್ತಿ ಅದು ನನಗ ನಿನಗ ಖೂನ್ ಅದ ಊರ್ ಮಂದಿ ಎಲ್ಲ ನಂಬೇಕಲ್ಲ ಗೌಡ್ಸೇನ ಏನ್ರಿ ಮಾತನಾಡ್ತಾ ಶೆಟ್ಟಿ ಗೌಡದಿಕ್ಕ ಹಿಡಿದು ಎಳ್ದ ಗೌಡ ಶಿಟ್ಟು ತಾಳರ ಬಿಟ್ಟಾಗ ಶೆಟ್ಟಿ ಹೊಡ್ಲಿಕ್ಕೆ ಹೋದ ಅದೇ ಶೆಟ್ಟಿ ಛತ್ರಿದಿಂದ ನೋಡಿ ಹೊಡೆದು ಖಲಾಸ್ ಮಾಡದ ಅಷ್ಟೇ ಯಪ್ಪು ಗೌಡ್ಸೇನ ಈ ಬಡ ಅನ್ಯಾಯವಾಗಿ ಬಡವ್ರಿಗೆ ಸಹಾಯ ಕೊಡ್ಬೇಡ್ರಿ ನಿಮ್ ಕೈ ಮುಗ್ತಿಡ್ರಿ ಹೆಂಗ ಮಾಡಿದ್ರಿ ಬಡವ್ರಿಗೆ ಉಳಿಸ್ರಿ ನಿನ್ನ ನಾಯಕ್ ಸಾಯ ಹೊಡಿಲೋ ಶೆಟ್ಟಿ ಸಾಯದ ಬದುಕದು ನಿನ್ ಕೈಯಾಗದ ನೀನೇ ವಿಚಾರ ಮಾಡು ಅಂದ್ರ ನನ್ಗ ಅರ್ಥ ಆಗಿಲ್ರಿ ಗೌಡ್ಸೇನಾರ ಅರ್ಥ ಆಗಿಲ್ಲ ಅರ್ಥ ಆಗಕ್ಕೆ ದೊಡ್ಡ ಮಾತೆ ಗೌಡದಲ್ಲ ಹಾನೋ ಇಲ್ಲೋ ಏನ್ ಮಾಡ್ತೀನಿ ನಿನಗೆ ಬಿಟ್ಕೊಟ್ಟಿ ವಿಷಯ ಮಂದಿಗೆ ಯಾರಿಗೆ ಕಾಣಿಸ್ಲಾರ್ದಂಗ ಒಯ್ದು ಎಲ್ಲರೂ ಒಕಡ್ದಿ ಅಂದ್ರ ನಿನ್ ಜೀವ ಉಳಿತದ ಎಲ್ಲರೂ ಪಬ್ಲಿಕ್ ಆಯ್ತಂದ್ರ ನಿನ್ ಜೀವ ಉಳಿಯಲ್ಲ ಅಷ್ಟೇ ಗೌಡ್ಸೇನಾರ ನೀವ್ ಏನ್ ಹೇಳತ್ತಿರ್ತ ನಂಗೆ ಅರ್ಥ ಆಗೋಲ್ರಿ ಈಗ ಸದ್ಯ ಏನ್ ಮಾಡ್ಬೇಕು ನೀವ್ ಹೇಳ್ರಿ ಹಂಗೆ ಕಾಣ್ತೋ ಶಕ್ತಿ ಗೌಡನ ಹೆಣ ಒಯ್ದು ಯಾರಿಗೆ ಕಣ್ಣಿಗೆ ಕಾಣಿಸಲ್ಲ ನಾವು ದೂರ ಹೋಗಿ ಎಲ್ಲರೂ ಮಣ್ಣು ಮುಚ್ಚಿ ಬಾ ಮತ್ತೆ ನನ್ ಮುಖ ನೋಡ್ತಿ ಹೆಣ ಒಯ್ದು ದೂರ ಎಲ್ಲರೂ ಒಯ್ದು ಮುಚ್ಚಿ ಬಾ ಮತ್ತೆ ನೋಡ್ಕೊತ ನಿಂತಾನೆ ಇಲ್ಲಿ ಶೆಟ್ಟಿ ನಾಳಿಂದ ನಮ್ಮ ಮನೆಗೆ ಬರಕ್ ಹೋಗಣ್ಣಿ ಯವ್ವ ಇಷ್ಟ ನಿದ್ದಕ್ಕ ರಗಡ ಆಗೈತಿ ಇನ್ಮೇಲೆ ನಾಳೆ ನಿಮ್ ಮನೆ ಕಡೆ ಬಂದ್ರ ಚಪ್ಲಿ ಕಿತ್ತು ಹೊಡಿ ಹಾ ಸಾಕು ಪೈಲೆ ಹೆಣ ಒಯ್ ಗೌಡ್ಸ್ಯಾನ್ ಮಾತ್ ಕೇಳಿ ಗೌಡನಲ್ಲಿ ಗಪ್ಪತ್ಲೆ ಮುಚ್ಚಿದ್ರ ಆ ಪಾಪ ನನ್ ಕಾಡುತ್ತ ಗೌಡ್ಸ್ಯಾನಿ ನೀ ಸಾಯಿ ಹೊಡೆದು ನನ್ನ ಮೇಲೆ ಹಾಕಿದಲ್ಲ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಹಿಂಗ ಬಿಟ್ರ ಇನ್ನು ಮುಂದೆ ಎಷ್ಟು ಜೀವ ತಗೋತಿದ್ದೆ ನೀನು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನನ್ನ ಜೊತೆ ನಿನಗೂ ಕರ್ಕೊಂಡು ಹೋಗ್ತೀನಿ ಅಲ್ಲೋರಿ ಸಾಹೇಬ್ರ ಪೊಲೀಸ್ ಸ್ಟೇಷನ್ ಏನ್ರಿ
ಮಾಡಿದ್ದು? ಹೌದು ಸರ್, ನಾನು ಸರ್. ಯಾಕ? ಏನಿಲ್ಲ ಸರ್, ಗೌಡನ ಸಾಯ್ ಹೊಡೆದಲ್ಲ ಸರ್, ಗೌಡಿ ಹೆಣ ಇಲ್ಲಿತ್ತೀರಿ ಸರ್. ಆಕಿ ಮನೆ ಎಲ್ಲೈತೆ? ಅಕ್ಕಿ ಮನೆ ಊರಾಗೈತೆ ಸರ್. ಅಕ್ಕಿ ಮನೇಲಿ ಇರಲ್ಲ ಸರ್. ಅಕ್ಕಿ ಎಲ್ಲಿ ಇರ್ತದ ನಾನು ತೋರಿಸಿ ನೋಡಿ ಸರ್. ಹತ್ತು ಗಾಡಿ ಮೇಲೆ ನಡಿ ಸರ್, ಹೋಗೋಣ. ತೋರ್ಸ್ಬಿಡಿ. ಬರ್ರಿ ಸರ್, ತೋರಿಸ್ತೀನಿ ಬರ್ರಿ. ಬರ್ರಿ ಸರ್. ಬರ್ರಿ ಸರ್, ಆಕೆ ಇಲ್ಲಿ ಇರ್ತಾಳೆ ಬರ್ರಿ. ಇಲ್ಲ ತೋರ್ಸ್ಬಿಡಿ. ಏನು ಹಾ? ಯಾಕೆ ನಿಮ್ ಗೌಡ್ರಿ 2 ದಿನ ಆತ್ ಹೊಲ್ದಾಕ ಬರೋಲ್ರಲ್ಲ? ಅವ ಎಲ್ಲಿ ಬರ್ತಾನೋ ಇಲ್ಲಿ ಹೊಲಕ್ಕ. ಈಗ ಹೊಲ್ದಾಗ ಬರಪ್ಲ ಇಟ್ಟಿಲ್ಲೇನ ಅವನಿಗೆ. ಯಾಕ ಏನಾತ? ಖಲಾಸ್ ಮಾಡೀನಿ. ಖಲಾಸ್ ಮಾಡಿದಿ? ಹಾ, ಅಲ್ಲ ಏನ್ ಹೇಳಕತ್ತಿ ನೀನು? ನಿಜಾನೇ ಹೇಳ್ತೀನಿ. ಗೌಡನ್ ಕಲಸ್ ಮಾಡಿಟ್ಟೆ? ಖಲಾಸ್ ಮಾಡೀನಿ. ಅಲ್ಲ ಗೌಡನ್ ಕಲಸ್ ಮಾಡಿಟ್ಟು ಇಷ್ಟ ಆರಾಮಿದ್ಯಾ ನೀನು? ನನ್ ಮೇಲಂತ್ರು ಏನೂ ಬಂದಿಲ್ಲ. ಆ ಶೆಟ್ಟಿ ಅದಾನಲ್ಲ, ಹಾ. ಶೆಟ್ಟಿ ಅವನ್ ಮೇಲೆ ಎಲ್ಲ ಹಾಕ್ಬಿಟ್ಟಿನಿ. ಅಲ್ಲ ಎಂತ ಕೆಲಸ ಮಾಡಿದ್ಯೋ ನೀನು? ಅಲ್ಲ ಗೌಡನ್ ಕಲಸ್ ಮಾಡಿ ಇಷ್ಟ ಆರಾಮಿದ್ಯಾ ಅಂದ್ರೆ ಹೌದು ಬಿಡು ನೀನು. ಅಲ್ಲ ಎದಕ್ಕೆ ಇಷ್ಟೆಲ್ಲ ಎದಕ್ ಮಾಡಿದಿ? ನಾವ್ ಇಬ್ರು ಮಾತಾಡೋದು ಆ ಶೆಟ್ಟಿ ಹೋಗಿ ಗೌಡನ್ ಮುಂದೆ ಹೇಳ್ಯಾನ. ಅದು ನಮ್ ಗೌಡ ನಮ್ ಕೂಡ ಜಗಳ ತೆಗಿತಾನೆ, ಎಲ್ಲಿ ನಾನು ತವ್ರ ಮನೆಗೆ ಹೇಳ್ತಾನಂತೆ ಅವ್ನಿಗೆ ಅಲ್ಲೇ ಮುಗಿಸ್ಬಿಟ್ಟಿನಿ. ಶಬಾಷ್, ಬರೋಬ್ಬರಿ ಜಾಗದಾಗ ಸಿಕ್ಕಿರಿ ಇಬ್ರು. ಮುಗಿತೇನಿನ ಏನ್ರ ಕೆಲಸ ಮುಗಿಸ್ಯವ? ಮುಗಿದಿದ್ರು ನಮ್ ತಲೆ ಕೆಲಸ ಐತೆ, ನಡಿ ಹೋಗೋಣ. ಏನ್ರಿ ಸರ್ ಅಂತದ್ ಏನ್ ಮಾಡೀನ್ರಿ ನಾ? ಅಲ್ಲಿ ಹೇಳ್ತೀನಿ ಬಾ ನಾನು. ಯಾಕ್ರಿ ಸರ್ ಈಕೆ ಮಾಡ್ಯಾಳ್ರಿ? ಯಾಕ್ಲೇ ಮಗನ ನಿನಗೇನು ಗೊತ್ತಿಲ್ಲನ? ಮುಚ್ಚಿನ ಕೂರ್ತೇನೆ ಒದಿಂದೆ. ಏ ಮಾರಿ ಏನ್ ನೋಡ್ತೀನಿ, ನಡಿ ಮುಂದಾಗ. ಏ ನಡಿಯಲ್ಲ ಮುಂದಾಗ. ಲೇ ಮಗನ, ಅಲ್ಲಿ ಏನೇನ್ ನಡೀತಿ ಎಲ್ಲ ಒಟ್ಟು ಹೇಳ್ತೀಯ? ಕಾರ್ಪುಡಿ ತಗಲೆ ಸರ್, ಅಲ್ಲಿ ಏನೇನಾಗಿತ್ತು ಎಲ್ಲ ಹೇಳಿನಿ ಸರ್. ಮತ್ತೇನ್ ಹೇಳ್ಬೇಕು ಹೇಳಿ ಸರ್? ಸರ ಅವ್ನ ಕೈ ಬಿಡ್ರಿ, ಈಕಿನ ಕೇಳ್ರಿ ಈಗ. ನಮ್ಮದೇನ್ ಕೇಳ್ತೀರಿ ಸರ? ಎಲ್ಲ ಅವ ಮಾಡಿದ ಅವನಿಗೆ ಕೇಳ್ರಿ ಎಲ್ಲ. ಈ ಓವರ್ ಆಕ್ಟಿಂಗ್ ಎಲ್ಲ ನಮ್ಮ ಮುಂದೆ ನಡ್ಸಕ್ ಹೋಗ್ಬೇಡ. ಶೆಟ್ಟಿ ಮುಂದ ಗೌಡ ಮುಂದ ಮಾತ್ರ ನಡ್ಸು. ಅಲ್ಲೇನ್ ನಡೀತಿ ಅಂತ ನೀನೇ ಹೇಳ್ದಿ ಬೇಷ ಆತಿಲ್ಲ. ಬಾಯ ನಾನು ಓಸ ಹೋಗಿ ಹೋಗ್ಕ ನೋಡು. ಸರ್ ನಾ ಅಂತ ತಪ್ಪೇನೋ ಮಾಡಿಲ್ರಿ. ಇವ ಅದಲ್ರಿ ಶೆಟ್ಟಿ, ಒಟ್ಟು ನನ್ ಕೈ ಹಿಡ್ದು ಹೇಳುದು ನನ್ ಗಂಟೆಗೆಲ್ಲ ಕೊಲಿಟ್ಟನ್ರಿ ಅವ. ಸರ್ ನಾಟಕ ಮಾಡ್ತಾಳ. ಈಗ ಮಾತ್ ನಂಬೇಡ್ರಿ ನೀವು. ಸರ ಇವ್ರು ಬಾಯಿ ಮತ್ತೆ ಹೇಳಿದ್ರೆ ಕೇಳಂಗಿಲ್ಲ. ಒಳಗಾಗಿ ವಿಚಾರ ಮಾಡ್ರಿ. ನಡಿ ಸರ್, ಹೋಗ್ ಮಾಡ್ರಿ. ಕೊಲೆ ಮಾಡಿದ್ದು ಯಾರಂತ ನೀವಾಗಿ ನೀವು ಒಪ್ಕೊಂಡ್ರೆ ಸರಿ, ಇಲ್ಲಾದ್ರೆ ಇಬ್ಬರಿಗೆ ಎನ್ಕೌಂಟರ್ ಮಾಡಿ ಬಿಸಾಕ್ ಬಿಡ್ತೀನಿ. ಆ ಕಡೆ ಏನ್ ನೋಡಕತ್ರಿ? ಈ ಕಡೆ ನೋಡ್ರಿ, ಬಾಯ್ ಬಿಡ್ರಿ, ಏನ್ ನಿಜ ಅಂತ ಬಗಳ್ರಿ. ಇರ್ಲಿಕ್ಕ ನಿಮ್ಗೆ ಇಬ್ಬರಿಗೆ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಏನ್ ನೋಡ್ತೀರಿ? ನಿಜ ಹೇಳ್ರಿ. ಗೌಡ್ ಶನಿಯರ ನೀವು ಹೇಳ್ತೀರಿ, ನಾನು ಹೇಳಿ. ಏ ಬಸುಡ್ಕೆ, ಏನ್ ಗುಂಗ ಹಚ್ಚಿಲ್ಲ ಮಗನ ಬಗಳು? ನಾಟಕ ಹಚ್ಚಿರಿ ಇಬ್ರು ಸರಿ. ಮಕ್ಕಳ ಇಬ್ರಿಗೆ ಎನ್ಕೌಂಟ್ ಮಾಡಿ ಬಿಸಾಕ್ ಬಿಡ್ತೀರಿ. ಎದ್ದಳ ಮಗನ, ನಿಜ ಬಗಳ್ರಿ. ಇಬ್ರು ನಿಜ ಬಗಳಿದ್ರಿ ಮತ್ ಬಿಡ್ತೀವಿ. ಇಲ್ಲಕ ಇಬ್ರಿಗೆ ನೋಡು ಏರೋಪ್ಲೇನ್ ಇಳಿಸ್ಬಿಡ್ತೀನಿ. ಹೇಳ್ರಿ, ನಿಜ ಹೇಳ್ರಿ. ಏ ಬಗಳೇ ಲವಡೆ, ಸಾಹೇಬ್ರ ಮತ್ತಾರು ನಾ ಮಾಡಿದೀನಾ? ಸಾಹೇಬ್ರ, ನಾನ್ ನಿಜ ಹೇಳ್ಬೇಕಂದ್ರ ಗೌಡ್ಶಾನಿ ನನ್ ನೋಡಿ ಗುಡ್ಡಿ ತಿರುತ್ತಾಳ್ರಿ. ಸರ ಎಲ್ಲಾ ನಾಟಕ ಈಕಿಂತಲ್ಲ ಐತಿ ಸರ. 4 ಲಗಾಸ್ರಿ ಅಕ್ಕಿನ ಬಾಯಿ ಬಿಡ್ತಾಳ ಸರ.
ಹೇಳಕ್ ಬಂದ್ರ ಮೇಲೆ ಕಣಿತಿರುತ್ಯ ಗುಂಡ್ ಹೊಡೆದ್ರೆ 2 ಕಣ್ಣು ಹೊರಗೆ ಬರ್ಬೇಕು. ನಿಜ ಹೇಳು. ಆಯ್ತ್ರಿ ಸರ್ ಹೇಳ್ತೀನ್ರಿ. ಹೇಳು ಏನ್ ನಡೀತಿ ಹೇಳು. ಇಲ್ರಿ ಸರ್ ಎನ್ಕೌಂಟ್ರ್ ಮಾಡ್ಬೇಡ್ರಿ ಸರ್, ನಿಜ ಒಪ್ಕೋತೇನ್ರಿ. ನಮ್ಮ ಹೊಲ್ದಾಗ ಕೆಲಸ ಮಾಡ್ತಾನಲ್ರಿ ಆ ಮಲ್ಯನ ಕೂಡ ನಾನು ಸಂಪರ್ಕ ಇದ್ರಿ ಸರ್. ಇವ ಶೆಟ್ಟಿ ಅದನಲ್ರಿ ಸರ್, ಎಲ್ಲ ನಮ್ಮ ಮನ್ಯಾಗ ಬೆಂಕಿ ಹಚ್ಚಿಟ್ಟನ್ರಿ ಸರ್. ಅದು ನನ್ನ ಗಂಡು ಗೊತ್ತಾಗಿ ಗೌಡು ಗೊತ್ತಾಗಿ ನನ್ನ ತವ್ರ ಮನೆಗೆ ಎಲ್ಲ ಕಡೆ ಹೇಳ್ಬಿಟ್ಟನ್ರಿ. ಈ ಊರಾಗೆಲ್ಲ ನನ್ನ ಗಂಡ ಮರ್ಯಾದೆ ತೆಗಿತಾನ, ಮತ್ತೆ ನನ್ನ ಗೌಡತಿ ಪಟ್ಟ ಹೋತೇಳ್ರಿ ಸರ್. ನಾ ಅನ್ನದಾಗ ವಿಷ ಕೊಟ್ಟು ಬಿಟ್ರಿ ಸರ್. ನಂದೇನು ತಪ್ಪಿಲ್ರಿ ಸರ್. ಆ ಮಲ್ಯಾಗ ಹಿಡ್ಕೊಂಡ್ ಬರ್ಬೇಕಲ್ರಿ ಸರ್ ನೀವು. ಎಲ್ಲ ಮಲ್ಯಾವ ಅಲ್ಲೇ ಹೊಲ್ದಾಗ ನೀರ್ ಬಿಡಕತ್ತನ್ರಿ ಕಬ್ಬಿಗೆ. ನಡೆ ಹೋಗೋಣ. ಆ ಮಗ ಹಿಡ್ಕೊಂಡ್ ಬರೋಣ ಬಾರಲೇ ಲವಡೆ ಹೋಗೋಣ. ನೋಡಿ ಸರ ಇವ್ರಿಬ್ರಿಗೆ ಕರ್ಕೊಂಡು ಹೋಗೋದು ಬೇಡ ಸರ. ಅಕಸ್ಮಾತ್ ಮಲ್ಯ ಗೊತ್ತಾದ್ರ ಇವ್ರಿಬ್ರು ನೋಡಿದ್ರ ಮಲ್ಯ ಓಡೋಗ್ತಾನ ಸರ್. ನೀವು ಹೋಗಿ ಕರ್ಕೊಂಡ್ ಬರ್ರಿ ಸರ್, ಇವ್ರಿಬ್ರು ನಾನು ನೋಡ್ಕೊಂತಿರ್ತೀನಿ ಸರ್. ಇವ್ರ ಏನಾರ ಕಿತಾಪತಿ ಮಾಡಿದ್ರ ಎನ್ಕೌಂಟ್ರ್ ಮಾಡಿ ಬಿಸಾಕ್ ಬಿಡ್ರಿ. ಆಯ್ತು ಸರ್. ನಾ ಬರತನ ಏನಾರ ನಾಟಕ ಗಿಟಿಗೆ ಎಬ್ಸಿರಿ ನಿಮ್ಮಿಬ್ಬರಿಗೆ ಎನ್ಕೌಂಟ್ರೆ. ಗೌಡ್ರೆ ದುಶ್ಮನ್ ಕಹಾ ಅಂದ್ರ ಬಗಲ್ ಮೇ ಅಂದ್ರಂತ. ಏನ್ ಗೌಡ್ರೆ ನೀವು ನಿಮ್ ಮನೆ ಬರ್ದಾಗ ಏನ್ ನಡೀತೆ ಅಂತ ತಿಳ್ಕೊಲಾರ್ದನ ಸತ್ತೋಗ್ಬಿಟ್ರಲ್ಲ ಅಂತೀನಿ. ಆದ್ರೆ ಗೌಡ್ರೆ ಒಂದ್ ಮಾತು, ನಿಮ್ ಮನೆ ಬರ್ದಾಗ ನಡೆಯೋ ಪ್ರತಿ ಒಂದು ಮೂಮೆಂಟು ನನಗ್ ಗೊತ್ತಿದ್ದು. ಆ ಬ್ರಹ್ಮ ಬರ್ದಿರೋ ರೀತಿ ನಿಮ್ ಮನೆ ಬರ ನಡೀತೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಾನ್ ಯಾವ ತರ ಅನ್ಕೊಂಡಿದ್ನೋ ಅದೇ ತರನ ನಿಮ್ ಮನೆ ಬರ ನಡೆದಿರೋದು. ನೋಡ್ರಿ ನಿಮ್ಗೆ ಸ್ವಲ್ಪ ನಗು ಬರ್ತಿರ್ಬೋದು. ಈಗ ಕಂಡವ್ರ ಹಣೆ ಬರ ಓದೋ ನನಗ ನನ್ನ ಹಣೆ ಬರದ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ. ಆದ್ರೆ ನಿಮಗ್ ಗೊತ್ತಿಲ್ಲ ನಾನ್ ಎಂತವನು ಅಂತ. ಈಗ ನನ್ನ ಹಣೆ ಬರ್ದಾಗ ಏನ್ ನಡೀತೆ ಅಂತ ಒಂದ್ಸರಿ ನಿಮ್ಗೂ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡ್ರಿ. ಗೌಡ್ಸೇನಿ ಅಂದ್ರೆ ನಿಮ್ ಹೆಂಡತಿ ಪೊಲೀಸ್ನವ್ರ ಮುಂದ ನನ್ನ ಹಾಕಿ ಕೊಟ್ಬಿಟ್ಟಿರ್ತಾಳ. ಆದ್ರೆ ನಿಮ್ ಹೆಂಡತಿ ಮಾತು ಕೇಳ್ಕೊಂಡ ಆ ಪೊಲೀಸ್ನವ್ರು ಈಗ ನನ್ನ ನುಡಿಕೊಂಡು ಇದ ಜಾಗಕ್ಕೆ ಬರಾಕತ್ತಾರ. ಆದ್ರ ನೀವು ಮತ್ತೆ ನಿಮ್ಮ ಹೆಂಡತಿ ಅನ್ಕೊಂಡಿರೋಷ್ಟು ದಡ್ಡ ನಾನಲ್ಲ ಗೌಡ್ರೆ. ಪೊಲೀಸ್ನವ್ರು ಬರೋಕ್ಕಿಂತ ಮುಂಚೆ ನಾನೀಗ ಅಮಾಯಕ.
ಹೌದ್ರಿ ನಾನೇ ರೀ ಸರ. ಏನು ಮಾತಾಡೋದ್ರ ಮುಚ್ಚ ನನ್ನಿಂದ ಬಾ ಎದ್ದಾಳೆ ಏನ್ ಮುಖ ಮುಖ ಏನ್ ನೋಡ್ತಿಲ್ಲ ಮುಚ್ಕದತ್ತು ಸರ ಮಲ್ಯ ಕರ್ಕೊಂಬಂದ್ರ ಸರ ಮಲ್ಯ ಕರ್ಕೊಂಬಂದ್ರ. ಎಷ್ಟು ಖುಷಿನಾಗ ಅದ ನೋಡು ಮಗ. ಅವೊಬ್ಬ ಬರ್ಲಿ ತಡಿ, ಮೂವರಿಗೆ ಸೇರಿಸಿ ವಾಲ್ಗ ಮಾಡ್ತೀನಿ. ಇವ್ರೇನ್ರಿ ನೋಡ್ರಿ ಸರ್ ಇವನೇ ರೀ. ಬಗಳೆ ಏನಂತ ಬಾಳ ಹೇಳಲೇ ಮಗನ ಇವನೇನ? ಹ್ಞೂ ಸರ್ ಅವನು ಸರ್. ನೋಡ್ರಿ ಸಾಹೇಬ್ರ, ನೀವು ಕರ್ಕೊಂಬರ ಮುಂದ ಯಾಕೆ ಕರ್ಕೊಂಬರಕತ್ತೀರಿ ಅಂತ ನಾನು ಕೇಳಿದ್ರಿ. ನೀವೇನ್ ಹೇಳಿದ್ರಿ? ಬಾಲ್ಯ ಮಗನ ಅಲ್ಲಿ ಹೇಳ್ತೀನಿ ಅಂತ ಕರ್ಕೊಂಬಂದ್ರಿ. ಇಲ್ಲಿ ನೋಡಿದ್ರೆ ಇಲ್ಲೇನ ಬ್ಯಾರೇನ ನಡೆಯಕತ್ತೈತ್ರಿ. ಇಲ್ಲಿ ಬಂದು ಏನ್ ಹೇಳಕತ್ತೀರಿ? ಹೇಳಲೇ ಮಗನ ಏನ್ ನಡೆದೈತಿ ಹೇಳಂತ ನೀವ್ ಹೇಳ್ತೀರಿ. ನೋಡ್ರಿ ಇಲ್ಲಿ ಏನ್ ನಡೆದೈತಿ ಇಷ್ಟತನ, ಇದಕ್ಕಿಂತ ಮೊದಲ್ ಏನ್ ನಡೆದೈತಂತ ನನ್ಗೆ ಯಾವ್ದು ಮ್ಯಾಟ್ರ್ ಗೊತ್ತೇ ಹೇಳ್ರಿ ಸರ. ಹೇಳಂದ್ರ ನಾ ಏನಂತ ಹೇಳ್ಬೇಕ್ರಿ ಹೇಳ್ರಿ. ಏನವ ರಾಣಿ ಬಂದೋಣ ನಿನ್ ರಾಜ ಏನ್ ಮಾತಾಡ್ತಿ ಮಾತಾಡ ನಿಮ್ ರಾಜ ಮುಂದ. ಏನ್ ಮಕ್ಕ ನೋಡ್ತಿಯಲ್ಲ ಸಾಹೇಬ್ರಿ ಕೇಳಕತ್ತಿರಲ್ಲ ಹೇಳಲ್ಲಿ. ನಾ ಇರ್ಲಾರ್ದಾಗ ನನ್ನ ಬಗ್ಗೆ ಏನಾರ ಚಾಡ ಹೇಳಿರ್ತಿ ಅನ್ನೋದು ನನ್ಗೆಲ್ಲ ಗೊತ್ತೈತಿ. ಸರ್ ನಾ ಏನ್ರ ಚಾಡ ಹೇಳೇನ್ರಿ ಇವ್ರ ಬಗ್ಗೆ? ನೀ ಮಾತಾಡ್ಬೇಡ. ನೀನ್ ಏನೇ ಹೇಳಾರ್ದನ ಏಕಾಏಕಿ ಹೊಲ್ದಾಗ ನೀರ್ ಕಟ್ಟೋನ್ ಕರ್ಕೊಂಬರಕ್ ಅವ್ರಿಗೆ ನಿಜಾನ? ಆ ನೋಡ್ರಿ ಸರ, ಈಕಿ ಏನ್ ಮಾಡ್ಯಾಳ ಇಲ್ಲಿ ಏನ್ ಹೇಳೈತಿ ಅಂತ ಗೊತ್ತಿಲ್ಲ ಅಂತ ನಾ ಅವಾಗ ಹೇಳ್ಬಿಟ್ಟಿನ್ರಿ. ನೀವ್ ಏನ ಕೇಳದಿದ್ರಿ ಈಕಿನ ಕೇಳ್ರಿ. ನನಗೇನು ನಡೆದದ್ ಏನಂತ ಗೊತ್ತಿಲ್ಲ, ನಡೆಯಕತ್ತಿದ್ ಏನಂತಾನು ಇದುವರೆಗೆ ನನಗೆ ಕ್ಲಿಯರ್ ಆಗಿ ಅರ್ಥನ ಆಗಿಲ್ರಿ ಸರ. ನೋಡ ಏನೇನ್ ನಡೆದೈತಿ ಏನ್ ಮ್ಯಾಟ್ರ್ ಅದ ನೀವ ಸಾಹೇಬ್ರ ಬಗೆಹರಿಸಿರಿ. ಅದೇನಾಗುತ್ತ ಮಾತಾಡ್ಕೊಂಡ ನನ್ನ ಮಾತ್ರ ಕಟ್ ಕಳ್ಸ್ರಿ. ಯಾಕಾರ ನಾನು ಹೊಲ್ದಾಗ ನೀರ್ ಕಟ್ಟೋದ್ ಬಿಟ್ಟು ಬಂದಿನಿ. ನೀನ್ ಮಾಡೋ ಕೆಲ್ಸಕ್ಕೆ ನಾನು ಟೈಮ್ ಪಾಸ್ ಮಾಡ್ಕೊಂತ ಕುಂದ್ರಕ್ಕಾಗಲ್ಲ. ಮಾತಾಡಲ್ಲ ಸಾಹೇಬ್ರು ಕೂಡಗೆ. ಏನವ ರಾಣಿ ಇಬ್ರು ಸೇರಿ ನಾಟಕ ಮಾಡಕ್ತೀರನ? ಅವ ನೋಡಿದ್ರೆ ನಿನ್ನ ಹೆಸರು ಹೇಳ್ತಾನ, ನೀನ್ ನೋಡಿದ್ರೆ ಅವನ ಹೆಸರು ಹೇಳ್ತಿದೆ. ನಿಮ್ ಇಬ್ಬರಿಗೆ ನಾವು ಜೊಗದಾರ ಕಾಣ್ತೀವನ? ಏನಂತ ಮಗ? ಇಲ್ರಿ ಸರ್, ಇದ್ದಿದ್ದೆಲ್ಲ ಹೇಳ್ತೀನಿ ಸರ್. ನಾ ಮನೆ ಬಿಟ್ಟು ಹೋಗ್ಬೇಕಂತ ಮಾಡಿದ್ರಿ ಸರ್. ಎಲ್ಲರೂ ನಂಗೆ ಊರಾಗ ಅಂತ ಮುದುಕು ಮಾಡ್ಕೊಂಡಿದ್ದೆ ಅಲ್ಲ ಸರಿ ಸರ್. ಆಕೆ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಮಲ್ಯನ ಹತ್ರ ಬಂದ್ರಿ. ನಮ್ಮ ಹೊಲ್ದಾಗ ಕೆಲ್ಸಿಗೆ ಅದಾನಲ್ರಿ ಅವ. ಅವ್ನ ಬಲ್ಲಿ ಬರ ನಾ ಹಿಂಗ ಮಲ್ಲು ನಾ ಊರು ಬಿಟ್ಟು ಹೋಗ್ಬೇಕಂತ ಮಲ್ಲುನ ಹತ್ರ ನಂದೆಲ್ಲ ಇದ್ದಿದ್ದೆಲ್ಲ ಪರಿಸ್ಥಿತಿ ಹೇಳ್ಕೊಂಡ್ರಿ. ಆ ಮತ್ತೆ ಮಲ್ಲು ಏನಂದ, ಎಲ್ಲಿ ಹೊಲಕ್ ಹೋಗ್ಬೇಡ, ಎಲ್ಲಿ ಏನೇ ಕೆಲಸ ಮಾಡಿದ್ರು ಬಿ ಇಲ್ಲೇ ಕೂತೆ ಮಾಡು, ಮರ್ಯಾದೆ ನಿಂದು ಹೋಗ್ತದಂದ್ರಿ. ಅದಕ್ಕೆ ಮೆಲ್ಲನ್ ಕೂಡ ಸೆಟ್ ಆಗಿ ನಾ ಹಿಂಗೆಲ್ಲ ಆಗಾನ ಎಲ್ಲಿ ನನ್ ಮರ್ಯಾದೆ ಹೋಗ್ತದ ಅಂತೇಳಿ ನನ್ನ ಗಂಡ ಅನ್ನದಾಗ ವಿಷಯ ಕೊಟ್ಬಿಟ್ಟೇನ್ರಿ ಸರ್. ಆಯ್ತು ಹೇಳ್ರಿ ಸರ, ನಿಮ್ ಡೌಟ್ ಕ್ಲಿಯರ್ ಆಯ್ತು ಹೇಳ್ರಿ. ತಾನ ಒಪ್ಪಿಗೆ ಹೇಳ್ರಿ, ತಾನ ವಿಷಯ ಸಾಯ್ ಹೊಡ್ದಿನಂತ. ನಂದಂತ ಇಲ್ಲಿ ಕೆಲಸ ಮುಗಿತ್ರಿ. ಮತ್ತೆ ಈಕಿ ಮಾತ್ ಕೇಳ್ಕೊಂಡ್ ತಿರ್ಗಾ ನೀವು ನನ್ನ ಹಿಡ್ಕೊಂಬರೋದ್ ಮಾಡಕ್ ಹೋಗ್ಬೇಡಿ. ಯಾಕಾರ ಊರಾಗ ಮರದ ಐತ್ರಿ, ಮರದ ಇರೋದಾಗ ಮಾಡಿ ಇಡ್ತೀರಿ. ಬರ್ತೀನಿ ದೊಡ್ಡ ಮನುಷ್ಯಕ್ಕೆ ಚೊಲೋ ಇಟ್ಟಿತ್ತಾಗ ಊರ ಜನ ಏನು ಅನ್ಕೊಂಡಿವ, ಪೊಲೀಸರು ಕರ್ಕೊಂಡು ಜನ ಏನಾರ ಮಾಡಿರ್ಬೇಕು ತಗ ಅಂತ. ಬರ್ತೀನಿ ಸರ. ಈ ಶೆಟ್ಟಿಂದೇನು ತಪ್ಪಿಲ್ಲ, ಇರೋದಕ್ಕಿಂತಲ್ಲಿ ತಪ್ಪಿದ್ದಿರ್ಬೇಕು. ವಿಚಾರಿಸಮ್ ಸರ, ಶೆಟ್ಟಿ ಕಳ್ಸ್ಬಿಡೋಣ ಸರ. ಹೋಗಲೇ ಶೆಟ್ಟಿ ಹೋಗು. ಲೇ ಮಗನೇ ಆ ಛತ್ರಿ ನಾ ತರ್ಬೇಕಾ? ಮಗ ಬಿಸಿಲನ್ನಲ್ಲ ಮಳೆ ಅನ್ನಲ್ಲ ಚಳಿ ಅನ್ನಲ್ಲ, ಮಗ ಕೊಡಿ ತರ್ತಾನ ಮಗ. ಅಡೇ ಬೋಸ್ ಹುಡುಗೆ
ಗೌಡ್ಶಾನಿ ನಿನ್ ಗೌಡಿకి ಏನಿದ್ರು ಜೈಲ್ನಾಗ ನಡಿ ಮುಂದಾಗ. ಏಯ್ ಮಕ ಏನ್ ನೋಡ್ತಿ, ನಡಿ ಮುಂದಾಗ. ಎಲ್ಲ ಇವನು ಮಲ್ಯ ಹೊಲ್ದಾಗ ಅಂತ ಅದಾನಂತ ನಾನು ಇಲ್ಲಿ ಬಂದ್ ನೋಡಿದ್ರ ಹೊಲ್ದಾಗ್ಲಿಲ್ಲ. ಅವಂಗಂತೂ ಹುಡುಕಿ ಸಾಕಾತು, ಒಟ್ಟ ಕಾಣವಲ್ಲ ಕಣ್ಣಿಗೆ. ಅವನಾರ ಯಾಕೆ ಹುಡ್ಕಾಕ್ ಹೋಗ್ಲಿ, ಯಾಕಂದ್ರ ಅವನ ಹತ್ರ ಸ್ವಲ್ಪ ಕೆಲ್ಸ ಐತಿ. ಅವ ಸಿಕ್ಕಂದ್ರ ಆ ಕತ್ತಿನಿ ಬ್ಯಾರೆ. ಅಲ್ಲಿ ಮಲ್ಯ ನಿಂತ ಕಾಣುತ್ತಲ್ಲ, ಓಹೋ ಮಲ್ಯನ. ಅವನಂತೂ ಇಲ್ಲಿ ಬರಲ್ಲ, ನಾನ ಅವ್ರ ಹತ್ರ ಹೋದ್ರ ಆತು. ಯಾಕಂದ್ರ ಕೆಲ್ಸ ಬಾಳ ಇಂಪಾರ್ಟೆಂಟ್ ಐತಿ. ಶೆಟ್ಟಿ ಸಿಕ್ಕಿದ ಚಾನ್ಸ್ ಬಿಡ್ಬೇಡ ಮಲ್ಯಾಣ, ನಡಿ ಹೋಗೋಣ. ಆಯ್ ಗೌಡ್ರ ನಮಸ್ಕಾರ ರೀ. ಹೌದು, ನೀವ್ ಈ ಕಡೆ ಇದ್ರು ಈ ಕಡೆ ಇದ್ರು? ಯಾಕಂದ್ರ ಕನ್ಫ್ಯೂಸ್, ನಿಮ್ಗೆ ಈ ಕಡೆ ನಮಸ್ಕಾರ ಮಾಡ್ಬೇಕು, ಈ ಕಡೆ ನಮಸ್ಕಾರ ಮಾಡ್ಬೇಕು ಅಂತ. ನಾನು ಆವಾಗ್ಲೇ ಹೇಳಿದೆ ನಿಮ್ಗ, ಇಷ್ಟೊಂದು ಉರಿಯೋದು ಸರಿ ಅಲ್ಲ ಗೌಡ್ರೆ, ಕರೆಕ್ಟ್ ದಾರಿ ಬಂದ್ಬಿಡ್ರಿ ಅಂತ. ಆದ್ರೆ ನೀವು ನನ್ನ ಮಾತೇ ಕೇಳಲ್ವೇ? ಬಿಟ್ಟಿ ಆಸ್ತಿ, ಇಷ್ಟೆಲ್ಲ ಆಸ್ತಿನ ಅನುಭವಿಸ್ಬೇಕಂದ್ರ ಆದ್ರ ಆ ದೇವ್ರು ನಿಮ್ ಲೈಫ್ನಾಗ ಕರೆಕ್ಟಾಗಿ ಏಟ್ ಕೊಟ್ಟ. ಆ ದೇವ್ರ ಒಂದ್ ಕಡೆ ಆದ್ರ ಇನ್ನು ನಾನೊಂದ್ ಕಡೆ. ಆ ದೇವ್ರ ನಿಮಗ ಕರೆಕ್ಟ್ ನಿಮ್ಗೆ ಎದುರಿಗೆ ಕಾಣಂಗ ಹೊಡೆದ, ನಾನು ನಿಮ್ ಸೈಡ್ ನಿಂತಂದು ಕಾಣ್ಲಾರ್ದಂಗ ಹೊಡೆದೆ. ನಾನು ಏನ್ ಹೇಳಕತ್ತೀನಂತ ನಿಮ್ಗ ಕ್ಲಾರಿಟಿ ಸಿಗ್ತಾ ಇಲ್ಲಲ್ಲ? ಹೇಳ್ತೀನಿ, ಕರೆಕ್ಟ್ ಕೇಳ್ಕೊಂಬಿಡ್ರಿ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನಿಮ್ಗ, ಆದ್ರೂ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ನಿಮ್ ಹೆಂಡ್ತಿ ಏನೆಲ್ಲ ದಾರಿ ತಪ್ಪಿ ನನ್ನಿಂದ ಬಂದ್ಲಲ್ಲ, ಅದು ಕಾರಣ ಯಾರಂತ ಗೊತ್ತಾ? ನಿಮ್ ಹೆಂಡ್ತಿ ನನ್ನಿಂದ ಬಂದಿರೋದು ಮಾತ್ರ ನಿಮಗ್ ಗೊತ್ತು, ಹಿಂದಿಲ್ದೆಲ್ಲ ಯಾವ್ದು ನಿಮಗ್ ಗೊತ್ತಿಲ್ಲ. ಅದಕ್ ಕಾರಣನ ನಾನು. ಗೌಡ್ರೆ ನಿಮ್ಗೆ ಇದೆಲ್ಲ ಬೇಕಿತ್ತ? ಬಿಟ್ಟಿ ಆಸ್ತಿ ತಗೊಂಡ್ರಿ, ಯಾರ್ದೋ ಆಸ್ತಿ ನೀವ್ ಅನ್ಭವಿಸ್ಬೇಕಂದ್ರ ಅದು ನನ್ನ ಎದುರಿಗೆ. ನಮ್ಮಪ್ಪ ಮೋಸ ಮಾಡಿದಂಗ ನೀವು ನನಗೂ ಮೋಸ ಮಾಡಕ್ಕಾಗಲ್ಲ. ನಮ್ಮಪ್ಪ ಒಬ್ಬ ದಡ್ಡ, ನೀವು ಕೊಟ್ಟಿರೋ ರೊಕ್ಕಕ್ಕೆಲ್ಲ ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ನಮ್ಮೆಲ್ಲಾ ಆಸ್ತಿನ ನಿಮ್ಮ ಹೆಸರು ಮಾಡಿಸಂದ್ರಿ. ನಮ್ಮಪ್ಪ ಏನು ಗೊತ್ತಾಗಲಿಲ್ಲ, ಅವ್ರ ಹತ್ತು ಕರೆದು ಬೇಡಿಕಂದ್ರು ನೀವು ನಿಮ್ ಕೆಲ್ಸನ ಕಂಟಿನ್ಯೂ ಮಾಡಿದ್ರಿ. ಅದು ಸಾಲಲ್ಲ ಅಂತ ನಮ್ಮ ಮನೆಯವ್ರನ್ನೆಲ್ಲ ಜೀತಕ್ಕಿಟ್ರಿ. ಕಡಿ ನಾನು ನಿಮ್ ಕೈಯಾಗ ಬಿಟ್ಟಿ ದುಡಿಯಂಗಾದೆ. ಖರ್ಚಿಗೆ ಕೇಳಿದ್ರ ಯಾವ ರೊಕ್ಕ ಕೊಡುದು, ಬಿಟ್ಟಿ ದುಡಿಯೋ ಅನ್ನೋ ಮಟ್ಟಿಗೆ ಬಂದೋದ್ರಿ. ಗೌಡ್ರ ನೀವು ನನಗೆ ಅವತ್ತೊಂದು ಮಾತು ಹೇಳಿದ್ರಿ, ನೆನಪೈತೆ? ಒಂದ್ಸತಿ ಕರೆಕ್ಟ್ ನೆನಪು ಮಾಡ್ಕೊಂಡ್ಬಿಡ್ರಿ. ಅವತ್ತು ನೀವೇನ್ ಹೇಳಿದ್ರಿ ಅಂತ ಒಂದ್ಸರಿ. ಬುಸಡಿಕೆ ಬಂದ ರೊಕ್ಕನ ಕೇಳೋದೇನು? ನಿಮ್ಮಪ್ಪ ಸಾಲ ಮಾಡಿದ್ ಯಾರು ಹೇಳ್ತಾರದು? ನಾ ನಿಮ್ಗೆ ಏನ್ ಹೇಳಿನಿ? ವಾರ ಇಷ್ಟು ಸೆಂತಿ ಕೊಡ್ತೀನಪ್ಪ ಅಂತ ಹೇಳಿ, ಆ ಸೆಂತಿ ಮ್ಯಾಗ ಅಷ್ಟ್ರ ಮ್ಯಾಗ ಹೋಗ್ಬೇಕು ನೀವು.
ಬಂದ ಮೇಲೆ ನಾನು ರೊಕ್ಕ ಕೊಡ್ರಿ ಅಂತಂದ್ರೆ ಜಾಸ್ತಿ ರೊಕ್ಕ ಕೇಳಿದ್ರೆ ನಡೆಯಂಗಿಲ್ಲ ನಮ್ಗೆ. ಹಳ್ಳಿ ರೊಕ್ಕ ಕೇಳಿದ್ರೆ ಟ್ರ್ಯಾಕ್ಟರ್ ಓದಿಬೇಕಾಗತ್ತ ನಿನಗೆ. ಹಂಗಲ್ರಿ ಗೌಡ್ರ ಅದ ಈಗ ನಮ್ಮ ಅವ್ರ ದವಾಖಾನೆಗೆ ಇದ್ರಿ ಅದಕ್ಕೆ ಒಂದ್ 50,000 ರೂಪಾಯಿ ಬೇಕಾಗಿದ್ವು 50,000 ರೂಪಾಯಿ ಕೊಡ್ರಿ ಅಂತ ಕೇಳಿದ್ರಿ. ಬುಸಡಿಕೆ 50,000 ಕೇಳ್ತಿ, ಲಕ್ಷ ಕೇಳ್ತೀನಿ. ನೀನು ಇಚ್ಚಿ ಏನಿಲ್ಲ. ಮೊದಲ ನಿಮ್ಮಪ್ಪ ಸಾಲ ಮಾಡಿದ್ದು ಹರೀರಿ, ಅರ್ಧ ಕೇಸ್ ಆ ಕಡೆ ಹೋಗ್ಬಿಡ್ರಿ. ಅಲ್ರಿ ಗೌಡ್ರ, ನಮ್ಮ ಅಪ್ಪನ ಸಾಲದ ಮೇಲೆನ ಇಷ್ಟು ಹೊಲನು ನಿಮ್ಮ ಹೆಸರಲ್ಲೇ ಮಾಡ್ಕೊಂಡಿರಿ. ಇನ್ನ ನಿಮ್ಮ ಅಪ್ಪಂದು ಸಾಲ ಐತಿ ಅಂದ್ರಿ ನಮ್ಮನ್ ದುಡ್ಸನಕತ್ತೀರಿ. ಆದ್ರೆ ಇನ್ನ ಇಲ್ಲಿ ತನ ದುಡಿಯ ಮೇಡ್ರಿ ನಮ್ ಜಲಮ ಸಣ್ಣ ಐತ್ರಿ ನಿಮ್ ಹೊಲ್ದಾಗ ದುಡ್ದು. ನಿಮ್ಮಪ್ಪ ಸಾಲ ಮಾಡೋ ಟೈಮ್ನಾಗ ಊರಾಗ ಯಾರು ₹1 ಕೊಡ್ತಿದ್ದಿಲ್ಲ. ನಾನು ಕರ್ದಗೇಸಿ ಕೊಟ್ಟಿದ್ದಕ್ಕೆ ಒಂದಿಟ್ಟು ಹೊಲ ಕೊಟ್ಟಿದ್ದಕ್ಕೆ ಮಾತಾಡ್ತೀರ ನೀವು. ಆ ಹೊಲ ನಿಮ್ದು ಹೆಂಗಿತ್ತು, ಬರೇ ಕಲ್ಲಿದ್ದು. ಆ ಹೊಲಕ್ಕ ನಾ ಜೆಸಿ ಪೇಸಿ ಎಲ್ಲ ಒಟ್ಟು ಹೊಲ ಸ್ವಚ್ಛ ಮಾಡಿದ ಕಣ್ಣಾಗ ಈ ಮಗ್ಗ ಕಣ್ಣಾಗ ತಗೋಕತ್ತದ. ಈಗ ನೀ ಏನು ಮಾಡಬೇಡ, ನೀ ಸಾಕು. ನಿಂದೇನು ನಮ್ ಸಾಲ ಹರಿದಗೇಸಿ ಎಕಡೆ ಹೋಗಿ ಹೋಗ್ಬಿಡು. ನೀನು ಸಾಕಿನ್ನ ದೊಡ್ಡ ಶಣದಿ ನೀನು. ಇರ್ಬಿಡು, ಪಾಪ ಬಡ್ರ ಮಗ ಅಂತ ಕೇಸಿ ಇಟ್ಕೊಂಡ್ ಹೊಂಟಿ ತೋಟದಾಗ ನಾನು. ಅದಕ್ಕೆ ನೀನು ದಿಮಾಕ್ ಮಾಡಾಕತ್ತೀನಿ. ನೀನು ನಿಮ್ಮ ಅಪ್ಪನ ಸಾಲ ಹರಿ ಮೊದಲು ನೀನು ತಿಳಿತಾನೆ. ನಾ ಏನ್ ಹೇಳಿ ನಿಮ್ಗ ವಾರ ಸಂತಿಗೆ ಆಟೆ ಕೊಡೋ ನಾನು. ಅದು ನಾಟಕ ಮಾಡ್ತಾರ ಬಂದ್ ದವಾಖಾನಿಗೆ ಐತ್ರಿ ನಮ್ಗ ಅಲ್ಲಿ ಇದು ಕಡಿಮೆ ಬಿದ್ದದ್ರಿ ಅಂತ ಕೇಸಿ. ಕಂಡಾಪಟ್ಟಿ ಹೊಲ ರೀ ಗೌಡ್ರ, 1 ಎಕರೆ ಅಲ್ಲ 2 ಎಕರೆ ಅಲ್ಲ ರೀ, 25-30 ಎಕರೆ ಹೊಲ ನಿಮ್ ಹೆಸರ್ಲಿ ಮಾಡ್ಕೊಂಡ್ರು. ನಮ್ಮ ಅಪ್ಪರ ಎಷ್ಟಾರ ಸಾಲ ಮಾಡಿರ್ಬೇಕ್ರಿ ನಿಮ್ ಕಡೆ. ಆ ನಮ್ಮನೆ ವಜ್ಜೆ ಓಡಿಸ್ತಿರಲ್ಲ ನಮ್ಮ ಅಪ್ಪರ ಮೇಲೆ. ನಾನು ನಿಮ್ಮ ಅಪ್ಪಗ 1,000-2,000 ರೂಪಾಯಿ ಕೊಟ್ಟಿಲ್ಲ. ನಾನು ಕೊಡಾಗ ಲಕ್ಷ ಗಟ್ಟಲೆ ರೊಕ್ಕ ಕೊಟ್ಟಿನಿ ನಾನು. ನೀ ಎಲ್ಲಿದ್ದೀರಾ? ಇಟ್ಟಿದ್ದು ಚೋಟಿದ್ದೀನಿ ಚೋಟು ನಿಮ್ಮ ಅಪ್ಪಗ ರೊಕ್ಕ ಕೊಡಾಗ. ನೀ ಬಾಳ ಮಾತಾಡಕತ್ತಿ ನೋಡಿ ಇತ್ತಿದ್ಲಾಗಿ. ನಿನಗಿಲ್ಲೋಡ ನಾ ಏನು ಹೇಳಂಗಿಲ್ಲ. ಹೋಗಿ ಸ್ವಲ್ಪ ಕೆಲಸ ಮಾಡು. ಇಂದ ನಾ ಮಾತಾಡ್ತೀನಿ ಸಾಯಂಕಾಲ ಬಂದ್ ಕೇಸಿ. ದೊಡ್ಡ ದಿಮಾಗ್ ಮಾಡಿ ಮಾತಾಡ್ತಾನೆ. ಅಲ್ರಿ ಗೌಡ್ರ, ನೀವು ಸೆಂತಿಗೆ ಅಷ್ಟೇ ಕೊಟ್ಟಂತೂರ ಮತ್ತೆ ನಮ್ಗ್ ದವಾಖಾನೆ ಅಂತದಿಂತ ಹೆಚ್ಚಿನ ಖರ್ಚು ಬಂದ್ರೆ ಹೆಂಗ್ ಮಾಡೋದ್ರಿ? ಅದು ನನಗೆ ಗೊತ್ತಾಗುತ್ತಾ ದವಾಖಾನಿ ಅನ್ನೋದು. ನೀ ಬರೀ ಹೊಳ್ಳಿ ಮಳ್ಳಿ ದವಾಖಾನಿ ಸುದ್ದಿ ಹೇಳ್ತಿಲ್ಲ ನನಗ. ನಾ ಏನ್ ಹೇಳಾತೀನಿ ನಿನಗ, ಅಲ್ಲಿ ಹೋಗ ಅಲ್ಲಿ ಮ್ಯಾಲ ತೋಟದ ನೀರ್ ಕಟ್ಟಿ ಬರ್ತೀನಿ. ಅವ ಇಲ್ಲ ನನ್ನ ಶೆಟ್ಟಿ ಬಂದಿಡ್ರಿ ಅವ್ರ ಬರ್ತೀವಂತ ಹೇಳಿಗ್ಯಾರಿ. ಅಲ್ಲ ಶೆಟ್ಟಿಂದ ಇಬ್ರು ಕೂಡಿಗೆ ಎಲ್ಲಿ ಮೂರ ಬಟ್ಟಿ ಮಾಡ್ತೀರ ಗೊತ್ತಿಲ್ಲ. ನಂಗೆ ಹೋಯ್ತು ನೋಡ. ಈಗ ಹೆಂಗ್ರಿ ರೊಕ್ಕ ಇಲ್ರಿ? ರೊಕ್ಕ ಕೇಳಿದ್ರೆ ಒದಕಿನ ಬಿಡ್ತಾವ ಮಗನ. ಮಕ್ಕ ನೋಡ್ತೀವಿ ಹೋಗಿ ಕೆಲಸ ನೋಡೋಗ. ನೋಡಿ ಶಾಣ್ಯಾರ ಹೇಳಿ ಬಂದ್ ರೊಕ್ಕ ಕೇಳ್ಕೊಂತ ಹೋಗಿ. ಈಗ ಹೇಳ ದೊಡ್ಡಂಗ ನಾನು ಸಿಡಿಗೆ ಸುಳ ಮಗ. ರೊಕ್ಕ ಈ ಸಲ ಬಾಯಿಲ್ ಹೇಳಿನಿ. ಇನ್ನೇಮೇನು ರೊಕ್ಕ ಸುರಿತಂದ್ರ ಯಾಕನ ಒದ್ದು ಹೋಗ್ತೀನಿ ಆ ಕಡೆ. ಈಗ ಗೊತ್ತಾತ ಗೌಡ್ರೆ, ನೀವ್ ಅವತ್ ನನಗೆ ಏನೆಲ್ಲ ಹೇಳಿದ್ರಿ ಅಂತ. ಬಿಟ್ಟೆ ಆಸ್ತಿ ಅನ್ಭವಿಸಕ್ ಆ ದೇವ್ರು ಬಿಡಲ್ಲ ಗೌಡ್ರೆ. ಈಗ ನೋಡ್ರಿ, ನೀವು ಅನಾಸ್ತವಾಗಿ ಆದಿ ಹಣ ಆಗೋದ್ರಿ. ಅದು ನಿಮ್ ಹೆಂಡತಿ ಕೈಯಾಗ. ಅದ್ರ ನಂದೇನು ತಪ್ಪಿಲ್ಲ, ಎಲ್ಲ ನಿಮ್ ಹೆಂಡತಿ ಮಾರ್ಯಾಡಂಗ ನಿಮಗಾಗಿ ಗೊತ್ತು. ಆದ್ರೆ ಈಗ ನಿಮ್ ಹೆಂಡತಿ ಜೈಲ್ಯಾಗ. ನನಗ್ ಸೇರ್ಬೇಕಾರ ಆಸ್ತಿ ಅಲ್ಲ, ನನ್ನ ಪಾಲಿ ಸೇರಿದ್ದಾಗಿ ಗೊತ್ತು. ನೀ ಮ್ಯಾಲ ಕುಂತಂದ್ ಎಷ್ಟೇ ಕೋಪ ಮಾಡ್ಕೊಂಡ್ರು ನನಗೇನು ಮಾಡಕ್ಕಾಗಲ್ಲ. ಇವ ಏನು ಓದೆ ಗವಾಸಿ ಅಂದ್ರ ಬಂದೆ ಪಿಸಾಸಿ ಅಂತ ಈ ಕಡೆನ ಬರಾಗತ್ತಾನ. ಶೆಟ್ಟಿ ಬಾ ಮಗನ. ಏನಪ್ಪ ಮಲ್ಯ ಬಾಳ ಖುಷಿ ಇದ್ದಂಗ ಕಾಣ್ತೀಯಲ್ಲ. ಅಲ್ಲ ನಾನ್ ಖುಷಿಯಾಗಿರೋದಲ್ಲ ಶೆಟ್ರ, ನನ್ಕಿಂತ 2 ಪಟ್ಟು ಖುಷಿಯಾಗಿದ್ರಲ್ಲಿ ನೀವು. ಮತ್ತೆ ಯಾಕೆ ಖುಷಿ ಅಂತ ಯಾಕೆ ಅಂತೀವಲ್ಲ ಮಲ್ಯ? ಯಾಕೆ ಅಷ್ಟೊಂದು ಖುಷಿ? ಗೌಡ ಅಂತರು ಮುಖ ಮಣ್ಣಾಗಿ ಹೋದ. ಗೌಡ್ತಿ ಜಲ್ಲಿಗೆ ಬಿದ್ದು ಹಳ್ಳ ಹಿಡ್ದು ಹೋದ. ಹೌದು. ಈಗ ಎಲ್ಲಾ ಆಸ್ತಿಗೂ ಯಾರು ಆಸ್ತಿದಾರಲ್ಲ ಮಲ್ಯ. ಅದಕ್ಕೇನ್ರಿ ಈಗ ಬಲ್ಲಿ ಹೇಳ್ತೀನಿ. ಈಗ ಗೌಡ ಅದನಲ್ಲ, ಎಲ್ಲ ಗೌಡದ ಹೆಸರಲ್ಲಿ ಆಸ್ತಿ ಲೆಕ್ಕ ಐತಿ. ಈಗ ನಂಗ ಲೆಕ್ಕ ಮಾಡಕ್ ಬರಲ್ಲ. ಹೌದು. 2 ಎಕರೆ ನಿನ್ ಕೊಡ್ಬೇಕಂತ ಐತಿ ಇದ್ರಾಗ. ಇದ್ರಾಗ ಯಾಕಂದ್ರೆ ಮುಂದೆ ಹೊಲ ಎಲ್ಲ ನೀನ್ ನೋಡ್ಕೊಂತ ಹೋದ್ರ ನನ್ಗ ಸ್ವಲ್ಪ ಅನುಕೂಲ ಆಗುತ್ತ. ಈ ಹೊಲ್ದಾಗ ನನಗ್ 2 ಎಕರೆ. ಮತ್ತೆ ಮಿಕ್ಕಿದ್ದೆಲ್ಲ ಯಾರಿಗೆ? ಮಿಕ್ಕಿದ್ದಿಲ್ಲ ನನಗ. ಯಾಕ ನೀನ್ ನನ್ನ ಹತ್ರ ಕೆಲಸ ಮಾಡ್ತೀಯಲ್ಲ. ಓಹೋ. ಸ್ವಲ್ಪ ನನ್ನ ಮೇಲೆ ಕರುಣೆ ಬರ್ಲಿ ಅಂತ ನಾ 2 ಎಕರೆ ನಿನ್ನ ಹೆಸರು 2 ಎಕರೆ ನನಗ ಹಚ್ಚತ್ತೀರಿ. ಮಿಕ್ಕಿದ್ದೆಲ್ಲ ನಿಮಗ. ಮಿಕ್ಕಿದ್ದೆ ನನ್ಗ. ಯಾಕ ಗೌಡ ಗೌಡ್ಸೇನಿ ಇಲ್ಲ ಅಂದ್ಗಾರಿ? ಇಲ್ಲ ಅಂತ
ಹಾ ಹ್ಮ್. ಅಂದ್ರೆ ಈಗ ಗೌಡ ಎಲ್ಲಾ ಆಸ್ತಿನ ಗೌಡ್ಸೇನಿ ಹೆಸರಿ ಮಾಡಿಸ್ಬಿಟ್ಟಲ್ಲ. ಈಗ ಗೌಡ್ಸೇನೆ ಹೆಸರು ಐತಿ. ಹಾ. ಎಲ್ಲೆಲ್ಲಿ ಯಾವ ಯಾವ ಹೊಲ ಅದಾವ ಎಲ್ಲ ನಿಂಗೆ ತೋರಿಸ್ತೀನಿ. ಹಾ ಹ್ಮ್. ನಾ ನಿಮ್ ಮಾತ್ ಕೇಳ್ಕೊಂಡಿರೋ ಸಂಬಂಧ 2 ಎಕರೆ ಯಾವ ನಿನ್ನ ಹೆಸರಲ್ಲಿ ಹಾಸ್ತೀನಿ ನಾನು. ಈಗ ಒಪ್ತಿಲ್ಲ. ಸೆಟ್ಟೆ ನೀನು ಗೌಡ್ರ ಮನ್ಯಾಗ ಹಾಳಾಗಿದ್ದಷ್ಟ ನಿನ್ ಕೆಲಸ. ಇವತ್ತು ಗೌಡ ಇಲ್ಲ ಅನ್ನೋ ಒಂದ್ ಕಾರಣಕ್ಕ ಆ ಜಾಗದಾಗ ಕುಂದ್ರ ಕನಸು ಯಾವತ್ತು ಕಟ್ಟಕ್ ಹೋಗ್ಬೇಡ. ಇಲ್ಲ ಕಟ್ಟಲ್ ತಗೋ. ಕಟ್ಟಬೇಕಂತ ನೀನಂದ್ರು ಅದಕ್ಕ ನಾನ್ ಬಿಡಂಗಿಲ್ಲ. ಯಾಕಂದ್ರ ನಿನಗ ಗೌಡ ಈ ಆಸ್ತಿನೆಲ್ಲ ಗೌಡ್ಸೇನಿ ಹೆಸರಿ ಮಾಡಿಸಿದ್ ಮಾತ್ರ ನಿನಗ್ ಗೊತ್ತು. ಆದ್ರ ಆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಂದಿರೋದು ನಿನಗ್ ಗೊತ್ತಿಲ್ಲ. ಒಂದ್ಸರಿ ನೋಡಲ್ಲಿ ಜಾನು, ಹಾ? ನೀನು ನನ್ನ ಎಷ್ಟು ಇಷ್ಟಪಡ್ತಿದ್ದಿ? ಅದು ಬಾಯಲ್ಲಿ ಹೇಳ್ರದ ಅಂತದ್ ಇಷ್ಟಪಡ್ತೀನಿ. ಇಟ್ಟು ತುಂಬಾ 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 ಇಷ್ಟಪಡ್ತೀನಿ ಮಲ್ಲು ನಿಂಗ. ತುಂಬಾ ಅಂದ್ರೆ ಎಷ್ಟು ತುಂಬಾ? ಅದು ಬಾಯಲ್ಲಿ ಹೇಳಕ್ ಆಗಲ್ಲ, ಅಷ್ಟೊಂದು ನನ್ ಜೀವನ ಮೇರಕ್ಕಿಂತ ಇಷ್ಟಪಡ್ತೀನಿ ನಿಂಗ. ಅಲ್ಲ ನೋಡ್, ಮತ್ತೆ ಹಿಂಗ್ ಇಷ್ಟಪಡ್ತೇನೆ ಅಂದ್ರೆ ನಾಳೆ ಸಡನ್ ಆಗಿ ಗೌಡ್ರಿಗೆ ಅಂಜಿಕೆ ಅಂತ ಮತ್ತೆ ಆಮೇಲೆ ನನ್ ಮೇಲೆ ಕೈ ಕೊಟ್ಟಿ ಅಂತೀನಿ. ಯಾಕ ನನ್ ಮ್ಯಾಲ ಭರವಸೆ ಇಲ್ಲ ಮಲ್ಲು ನಿಂಗ? ಅಟ್ ನಿಂಗ ಸಡನ್ ಬಿಡ್ಬೇಕಾದ್ರೆ ನಿಂಗ್ ಕೂಡ ಯಾಕೆ ನಾ ಇರ್ತಿದ? ಆದ್ರೂ ನನಗ ನಿನ್ ಮೇಲೆ ಗ್ಯಾರಂಟಿನೆಲ್ಲ ಒಟ್ಟ. ನನ್ ಮೇಲೆ ಭರವಸೆ ಇಲ್ಲ ಮಲ್ಲು ನಿಂಗ? ಈಗ ಯಾರನ್ನ ನಂಬಿರು ಹೆಣ್ಣನ್ ನಂಬಕ್ ಹೋಗ್ಬಿಡಂತ ಯಾರೇ ಹಿರಿಯರು ಹೇಳಿದ್ದವ. ಅಲ್ಲ ಮಲ್ಲು, ನಂದ್ ಇಷ್ಟೆಲ್ಲ ಆಸ್ತಿ, ನಂದ್ ಗೌಡಿಕೆ ಅಂದ್ರೆ ಏನು ಅಂತ ಎಲ್ಲ ಬಿಟ್ಟು ನಿನಗ್ ಇಷ್ಟ ಪಡ್ಲತ್ತೀನಿ ಅಂದ್ರ ಅದು ನೀ ಅರ್ಥ ಮಾಡ್ಕೋಬೇಕು. ಅಲ್ಲ ನನ್ ಇಷ್ಟಪಡಕ ನೀನು ಯಾವ್ದೋ ಒಂದ್ ಇದಕ್ಕ ಆಸೆ ಪಟ್ಟು ನಿನ್ ಗಂಡ ಮುದುಕಾಗ್ಯಾನಂದ್ಗರ ಆ ಒಂದ್ ಇದಕ್ ನಾನು ಇಷ್ಟಪಟ್ಟಿದ್ದೆ. ನಿನ್ನ ಆಸೆ ಎಲ್ಲ ಈಡೇರ ಮೇಲೆ ನಾನು ಸಡನ್ ಆಗಿ ಕೈ ಕೊಟ್ಟು ಹೋದ್ರ ಹಂಗ ಆತು ಮಲ್ಲು. ಮನಸ್ ಕೊಟ್ಬೇಕ, ಏಸ್ ಕಾಲಕ್ ಮುರಿಯಲ್ಲದು. ಅದು ಫಸ್ಟ್ ಅರ್ಥ ಮಾಡ್ಕೊನಿ. ಆದ್ರೂ ನನಗ ನಿನ್ ಮೇಲೆ ಒಟ್ಟ ಭರವಸೆನ ಬರವಲ್ದು. ಇಲ್ಲ ಮಲ್ಲು, ನನ್ ಮ್ಯಾಲ ಭರವಸೆ ಮಾಡ್ಬೇಕಂದ್ರೆ ನಿಂಗೆ ಏನ್ ಮಾಡ್ಬೇಕು ಹೇಳಾರ ಹೇಳ, ಅದರ ಮಾಡ್ತಾ. ನಾ ಏನ್ ಹೇಳಿದ್ರು ಮಾಡ್ತೆ? ಮಾಡ್ತೀನಿ. ಏನ್ ಊರ್ ಹಾಕೋಲಿ? ನಿನ್ ಕಾಲ ಜೀವ ಕೊಡ್ಲಿ? ಹೇಳ, ಅದರ ಮಾಡ್ತಾ. ಈಗ ನಿನ್ ಜೀವ ತಗೊಂಡ್ ನಾನೇ ಮಾಡ್ಲಿಲ್ಲ, ಒಟ್ಟ ನೀನ್ ಬೇಕು ನನಗ. ನೀ ನನ್ನ ಮದ್ವೆ ಆಗಕ್ ರೆಡಿ ಇದಿಲ್ಲ? ಈ ಸದ್ಯ ರೆಡಿ ಇದ್ದಿಲ್ಲ. ಗ್ಯಾರಂಟಿ ಅಲ್ಲ? ಗ್ಯಾರಂಟಿ. ಒಟ್ಟು ಬಿಟ್ಟು ಹೋಗಲ್ಲ? ಹೊಟ್ಟೆ ಬಿಟ್ಟು ಹೋಗಲ್ಲ. ನಾ ಏನ್ ಹೇಳಿದ್ರು ಮಾಡ್ತೀವಿ? ನೀ ಏನ್ ಹೇಳಿದ್ರು ಕಣ್ಣು ಮುಚ್ಚಿ ಮಾಡ್ತೀನಿ. ಹೌದಾ? ಇದೇನ್ ಮಲ್ಲು? ಈಗ ನೀ ನನ್ ಬಿಟ್ಟು ಹೋಗಲ್ಲ ಅಂತ ಇಷ್ಟು ಕನ್ಫರ್ಮ್ ಆಗಿ ಹೇಳ್ತಿ ಅಂದ್ಮೇಲೆ ನಾಳೆ ನಾವಿಬ್ರು ನೀ ಗೌಡನ್ ಬಿಟ್ಟು ಬಂದ್ಮೇಲೆ ಮದ್ವೆ ಆಗಕ್ ಒಂದ್ ಏನಾರ ಬೇಕಲ್ಲ? ಹೌದ್ ಬೇಕು. ಅದಕ್ಕೆಲ್ಲ ರೆಡಿ ಮಾಡ್ಕೊಂತೀನಿ ನಾನು. ಈಗ ನೀನ್ ಇದ್ರ ಮೇಲೆ ಒಂದ್ ಸಹಿ ಮಾಡ್ಬಿಡು. ಇದ್ರ ಮೇಲೆ ಸಹಿ ಮಾಡ್ಲಿ? ಯಾಕೆ ನನ್ ಮೇಲೆ ಗ್ಯಾರಂಟಿ ಇಲ್ಲ ನಿನಗ? ಇಲ್ಲ, ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಇಲ್ಲ. ಸಹಿ ಮಾಡ್ತೈತೆ, ಸಹಿ ಮಾಡ್ತೈತೆ. ಏನಂತ ಮಾಡ್ಬೇಕಿಲ್ಲಿ? ನಿನ್ ಹೆಸರು ಒಂದ್ ಸಹಿ ಮಾಡ್ಬಿಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ. ಮಾಡದ ನಾ ಅದ್ರ ಪಕ್ಕ ನಿಂದು ಮಾಡ್ಲೇನ? ನಿಂದೊಂದ್ ಸಾಕು, ಏನಿಲ್ಲ. ಮಿಕ್ಕಿದ್ದೆಲ್ಲ ನನ್ ಮ್ಯಾಲ ಭರವಸೆ ಇಲ್ಲ, ನೀ ಸಹಿ ಮಾಡ್ಕೊಂಡಿ. ನಿನ್ ಮೇಲೆ ಏನ್ ಭರವಸೆ ನನಗ? ಈ ನೀ ಸಹಿ ಮಾಡಿದ್ರ ಮೇಲೆ ನಾ ಏನ್ ಮುಂದಿನ ಕೆಲಸ ಮಾಡ್ತೇನಲ್ಲ, ಅದ ನನ್ ಮೇಲಿನ ಭರವಸೆ ನಿನಗ. ನಿನ್ ಮ್ಯಾಲ ಬಾಳ್ ಭರವಸೆ ಮಲ್ಲು, ಅದಕ್ಕೆ ಇಷ್ಟ ಇಷ್ಟಪಡ್ತೀನಿ ನಾನು ಹಿಂಗ. ಆಯ್ತಲ್ ಕೆಲ್ಸ. ಈಗ ನಾನು ನಿನ್ ಎಷ್ಟ್ ನಂಬ್ತೀನಂತ ನಿನಗ್ ಗೊತ್ತಾಗಬೇಕಿಲ್ಲ? ಹೌದೌದು. ನಿನ್ ಮ್ಯಾಲ ನಂಬಿಕೆ ಫುಲ್ ಅದ್ ಮಲ್ಲು ನಂಗ. ನೀ ಏನ್ ಮಾಡಿದ್ರು ಇಷ್ಟ ಅಲ್ಲ, ಇದ್ರ ಮ್ಯಾಲ ಏನು ಮುಂದೆ ನಡೀತೈತಲ್ಲ ಅವಾಗ ಕ್ಲಿಯರ್ ಆಗಿ ಅರ್ಥ ಆಗತ್ತ ನಿನಗ ನಾ ನಿನ್ನ ಎಷ್ಟು ನಂಬಿನಿ ಅಂತ. ಹೌದೇನ? ನಿನ್ ಮ್ಯಾಲ ಬಾಳ್ ಭರವಸೆ ಮಲ್ಲು ನಂಗ. ಎಷ್ಟ್ ಕಾಲಕ್ ನೀ ಕೈ ಬಿಡಲ್ಲ ಅನ್ನೋದು ನನಗ ಮನ್ಸಿಗೆ ಫುಲ್ ಖಾತ್ರಿ ಅದ. ಎಲ್ಲ ಬೆರಕಿ ಮಲ್ಯ ಚಲೋ ಕಾಣಲ್ಲ, ಬಾಳ ಅಣ್ಣ ಆಗುತ್ತ. ನ್ಯಾಯ ಅನ್ಯಾಯದ ಬಗ್ಗೆ ನಾನು ನಿನ್ನಿಂದ ತಿಳ್ಕೋಬೇಕಾಗಿಲ್ಲ ಶೆಟ್ಟಿ. ನ್ಯಾಯ ಅಂದ್ರೇನು, ಅನ್ಯಾಯ ಅಂದ್ರೇನಂತ ನಮ್ಮಪ್ಪ ನನಗೆಲ್ಲ ಕಲಿಸೋಗ್ಯಾನ. ನೋಡು, ನೀನು ಸ್ವಲ್ಪ ಉಸಿರು ಬಿಡ್ಲಾರ್ದಂಗ ನಾನು ಹೇಳ್ದಂಗೆ ಕೇಳ. ಸ್ವಲ್ಪ ಉಸಿರು ಎಲ್ಲಾರ ಹೊರಗಡೆ ಬಿಟ್ಟು ನಿನ್ನ ಉಸಿರ ನಿಲ್ಲಿಸ್ಬಿಡ್ತೀನಿ ಶೆಟ್ಟಿ. ನಿನ್ನ ಹಣೆ ಬರ್ದಾಗ ಆ ದೇವ್ರು ಗೌಡನ ಪಟ್ಟ ಇನ್ನೂ ಬರ್ದಿಲ್ಲ. ಯಾಕಂದ್ರೆ ನನಗೆ ಕಾಣಕತ್ತೈತಿ ನಿನ್ನ ಹಣೆ ಬರ್ದಾಗ ಈ ಜನ್ಮ ಪೂರ್ತಿ ಈ ಟೋಪಿ
ಈಕ್ವಲ್ ಟು ಈ ಛತ್ರಿ. ಈ ಶೆಟ್ಟಿ ಪಟ್ಟಣ ಬರ್ದಿರೋದು. ಆ ಹಣೆ ಬರನ ಮೀರಿ ನೀನು ಗೌಡನ ಪಟ್ಟ ತಗೋಬೇಕಂದ್ರ ಗೌಡನ ಕುರ್ಚಿ ಖಾಲಿ ಇಲ್ಲ. ಯಾಕಂದ್ರ ಅಲ್ಲಿ ಈ ಮಲ್ಯ ಅದಾನ. ದೂಸರಾ ಮಾತಾಡ್ಲಾರ್ದಂಗ ಆ ಗೌಡನ್ ಜೊತೆ ಹೆಂಗ್ ಚಾಕ್ರಿ ಮಾಡಾಕತ್ತಿದ್ದಿ, ಇನ್ ಮುಂದಿನ ಅದೇ ತರ ನಮ್ಮ ಮನಿ ಚಾಕ್ರಿ ಮಾಡ್ಕೊಂಡ ನನಗ್ ನಮಸ್ಕಾರ ಹೇಳ್ಕೊಂತ ನನ್ನ ಲೆಕ್ಕಾಚಾರ ಚೊಕ್ ಮಾಡ್ಕೊಂತ ಅಡ್ಡಾಡಿದ್ರ ನೀನು ಬದುಕ್ತಿದಿ. ಇಲ್ಲ ಅಂದ್ರ ನೀನ್ ಇಲ್ಲೇ ಯಪ್ಪ ಮಲ್ಯ ಕೈ ಮುಗ್ತೀನಿ, ನನ್ನ ಸಾಯುವಾಗ ಹೊಡಿಬೇಡ. ಏನ್ ನಾ ಶೆಟ್ಟಿ ಆಗ್ಬೇಕಲ್ಲ, ನಾ ಶೆಟ್ಟಿ ಆಗ್ತೀನಿ ತಗೋ ನೀನು ಕೊಡಿ ಹಿಡಾಕ. ಶೆಟ್ಟಿ ಆಗ್ತೀನಿ ಅಂದ್ಗಾರಿ ಈಗ ಇಲ್ಲಿ ಯಾರು ಇಲ್ಲ ಸುತ್ತಮುತ್ತ ಅಂತ ಅಂದ್ಗಾರಿ ನನ್ನ ಮಾತಿ ಹೂ ಅಂದಂಗ ಮಾಡಿ ಊರಾಗ ಹೋಗಿ ಏನಾರ ನಕ್ರ ಮಾಡಿದಿ ನಿನ್ನ ಈ ಕಬ್ಬಿನ ತಂದು ಜೀವ ಧರಿಸಿಲೇನೋ ಊತ ಹಾಕಿ ಬಿಡ್ತೇನೆ. ಆತ್ರ ಊರಾಗ ಮಂದಿಗೆಲ್ಲ ಏನ್ ತಿಳ್ಸಲ್ ತಗೋರಿ. ನಾ ನೀ ಹೇಳ್ದಂಗ ನಾ ಎಲ್ಲಾ ಕೇಳ್ತೀನಿ. ಅಕಸ್ಮಾತ್ ಮಂದಿ ಕೇಳಿದ್ರ ಯಪ್ಪ ಊರ ಮಂದಿ ನಾ ಎದಕ್ ಕೇಳಬೇಕ್ರಿ, ನಂದು ಜೀವ ಉಳ್ದ ಸಾಕು. ಒಟ್ಟ ನಿನ್ ಜೊತೆ ಇರ್ಬೇಕಲ್ಲ, ನಾ ಇರ್ತೀನಿ ತಗೋ. ಆತ ಹೌದಾ? ಇಡೀ ಛತ್ರಿನ ಆಯ್ತ್ರಿ. ಆಯ್ತ್ರಿ ಅಲ್ಲ ಆಯ್ತ್ರಿ ಗೌಡ್ರ. ಆಯ್ತ್ರಿ ಗೌಡ್ರ, ನಡಿ ಇನ್ನು ಹೋಗೋಣ. ನೀ ಸ್ವಲ್ಪ ಹೊತ್ತು ಇಲ್ಲೇ ನಿಂದ್ರ. 1 ತಾಸಿಂದ ಕೆಲಸ ಐತಿ ನಂಗೆ. ನಾ ಹೋಗಿ ಮುಗಿಸ್ಕೊಂಬರ್ತೀನಿ. ಅಲ್ಲಿವರೆಗೂ ನೀ ಇಲ್ಲೇ ನೀರು ಎಲ್ಲಿ ಹೋಗಕ್ ಹೋಗ್ಬೇಡ. ಮತ್ ಗೊತ್ತೈತಲ್ಲ ಸಿಗ್ನಲ್ ಕೊಡ್ಬೇಕಾತ ಯಾರಾದ್ರೂ ಬಂದ್ರ. ಅಲ್ರಿ ಗೌಡ್ಸಿ, ದಿನ 1 ತಾಸು ಇಲ್ಲಿ ನಿನ್ನಂತೀರಿ, ಇಲ್ಲಿ ಹೊಲ್ದಾಗ ಏನ್ ಕೆಲ್ಸ ಐತಿ ಹೇಳ್ರಿ? ಅದೆಲ್ಲ ನಿಂಗೆ ಎದಕ್ ಬೇಕಾ? ನಿಂದ ಎಷ್ಟ್ ಐತಿ ಅದನ್ನ ನೋಡ್ಕೋ. ಸರಿ ಆಯ್ತು ನಿಂದ್ರಿ ಇಲ್ಲಿ ಸುಮ್ಮ. ಸರಿ ಹೋಗ್ಬರಿ. ಯಾಕಳ್ಳಿ ಗೌಡ್ಸಿಯಾನಿ ಏನ ಗದ್ಲ ನಡ್ಸಾಳ್ ಬಿಡಪ್ಪ. ಅಲ್ಲ ಗೌಡ್ಸಿಯಾನಿ ನಂಗೆ ಇಲ್ಲಿ ನಿಂದ್ರಿಸಿ ದಿನ 1 ತಾಸು ನಿಂದ್ರಂತಾಳ, ಮತ್ತ ಮಂದಿ ಬಂದ್ರ ಸಿಗ್ನಲ್ ಕೊಡು ಅಂತ ಅಂತಾಳ. ಹೊಲ್ದಾಗ ಏನ ಮತ್ತ ಗದ್ಲ ನಡ್ಸಾಕ್ತಾಳಪ್ಪ. ನಡ್ಸ್ಲಿ ಹೊಲ್ದಾಗ ಹೋಗಿ ಕಬ್ಬಿನ ಹೊಲ್ದಾಗ ಎಷ್ಟು ಒದ್ದಾಡ್ಲಿ, ನಮ್ಗೇನಪ್ಪ 1 ಕಬ್ಬು ಮುದ್ಲಿಂದ್ರ ಸಾಕು. ಯಾಕಂದ್ರ ಈ ಹೊಲ್ದವ ನನ್ನ ಹೆಸರಿ ಮೇಲೆ ಹೇಳ್ತಾನ, ಒಳಗೆಲ್ಲಾ ಕಬ್ಬು ಹಂದಿ ತಿಂದವಂತ. ಅವ್ರಿಗೇನ್ ಗೊತ್ತು ಈ ಕೆಲ್ಸ ಹಂದಿದಲ್ಲ ಅಂತ. ಇದು ನಮ್ಮ ಗೌಡ್ಶಾಣಿ ಬಗನಿ ಗೂಟ. ಗೌಡ್ಶಾಣಿ ಹೊಡಿ 9 ಗೋಳಿ ಸೋಡಾ ಪಾನಿಪುರಿ. ಜೈ ಗೌಡ್ಶಾಣಿ. ಎಷ್ಟೊತ್ ಕಾಯ್ಬೇಕು ಮರಿ ಈಕಿನರು ನೋನು ದಿನ ಕಾದ ರಗಡ ಇವತ್ತು. ಬರ್ತಾನಂತ ದಾರಿ ಕಾದ ಎಲ್ಲ ಟೆನ್ಷನ್ ಇದ್ದಂಗ ಆಗೈತಿ. ಬಂದಂಗ ಅಲ್ಲಲ್ಲ ಬರಾಗತ್ತ. ಎಷ್ಟೊತ್ ಕಾಯ್ದ ನಿಂದ? ಐ ಶಟ್ಟಿ ನಿಲ್ಲಿಸ್ ಬರ್ಬೇಕು ಬೇಡ ಅಲ್ಲಿ ಕಾಯಕ. ಏನು ನಿನ್ ಟೆನ್ಷನ್ ನಿನ್ಗ, ನನ್ ಟೆನ್ಷನ್ ನನಗ. ಹೊಲ್ದಾಗ ಯಾವಾರ ಆಳ್ ಬರ್ತಾವ. ಈಗ ಮತ್ ನೋಡಿರಂದ್ರ ಊರ್ ತುಂಬಾ ಸುದ್ದಿಯಾರ ಮತ್ ಮರದಿರಂಗಿಲ್ಲ ಅಂತ. ಅದಕ್ ನಾ ಏನ್ ಮಾಡ್ಲಿ? ಅದು ಗೊತ್ತೈತಿಲ್ಲ. ಅಲ್ಲಿ ಕಾವಲ್ಗೆ ನಿಲ್ಲಿಸ್ ಬಂದಿದ್ದೆ ನಾನು. ಅದೇ ಟೆನ್ಷನ್ ಐತಿ. ಮತ್ತ ಏನ್ ದೂರ ನಿಂದಿರ್ತಿಲ್ಲ ಅವನ್ನ. ನಿಲ್ಲಿಸ್ ಬಂದೀನಿ. ಮತ್ ಬೇಲಿನ ಎದ್ದು ಹೊಲ ಮೇಯ್ತಿ ಅಂದಂಗ ಮತ್ ನಿನ್ ಆಳ ಹೋಗ್ಯಾರ ಊರ್ ತುಂಬಾ ಸುದ್ದಿ ಮಾಡ್ಯಾನ. ಮತ್ ನಿನಗೂ ಮರದಿರಂಗಿಲ್ಲ ನನಗೂ ಮರದಿರಂಗಿಲ್ಲ. ಹೋಗ್ಲಿ ಬಿಡಾಗ ಏನ್ ಮಾತಿತ್ತು ಹೇಳದ್. ಬಾ ಮತ್ ಅಲ್ಲೇ ಮಾತಾಡಕ್ ಬಂದಿರ್ತೇನೆ. ಏನ್ ಹೋಗಾಗ ಲೇಟ್ ಬರಾಗ ಲೇಟ? ಅದೆಲ್ಲ ಬಿಡಿಗ ನಂಗ ಹೊತ್ತಾಗೈತಿ. ಅಲ್ಲಿ ಶೆಟ್ಟಿ ಕಾಯ್ಕೊಂಡ್ ನಿಂದಿರ್ತಾನ, ಹೋಗಿರ್ತೇನೆ ನೋಡು. ನಡಿ ಹೋಗ. ಕಾಯ್ಕೊಂತ ನಿಂತಾನ ಏನ್ ಮಾಡಾಕತ್ತ ನೋಡ. ಅವಂಗ ಕಾಯಕ್ ಹಚ್ಚಿ ಬಂದಿ. ನಿನಗ್ಯಾಕ ಸಂಶಯ ಐತಿ ಅಂದ್ಮೇಲ ಆತಾತು. ನಾಳೆಗೆ ಜಡಿ ಬಾ ಏನ? ಆಯ್ತು. ಇವತ್ ಮಾಡ್ಯಾರ ಲೇಟ್ ಮಾಡಕ್ ಹೋಗ್ಬೇಡ.
ವ್ಯಾಪಾರ ಕಟ್ಬೇಕಂತ ಹೇಳಿದ್ದೆ ನೋಡಿ ತಿಂದು ಬಿದ್ದೆಲ್ಲ ಸಾಲಾಗಿ ಹೋಗೈತಿ. ಶೆಟ್ಟಿಗೆ ಇದ್ದೇವೆ, ಶೆಟ್ಟಿ ಏನ್ ಮಾಡ್ಯ ನಾನು ಹಲೋ ಶೆಟ್ಟಿ, ಸ್ವಲ್ಪ ಹೊಲದ ಕಡೆ ಬರ್ತೇನೆ ಇಲ್ಲಿ. ಬಾ ಇಲ್ಲೇ ಜಲ್ದಿ ಬಾ. ಎಲ್ಲ ಇವನು ಶೆಟ್ಟಿ ಅಲ್ಲ, ಹೊಲ್ದ ವ್ಯಾಪಾರ ಹಚ್ಚಿವಿ ಜಲ್ದಿ ಬಾ ಅಂತೇಳಿ ಇವಾಗ ಕಬ್ಬಿನ ಈ ಕಡೆ ಬೈಕ್ ನೋಡ್ಕೊಂತ ಬರ್ತಾನಲ್ಲ. ಏನ್ ನೋಡ್ತಿರ್ಬೋದಿವ ತಲೆ ಕೆಟ್ಟ ಸುಳ ಮಗ ಇದು. ಲೇ ಶೆಟ್ಟಿ ಬಂತಡ್ರಿ. ಏ ಶೆಟ್ಟಿ, ನಿನ್ ತಲೆ ಏನಾರ ಆಪಾಗಿತ್ತೇನ? ಯಾಕ್ರಿ ಗೌಡ್ರ? ಯಾಕಂತಲ್ಲ ನೀವು ಉಚ್ಕೊಂಡಿ ಅಲ್ಲ, ಕಬ್ಬಿನ ತಲೆ ಕೆಟ್ರ ಸಿಕ್ಕಾದ ಬಗ್ಗಿದ್ಯಾ ಈ ಕಡೆ ಬಗ್ಗೆ ಅಂತ ಹಿಂಗ್ ಬಗ್ಗಿ ನೋಡ್ಕೊಂತ ಬರ್ತಲ್ಲ. ಆ ನಮನಿ ಬಗ್ಗಿ ನೋಡೋದ್ ಏನಿರ್ತದ ಅದ್ರೊಳಗ? ಏನಕ್ಲ್ರಿ ಗೌಡ್ರ, ಹೊಲ್ದಾಗ ಕಬ್ಬು ಮುರಕೊಂಡ್ ಹೊಂಟಾವ ದಿನ ಕಬ್ಬು ಮುರಿಯಾಗೈತಾವ. ಹ್ಞೂನ್ರಿ ಗೌಡ್ರ. ಯಾವರ ಅಂಜಿ ಬರ್ತಿರ್ತಾವ, ಕಬ್ಬು ಮುರಿತಿರ್ತಾವ. ಹಂದಿ ಅಲ್ರಿ ಗೌಡ್ರ, ಊರ್ಯಾನ ಜೋಡಿ ಹಂದಿ ಬರಕ್ತಾವ. ಊರಂದಿ? ಹ್ಞೂನ್ರಿ ಗೌಡ್ರ. ಅಲ್ಲಾ ಮಗನ, ಅದು ನಿನಗೆ ಹೆಂಗ್ ಗೊತ್ತಾತ? ಮತ್ತ ದಿನ ಕಬ್ಬು ಮುರ್ಕೊಂಡ್ ಹೊಂಟಾವ್ರಿ ಗೌಡ್ರ. ರಾತ್ರಿ ಇಟ್ಲಿ ಮನೆಗೆ ತಗೊಂಡ್ರಿ ಕಬ್ಬು. ನೀನು ನಿಂಗ ಆಗತ್ತಿತ್ತ? ಹ್ಞೂನ್ರಿ ಗೌಡ್ರ. ಅಂದ್ರ ವಾಗಲ್ದು ಒಂದು ಮಡಿ ಅವ್ರಿಗೆ ಖಾಲಿ ಆಗೈತೆ. ಅವ್ರಿಗೆ ಖಾಲಿ ಆಗ್ತಿ ನೋಡ್ರಿ ಗೌಡ್ರ ದಿನಾಲ. ಮುಚ್ಕೊಂಡ್ ಸುಳ ಮಗ ಒಯ್ದ. ನೀನು ಒಂದ್ ಕೆಲಸ ಮಾಡು, ಹುಂಚಿ ಗಿಡದಾಗ ಮ್ಯಾಲೆ ಮೆಟ್ಟ ಹಾಕ್ಬಿಡು. ಒಂದು ಉಂಚಿ ಗಿಡ ಆತ್ಲೇನ್ರಿ ಗೌಡ್ರ? ಏನ್ ಒಂದ್ ಸಿಸಿ ಕ್ಯಾಮ್ರಾ ಇಡ್ಲಿ? ಸಿಸಿ ಕ್ಯಾಮ್ರಾ ಇಡ್ತಾನಂತ ಏನ ಅವ್ರವ್ರ ತಿಪ್ಲು ಮಾಡ್ಕೊಂತಿರ್ತಾರ. ಬಗ್ಗಿ ನೋಡಿ ಎಲ್ಲ ಅದಿ ಇಡ್ಸಕ ನಿಂತೇನ ಗೌಡ್ರ? ನಮಗ ಉಂಚಿ ಗಿಡ ಹತ್ತಕ್ ಬರಲ್ರಿ ಗೌಡ್ರ. ಅದು ಗೊತ್ತೈತಿ ಬಾ ನನ್ಗ. ಮಾಡಂದ್ರೆ ಇಲ್ಲಿ ಹುಂಚಿ ಗಿಡ ಹತ್ತಾನಂತ. ಈಗ ಹೊಲನ ವ್ಯಾಪಾರಕ್ಕೆ ಹಚ್ಬೇಕು, ಯಾರನಾರ ವ್ಯಾಪಾರದಾರ ನೋಡಂತ ನಿನಗೆ ಹೇಳಿದ್ ನಾನು. ನಾನು ಹೇಳಿನ್ರಿ ಗೌಡ್ರ, ಬರ್ತಾರ ತಡ್ರಿ. ಬರ್ತಾರ? ಹ್ಞೂನ್ರಿ. ಈಗ ಒಂದ್ ಸ್ವಲ್ಪ ಕೆಲಸ ಹೇಳ್ಬೇಕ್ರಿ. ಇಲ್ಲಿ ಏನ್ರಿ ಸ್ವಲ್ಪ ಹೊರಗಡೆ ಬರ್ರಿ, ಸ್ವಲ್ಪ ಸಮಥಿಂಗ್ ಹೇಳ್ತೀನಿ ನನಗ. ಹ್ಞೂನ್ರಿ ಗೌಡ್ರ, ಬರ್ರಿ ಸ್ವಲ್ಪ ಹೊರಗಡೆ ಹೋಗ್ಬರ್ರಿ. ನೀ ನನಗೆ ಹೇಳೋದೈತೆ? ಹ್ಞೂನ್ರಿ ಗೌಡ್ರ. ಅಬಾ ನೀವು ಸ್ವಲ್ಪ ಬಂದ್ ನೋಡ್ರಿ ಅಷ್ಟ. ಆ ಕೆಲಸ ಬೇರೆ ಇದ್ ಬರ್ರಿ. ಎಲ್ಲಾ ಬೇರಿಕಿ ನಡಿ. ನಡ್ರಿ ಬರ್ರಿ ಗೌಡ್ರ, ನಡ್ರಿ. ಏ ಶೆಟ್ಟಿ ಗೌಡ್ರ, ಅದ ಏನ ಹೇಳ್ತ ನನ್ಗಾರಿ ಹಂಗ ಹೊಲ ದಾಟ್ಯ ಕರ್ಕೊಂಡು ಹೋಗಂಗ್ ಕಾಣ್ತೀನಿ ನೀನು. ಈಗ ಪಟ್ನ ಹೇಳ, ಯಾಕಂದ್ರೆ ನನಗೆ ಕೆಲಸ ಅದಾವ, ನಿನ್ ಕೂಡ ಆಡ್ಕೊಂತ ಕೂರೋ ಟೈಮ್ ಇಲ್ಲ. ಏನ್ ಹೇಳ್ಬೇಕಂದಿ ಪಟ್ನ ಹೇಳ್ಬಿಡ. ಗೌಡ್ರ ಅಲ್ಲ, ಅಲ್ಲಿ ಹೊಲ ಏನ ಮಾರಮ್ಮ ಏರಮ್ಮ ಅಂತ ಹೇಳ್ತಿದ್ದೆ. ಇವ್ನು ಎಂತ ತಲೆ ಕೆಡ್ಸೋ ಮಗ ನೀನು. ಯಾಕ್ರಿ? ಮತ್ತೆ ಒಳ್ಳೆ ಅದನ್ನ ಹೇಳ ನಿನಗ. ಈಗ ಹೊಲ ವ್ಯಾಪಾರ ಕಚ್ಬೇಕಂತ ಹೇಳಿದ್ ಮತ್ತೆ ಅದನ್ನ ಕೇಳೋಕ್ ಅಲ್ಲಿ ಶಿಲಿ ಕರ್ಕೊಂಬಂದಾನ. ಅಲ್ರಿ ಗೌಡ್ರ, ಹೊಲ ವ್ಯಾಪಾರ ಮಾಡಮ್ಮ ಅನ್ನಕ್ರಿ. ಹೊಲ್ದ ಮಾಲಕನೇ ಬೇರೆ ಅದನ. ಹೊಲ್ದ ಮಾಲಕ್ ಬೇರೆ ಅದನ? ಮತ್ತೆ ನಿನ್ನ ಅವನ ತಲೆ ಏನ್ ಸಗಣಿ ತುಂಬೈತೆ ನಿನಗ? ಅಲ್ಲ ಹೊಲ್ದ ಮಾಲಕ ಇಲ್ಲೇ ನಿಂತೀನಿ, ಇಲ್ಲಿ ಮುಂದ ಗುಂಡು ಕಲ್ ನಿಂತಂಗ. ಮತ್ತೆ ಯಾರು ಬರ್ತಾರ ನಿನಗ್ ಬೇರೆ ಯಾರಲ್ಲಿ? ಪಟ್ಟ ವ್ಯಾಪಾರ ಕಚ್ಬೇಕು ಹೊಲನ ಯಾರನ್ನಾರ ಕರೆಸ್ಬಿಡ. ಅಲ್ರಿ ಗೌಡ್ರ, ನೀವು ಮಾತ್ರ ಉದ್ರಿದೆ. ಹೊಲ್ದ ಮಾಲಕ್ನ ಅಲ್ಲಿ ಬೇರೆ ಕಡೆ ಅದಾನ. ಅಲ್ಲೇ ಇವನು ಇವತ್ತು ತಲೆನ ಆಪ್ ಮಾಡ್ತಾನಿವ. ನಮ್ ತಲೆ ಆಪ್ ಅಲ್ರಿ ಗೌಡ್ರ, ನಿಮ್ ತಲೆ ಆಪ್ ಆಗಿತ್ತು ನೋಡ್ರಿ. ಏ ಶೆಟ್ಟಿ, ರಾತ್ರಿ ಎಂದ ಕುಡ್ದಿದ್ದೆ ಎಂದಲ್ರಿ, ನಾ ಎಂಡ ಕೂಡ ಅಭ್ಯಾಸ ಇಲ್ರಿ ಗೌಡ್ರ ನಮಗ. ನಿನ್ನೆ ರಾತ್ರಿ 1 kg ಚಿಕನ್ ತಿಂದಿನ. 1-2 kg ಮೇನ್ ಫ್ರೈ ಮಾಡಿ ಬಾರಿ ಹೊರಪದ ಮಗ. ಫ್ರೈ ಮಾಡ್ಕೊಂಡ್ ತಿಂದ್ಬಿಟ್ಟೇನ. ಹೊಲ ವ್ಯಾಪಾರ ಕಚ್ಬೇಕು, ನೋನ್ ಕಂಡಪಟ್ಟಿ ಸಾಲ ಆಗೈತೆ ಅಂತ ನಾ ಅಂತೀನಿ. ಇವ್ ಒಳ್ಳೆ ಅದನ್ನ ಹೇಳ್ಕೊಂತ ಕುಂದಿರ್ತಾನ. ಮತ್ತ ಅದ್ ಹೇಳ್ತಿರ್ರಿ ಗೌಡ್ರ, ಹೊಲ ವ್ಯಾಪಾರ ಮಾಡೋವಂತ. ಅಲ್ಲೇ ನೀನು ಏನ್ ಹೇಳ್ಬೇಕು ಮತ್ತೆ ನಿನ್ಗ? ಹೊಲ ಮಾರ್ಬೇಕು ಈಗ ಶೆಟ್ಟಿ. ಎಲ್ಲ ಸಾಲದಾಗ ಹೋಗೈತಿ. ಅದು ಸಾಲ ಎದಕ್ಕಾಗೈತಿ ಏನಾಗೈತಿ ಅಂತ ಅದೆಲ್ಲ ನನ್ಗೆ ಗೊತ್ತು. ಈಗ ಯಾರನಾರ ವ್ಯಾಪಾರದಾರ ನೋಡು, ಕಬ್ಬಿನ ಹೊಲ ಒಟ್ಟು ಮಾರಿ ಬಿಡಮ್ಮ. ಅಲ್ರಿ ಗೌಡ್ರ, ಹೊಲ ವ್ಯಾಪಾರ ಮಾಡಕ ಹೊಲನ ನಿಂದಲ್ಲ ಅಲ್ರಿ ಅದ?
ಅವನು ಮತ್ತೆ ಒಳ್ಳೆ ಅದನ್ನ ಅಂತಲ್ಲ. ಅಲ್ಲಲ್ಲೇ ಶೆಟ್ಟಿ ಬಂದಾಗಿಂದ ನೋಡ್ತೀನಿ ಒಂದ್ 5-6 ಬೆಳೆ ಆತು. ಹೊಲ ನಿಮ್ದಲ್ಲ ಅಂತಿದೆ. ಈಗ ನಿಂದರ ತಿಂಡಿ ಮುಗಿದು ಒಲೆಲೆ ಹೊಲ ನಂದಲ್ಲ ಅಂತಲ್ಲ. ಈ ಹೊಲ ಯಾರ್ದಂಗಾರ ಅವನಾರ ಕರ್ಕೊಂಡ್ ಬಂದ್ಬಿಡಲೆ ನಿಂದರ ಆಗ್ಲಿ. ಕರ್ಕೊಂಡ್ ಬರೋದಲ್ರಿ ಗೌಡ್ರ, ಆದ್ರ ನಾ ಕರ್ಕೊಂಡ್ ಬಂದೀನಿ. ಆ ಕಡೆ ಈ ಕಡೆ ಯಾಕೆ ನೋಡ್ತೀರಿ ಗೌಡ್ರ? ಅಲ್ಲಿ ನೋಡ್ರಿ ಬರಕತ್ತಾರ. ಈ ಕಡೆ ಬರಕತ್ತಾಳ. ಶೆಟ್ಟಿ ಒಬ್ಬ ಇಲ್ಲೇ ಅದಾನ. ಈಕಿ ಬಾ ಅಂತೇಳಿಲ್ಲ, ಈಕಿ ಇಲ್ಲಿ ಬರಕತ್ತಾಳಲ್ಲ. ಬೇರೆ ಏನ್ರ ಕೆಲಸ ಇರ್ಬೇಕಲ್ಲ, ಅದಕ್ಕೆ ಬರಾಕತ್ತಿರ್ಬೇಕ. ಬರ್ಲಿಲ್ಲ ಮತ್ತೆ ನಾನೇನ್ರ ಮಾತಾಡ್ಸಿನಿ ಅಂದ್ರ ಈ ಶೆಟ್ಟಿ ಡೌಟ್ ಬರಂಗೈತಿ. ಶೆಟ್ಟಿ ಅವ್ರ ಮಕ್ಕ ಏನ್ ನೋಡ್ತೀವಿ? ಹೆಣ್ಮಕ್ಳು ಹೋಗ್ತಾರ, ದಾರಿ ಬಿಡ್ತಾರೆ ಆ ಕಡೆ. ಬಿಡ್ಬೇಕಾಗಿತ್ತು ದಾರಿ ಅಲ್ ಮಲ್ಯ. ನೀನ್ ಜಾಸ್ತಿದಾಗ ಪಾಲ ಏನ್ ಮಾತಾಡಕತ್ತಿಲ್ಲ ಶೆಟ್ಟಿ? ಏಯ್ ಅಲ್ಲೇನ್ ಕೇಳ್ತಿ? ಇಲ್ಲಿ ಕೇಳ, ನಾ ಹೇಳ್ತೀನಿ ನಿನಗ. ಹೌದು, ನೀವ್ ಯಾರಂತನ ಗೊತ್ತಾಗ್ಲಿಲ್ಲ ನನಗ. ಸಾಕ್, ಜಾಸ್ತಿ ನಾಟಕ ಮಾಡಕ್ ಹೋಗ್ಬೇಡ. ನಾ ಯಾರ ಅನ್ನೋ ಗೊತ್ತಿಲ್ಲಂಗ ನಾಟಕ ಮಾಡಕ್ ಹೋಗ್ಬೇಡ. ಯಾಕಂತಂದ್ರ ನಿನ್ನಂತಕ್ ನಾನು ಚೂ ಬಿಟ್ಟವ ಶೆಟ್ಟಿ. ಯಾಕ್ಲೇ ಮಲ್ಯ ಕಣ್ಣು ಕಿಸ್ತೀಯಲ್ಲ? ಕಣ್ಣು ಕೆಳಗಡೆ ಮಗಲೇ ಮಗನ. ಈಗ ನೋಡಿ ನಾ ಅಂಜಕ್ಕ ಮೊದಲಿನ ಶೆಟ್ಟಿ ಅಲ್ಲ ಲೇ ಮಲ್ಯ. ಯಾಕ್ಲೇ ಶೆಟ್ಟಿ ನಾಲಿಗೆ ಬಾಳ ಉದ್ದ ಬಿಡಕತ್ತಲ್ಲ? ಒಂದ ವಜ್ಞಂದ್ರ ಮಗನ ನಿನ್ನ ಕಾಲ ನೆಟ್ಟಗಾಗಿ ಹೋಗುತ್ತಾ? ನಾನೇನ್ ಓದಿತಿಲ್ವೇ ಮಲ್ಯ? ಮೊದಲು ಅಲ್ಲಿ ಒದ್ದಿನಲ್ಲ, ಅದು ಸುಧಾರ್ಸ್ಕೋ. ಏನ್ ಮಕ ನೋಡ್ತಿ? ನೀ ಅವಂಗ ಕಾನೂನ್ ಗೊದ್ದಿ, ಶೆಟ್ಟಿ ನಿಂಗ ಕಾನ್ಲಾಗ ಗೊದ್ದಾನಷ್ಟ. ನಾ ಯಾರನ್ನದ ನಿಂಗ ಇನ್ನೂ ಗೊತ್ತಾಗಿಲ್ಲ ಅನಸ್ತೈತಲ್ಲ? ಏನ ಅವ ಶೆಟ್ಟಿ ಕೂಡ ಸೇರಿ ಏನು ಬಾಯಿ ಬಂದಂಗ ಮಾತಾಡಕತ್ತಿ? ನೀ ಮೊದಲ ದೂರ ನಿಂತ್ ಮಾತಾಡ. ನನ್ನ ಬಗ್ಗೆ ತಿಳ್ಕೊಳ್ದ ಎತ್ಕತ್ರ ಮಾತಾಡಕ್ ಹೋಗ್ಬೇಡ. ನಾ ಯಾರು ಏನ್ ಅನ್ನೋದನ್ನ ತಿಳ್ಕೊಂಡ್ ಮಾತಾಡ. ನೀನ್ ಯಾವ ಸುಖದ ಆಸೆ ಹಚ್ಕಾರ ನನ್ನ ಅಕ್ಕನ ಜೀವನ ನೀ ಹಾಳು ಮಾಡಿದಲ್ಲ, ಅದ ಸುಖದ ಆಸೆ ನಿನಗ್ ಹಚ್ಕಾರ ನಿನ್ನ ಜೀವನ ಸರ್ವನಾಶ ಮಾಡಕ್ ಬಂದಿಲ್ಲ. ಆ ಧಾನೇಶ್ವರಿ ತಂಗಿ ಅದ ನಾನು. ಶೆಟ್ಟಿ ಗುಲ್ಶನ್ಯಾರ, ಹೆಂಗೈತೋ ನಮ್ ಪ್ಲಾನ್? ನಿಮ್ ಪ್ಲಾನ್ ಸೂಪರ್ ಫ್ಯಾಂಟಾಸ್ಟಿಕ್. ಗೋಳಿ ಸೋಡಾ, ಪಾನಿಪುರಿ. ಮಲ್ಯ ಯಾಕೋ ನಮ್ಗೆ ತಿನ್ನಂಗ್ ಕಾಣ್ತಾನ. ಅವಾಗ ತಿನ್ನಂಗ್ ನೋಡಕ್ ಕಷ್ಟ ಬರ್ತೈತಿ, ಅದ್ರನ್ ಕೈಯಿಂದ ಏನು ಮಾಡಕ್ ಆಗಂಗಿಲ್ಲ. ಮಲ್ಯ ನಿಂಗ್ ತಲಿ ಗುಯ್ ಅಂತಿರ್ಬೇಕಲ್ಲ ಈಗ. ಇದೆಲ್ಲ ಹೆಂಗಾತ ಏನಾತ ಅದ್ರಾಗ ಶೆಟ್ಟಿ ನನಗ್ ಹೆಂಗ್ ಪರಿಚಯ ಅನ್ನೋದನ್ನ ತಿಳ್ಕೊಬೇಕ ಅನ್ಸತೈತೆ ನಿನಗ. ಒಂದ್ ನಿಮಿಷ ಫ್ಲಾಶ್ ಬ್ಯಾಕಿಗೆ ಹೋಗ್. ನಮಸ್ಕಾರ. ನಮಸ್ತೆ ರೀ ಗೌಡ್ಶಾನ್ಯಾರ. ಎಷ್ಟೊತ್ ನಾನು ನಿನ್ ಕಾಯ್ಬೇಕಿಲ್ಲ? ಗೊತ್ತಾಗತ್ತಿಲ್ಲ, ಸ್ವಲ್ಪ ಲಘು ಬರ್ಬೇಕನ್ನ ಗೊತ್ತಾಗಲ್ಲ.
ಇಲ್ರಿ ಗಾಡಿ ಪಂಚರ್ ಆಗಿತ್ತು, ಸ್ವಲ್ಪ ಲೇಟ್ ಆತ್ರಿ ಗೌಡ್ಶಾನೆ. ಅದೆಲ್ಲ ಇರ್ಲಿ. ಇಷ್ಟೆಲ್ಲ ನಡೆದೈತಿ? ಹ್ಞೂ ಗೌಡ್ಶಾನೆ, ಇಷ್ಟೆಲ್ಲ ನಡೆದಿತ್ತು ನೋಡ್ರಿ. ಆಯ್ತು, ಇನ್ನೇನೋ ನೀವು ವಿಚಾರ ಮಾಡಕ್ ಹೋಗ್ಬೇಡ. ಇವ್ರ ಮನೆಗೆಲ್ಲ ನಾನು ನೋಡ್ಕೋತೇನೆ. ನೀನ ಭೇಟಿಯಾಗಿದ್ದು ಯಾರಿಗೂ ಗೊತ್ತಾಗಬಾರ್ದು. ಇಲ್ರಿ ಗೌಡ್ಶಾನೆ, ಯಾರಿಗೆ ಹೇಳ್ತವ್ರಿ. ಆಯ್ತಾಯ್ತು, ನೋಡಿ. ಸರಿ ಹೋಗ್ರಿ ಗೌಡ್ಶಾನೆ. ಮುಖ ನೋಡ್ತಿ ಏನ್ ನೋಡ್ತಿಲ್ಲ ಮಲ್ಯ, ಹೆಂಗೈತಿ ಬಗರಿ ಗುಟ್ಟ ಮಗನ? ಮುಳ್ಳಿನ ತೆಗಿಬೇಕಂತ ಅದ ನಮ್ ಶತ್ರುಗೆ ಸಣ್ಣ ವಯಸ್ಸಿನಲ್ಲಿ ಮಾತ್ರ ಈಗ ನೆನಪಾಗೈತೆ ಅಂತ ಕಾಣಿಸ್ತೈತಿ. ಅದಕ್ಕ ಅವ್ರ ನನ್ನ ಕರ್ಕೊಂಡ್ ಬಂದಾರ. ಆಟನ ನೀನ್ ಶುರು ಮಾಡಿದ್ದಿ, ಅದ್ರ ಮುಕ್ತಾಯನ ನಾವ್ ಮಾಡ್ತೀವಿ. ಇಟ್ಟತನ ಬಿಸ್ಲಾವ್ ನಿಂತ ನಮ್ ಮಾತ್ ಕೇಳ ಸುಸ್ತಾಗಿರ್ಬೇಕು. ಮನಿ ಹೋಗ್ಯಾರ, ಊಟ ಮಾಡಿ ಆರಾಮ್ ರೆಸ್ಟ್ ಮಾಡ. ಬರ್ಲ ಶೆಟ್ಟಿ? ನಡ್ರಿ. ನಿಂಗೊಂದ ಶಾಕಿಂಗ್ ನ್ಯೂಸ್. ಏನಪ್ಪಾ ಅಂತಂದ್ರ, ನೀ ಅನ್ಕೊಂಡಂಗ ನಮ್ಮ ಅಕ್ಕನ ಗಂಡ ಅಂದ್ರ ನನ್ನ ಮಾವ ಇನ್ನೂ ಸತ್ತಿಲ್ಲ. ಅವಿನ ಜೀವಂತವಾಗಿ ಅದಾನ. ಗೌಡ ಸತ್ವದ ಗೌಡ್ಶೇನಿ ಜೈಲ್ ಪಾಲಾದ್ಲು. ನನಗೆ ಸೇರ್ಬೇಕಾಗಿರೋ ಆಸ್ತಿ ಎಲ್ಲ ನನಗೆ ಸೇರ್ತೀವಂತ ಹಾಯಾಗಿದ್ದೆ. ಆದ್ರೆ ಇಷ್ಟೆಲ್ಲ ನಡೆದ ಮೇಲೆ ನನಗೆ ಈಗ ಗೊತ್ತಾಗೈತಿ, ಇಷ್ಟು ದಿನ ನಡೆದಿರೋದು ಬರೀ ಟ್ರೈಲರ್ ಮಾತ್ರ. ಅಭಿ ಪಿಕ್ಚರ್ ಬಾಕಿ ಹೈ.
ಶೆಟ್ಟಿ ಒಟ್ಟಿಗೆ ಏನಾರ ತಿಂತಿದ್ದಾನಂತಿನ ಗೌಡ ಹೋದ ಗೌಡ್ಶೇನಿ ಹೋದ್ಲ ಅನ್ನರಾಗ ಗೌಡ್ಶೇನಿ ತಂಗಿನ ತಗೊಂಬಂದ್ ಇಲ್ಲಿ ಹೊಲಕ್ ನ್ಯಾಯ ಕಚ್ಚಾನ ಮತ್ತೆ ಗೌಡ್ಶೇನಿ ತಂಗಿ ಸಾಲದ ಮತ್ತೊಬ್ಬನ ಯಾರನ್ನ ಕರ್ಕೊಂಬಂದನಲ್ಲ. ನಮ್ಮ ಆಸ್ತಿ ನಮಗೇನು ಸೇರಾಕ್ ಬಿಡಂಗಿಲ್ಲ ನಂಗೆ ಕಾಣುತ್ತಲ್ಲ. ಅಲ್ಲ ಗೌಡಿಶೇನಿಗೆ ಇಲ್ದೇ ಇರೋದು ಇವಾಗ ಯಾಕೆ ಬೇಕಂತ ಉಸಾಬರಿ ಅಲ್ಲ. ಅವ್ರು ಯಾರಂತ ಇಲ್ಲೇ ನಿಂತು ನೋಡ್ರಿ ಹೆಂಗ್ ಗೊತ್ತಾಗ್ತ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗದು. ಚೇಟೆ ನೋಡ್ರಿ ಮತ್ ಯಾರನ್ನ ಹಿಡ್ಕೊಂಡ್ ಬಂದ್ಯಲ್ಲ ಗೌಡ ಹೋದ ಗೌಡ್ಶೇನಿ ಹೋದ್ಲ ಅನ್ನೋರಾಗ ಗೌಡ್ಶೇನಿ ತಂಗಿನ ತಂದು ನಡ್ಬಾರ್ಕ್ ಸೇರ್ಸಿದಿ. ಮತ್ತೆ ಯಾರ ಗೌಡ್ಶೇನಿ ಎಣ್ಣೆ ತಂಗಿ ಏನು ಹೊಲ್ದಾಗ ಆಳ್ ಇದ್ದಿಲ್ರಿ, ಆಳ್ ಕರ್ಕೊಂಬಂದ್ ನೋಡ್ರಿ ಒಂದು ಆಳ. ಹ್ಞೂನ್ರಿ. ಎಲ್ಲ ಹಿರಿಯತನ ನೀನ ಮಾಡಾಕತ್ತಿ ಅಂದಂಗ ಆತ. ಮತ್ ನಾನ ಇರ್ತೇನಲ್ರಿ ಗೌಡ. ಗೌಡ್ಶೇನಿಗೆ ನನಗ ಬಡದಾಡಕ್ ಹಚ್ಚಿ ಕಬ್ಬಿನ ಹೊಲ್ದಾಗ ಆಳ ತಂದಿಟ್ಟು ಮತ್ತೆ ನ್ಯಾಯಕ್ ಬಿದ್ದ ಹೊಲಕ್ಕ ಆಳ ಕರ್ಕೊಂಡ್ ಬಂದಿತ್ತೇನಿ ಇಲ್ಲಿ. ನೋಡು ಮಲ್ಯ, ಇದು ನ್ಯಾಯಕ್ ಬಿದ್ದಿದಂತ ನೀ ತಿಳ್ಕೊಂಡಿದ್ದಿ. ಇದು ನ್ಯಾಯಕ್ ಬಿದ್ದಿಲ್ಲ. ಇದು ಸರ್ವಾಸಿ ನಮ್ ಗೌಡ್ಶೇನೆ ಹೆಸರು ಐತಿ. ನಿಮ್ ಗೌಡ್ಶೇನಿ ಹೆಸರು ಐತಿ ಅಂತ ಎಲ್ಲ ನೀನೇ ಡಿಸೈಡ್ ಮಾಡ್ಬಿಟ್ಟಿ ಅಂದಂಗ ಆತ. ಡಿಸೈಡ್ ಮಾಡಕೇನಲ್ಲ, ಮತ್ತ ಎಲ್ಲ ಕಾಗದ ಪತ್ರ ನೋಡಿದ್ರೆ ಗೊತ್ತಾಗ್ತಲ್ಲ. ನೋಡ್ ಶೆಟ್ಟಿ, ನನ್ನ ಮತ್ತೆ ಗೌಡ್ಶೇನಿ ನಡುವ ಇರುವಂತ ಜಗಳ ಇದೆ. ಇದ್ರೊಳಗ ನೀನು ಮತ್ತೆ ಮತ್ತೆ ಒಕ್ಕಂಗಾರಿ ಮೂಗು ತೂರ್ಸಕತ್ತಿದಿ. ಇದು ಚಲೋ ಅಲ್ಲ. ಮೊದಲ ನೀನ್ ನೋಡಕ ಸರಿ ಇಲ್ಲ ಅಂತ ನಾನು ಪಾಪ ನಿನ್ ಮೇಲೆ ಕನಿಕರ ಬಂದು ಹೋದ್ ಸತನ ನೀನು ಬಿಟ್ಟಿನಿ. ಈ ಸತ ಮತ್ ನೀನ್ ಬಿಡಂಗಲ್ ನೋಡು. ಅಲ್ರಿ ಗೌಡ್ರ, ಸರಿ ಇದು ಹೊಲ ಯಾರ್ದೈತಿ ನಿನ್ ನೋಡಿದ್ರೆ ಗೊತ್ತಾಗ್ತಲ್ರಿ. ಸುಮ್ಮ ದೌರ್ಜನ್ಯ ಮಾಡಕ್ ಹೋಗ್ಬೇಡ್ರಿ. ದೌರ್ಜನ್ಯ ಮಾಡಿದ್ರೆ ನಿಮ್ಗೇನು ಏನು ಸಿಗಲ್ರಿ ನಿಮ್ಗೆ. ಶೆಟ್ಟಿ, ಗೌಡ್ಶೇನಿದು ಒಂದಿಷ್ಟು ಎಂಜಲ ತಿಂದಿನಿ ಅಂದ್ಗರಿ ಎಲ್ಲಾ ಆಸ್ತಿ ಗೌಡ್ದಂದು ಗೌಡ್ಶೇನಿದು ಅಂದ್ಗರಿ ಅವ್ರ ಪರವಾಗಿ ಮಾತಾಡಕ್ ಹೋಗ್ಬೇಡ. ನಿನಗ ಇದ್ರಿಂದ ನಡೆದಿರೋ ಕತಿ ಆಗಲೇ ಒಂದ್ಸರಿ ಹೇಳಿನಿ, ಮತ್ತೆ ತಿರ್ಗಾ ಅದನ್ನ ಹೇಳಂಗ್ ಮಾಡಕ್ ಹೋಗ್ಬೇಡ. ನಿನ್ನ ಕೆಲ್ಸ ಎಷ್ಟೈತಿ ಮುಚ್ಕೊಂಡು ನಿನ್ನ ಕೆಲ್ಸನಷ್ಟ ನೀನ್ ಮಾಡಿದಿ ಬದುಕಿರ್ತಿದಿ. ಇಲ್ಲಾಂದ್ರ ಮಗನ ನಿನ್ನ ಕತಿನ ಬೇರೆ ಆಗುತ್ತೆ ನೋಡು. ಸರಿ ಗೌಡ್ರ, ಇಟ್ಟದನ್ನ ಮಾತಾಡಕ್ಕೆಲ್ಲ ಗೌಡ್ಶೇನಿ ಬರ್ಲಿ, ಬಂದ್ಮೇಲೆ ಗೊತ್ತಾಗ್ತಲ್ಲ ಈ ಹೊಲ ಯಾರ್ದ ಹೆಸರು ಐತಂತ. ಗೌಡ್ಶೇನಿ ಬರಲ್ತಾನು ಮತ್ತೆ ನೀನ್ ಈ ಹೊಲದ ಕಡೆ ತಲೆ ಹಾಕಕ್ ಹೋಗ್ಬೇಡ. ಯಾಕ್ರಿ ಗೌಡ್ಶೇನಿ ಹೊಲ ಐತಿ, ಗೌಡ್ಶೇನಿ ಹೊಲದಾಗ ನಾ ಕೆಲಸ ಮಾಡ್ತೀನಿ. ಅಂದ್ರ ನಿನಗ ಜೀವದ ಮೇಲೆ ಆಸೆ ಇಲ್ಲ ಅಂದಂಗ ಆತ. ಜೀವನದಲ್ಲಿ ಆಸೆ ಇಲ್ಲ ಅಂದ್ರೆ ಹೆಂಗ ಮಲ್ಯ? ಜೀವನ ಅದ ಆಸೆ ಇದ್ದಕ್ಕ ಗೌಡ್ಶೇನಿ ಪರವಾಗಿ ನಾ ಮಾತಾಡಕ್ತಿದ್ದು. ಮಾತಾಡ್ತೇಪ್ಪ, ಗೌಡ್ಶೇನಿ ಪರ ಮಾತಾಡ್ಲಾರ್ದ ಇನ್ನೇನ್ ಮಾಡ್ತಿದ್ವಿ? ಇಷ್ಟೆಲ್ಲ ಬಿಟ್ಟಿ ಆಸ್ತಿ ಸಿಗುತ್ತನ್ನೋ ಸಲುವಾಗಿ ಗೌಡ್ಶೇನಿ ಪರ ಮಾತಾಡಕತ್ತಿದ್ವಿ. ಶೆಟ್ಟಿ, ನಾನು ಬರೋ ಸಿಟ್ಟಿ ನಿನ್ ಏನ್ ಮಾಡ್ಬೇಕಂತನ ಗೊತ್ತಾಗಂಗಿಲ್ಲ. ನಿನ್ ಜೋಡಿ ಏನ್ ಮತ್ ನಡಿ, ನನ್ ಕಣ್ ಮುಂದೆ ಕಾಣಿಸ್ಬೇಡ. ಯಾಕಲ್ಲಿ ಮಾಡಿ ಮೊದಲ ನೋಡವ, ಇವ್ರ ಮಾತು ನೀ ತಲೆಗೆ ಹಚ್ಕೋಬೇಡ. ನಿನ್ ಕೆಲಸ ನೀನು ಮಾಡ. ನನ್ ಸ್ವಲ್ಪ ಕೆಲಸ ಐತಿ, ನಾ ಸಾಯಂಕಾಲ ವಾಪಸ್ ಬರ್ತೀನಿ. ಆಯ್ತು ತಗೋರಿ, ನಾ ಕೆಲಸ ಮಾಡಲ್ರಿ. ಸರಿ, ನೀ ಕೆಲಸ ಮಾಡ. ಮಲ್ಯ, ಈಗ ನಾನು ಮಾತಾಡಲ್ಲ. ಸಾಯಂಕಾಲ ಗೌಡ್ಶೇನಿ ಬರ್ತಾಳಲ್ಲ, ಅವಾಗ ವಿಚಾರಿಸ್ತೀನಿ. ಯಾಕೆ ಈಗೇನಾಗೈತಿ ಮಗನ? ಈಗ ನಾ ಒಬ್ನೇ ದಿನಲ್ಲ, ಧೈರ್ಯ ಕಮ್ಮಿ ಆಗ್ತಿದಿ. ಧೈರ್ಯ ಕಮ್ಮಲ್ಲ ಮಗನ, ಈಗ ಕೆದ್ರಿದ್ರು ಒದಿಕ್ ಬೀಳ್ತಾವನ ಅಂಜಿಕಿ. ಸಾಯಂಕಾಲ ಗೌಡ್ಶೇನಿ ಕರ್ಕೊಂಡ್ ಬರ್ತೀನಲ್ಲ, ಅವಾಗ ಹುರುಪ ಬೇರೆ ನಂದ. ಅವಾಗ ಗೊತ್ತಾಗ್ತದ ನನ್ನ ನಾಟಕ ಏನಂತ. ನಿನ್ ನಾಟಕ ಏನ್ ಅನ್ನೋದು ಗೊತ್ತೈತಿ ಹೋಗ್ ಮಗನ. ಈಗೇನು ಗೊತ್ತ, ಕೆಲಸ ನೋಡೋಗ್. ಮಲ್ಯ, ಸಾಯಂಕಾಲ ಗೌಡ್ಶೇನಿ ಕರ್ಕೊಂಡ್ ಬರ್ತಿಲ್ಲ,
ಅವಾಗ ನನ್ನ ಹುರುಪು ಏನಾದ್ರು ನಿನಗೆ ಗೊತ್ತಾಗತ್ತ. ನನ್ನ ರೂಪಾಯಿ ಅನ್ನೋದು ನಿಮ್ಮ ಗೌಡಿಶನಿಗೂ ಗೊತ್ತೈತಿ, ನಿನಗೂ ಗೊತ್ತೈತಿ. ಮುಂಚೆ ಜಾಗ ಖಾಲಿ ಮಾಡು. ಸಾಯಂಕಾಲ ಬರ್ತೀನಿ. ನಡಿ. ಈ ಸುಳಮಗ ಸೆಟ್ ಇರಲ್ತನ ನಮ್ದು ಏನು ಕೆಲಸನ ಆಗ್ಬಿಡಲ್ಲ ನಂಗೆ ಕಾಣುತ್ತೀವ. ಎಷ್ಟು ಇದಾಗಿ ಕಾಡ್ತದನಪ್ಪ ಸುಳಮಗ ಅಂತೀನಿ ನಾನು. ಅಲ್ಲ ಗೌಡದ ಗೌಡ್ಶನಿ ಹೋದ್ಲ ಅನ್ನೋರಾಗ ಗೌಡ್ಶನಿ ತಂಗಿನ ಕರ್ಕೊಂಬಂದ. ಮತ್ ಇದು ಯಾವ್ದ ಆಳ ಅಂದ್ಗಾರ ಮತ್ ಇದನ್ ತಂದು ಹೋಗ್ಶನಿರ ನಡ್ಬರ್ಕ. ಈಕೆ ನೋವು ಮಸ್ತಾಗ ಬೆಳ್ಳಗ ಗುಂಡುಂಡ್ಕ ಮನಗಂಡಾಗದಳ. ನೋಡಿದ್ರೆ ನೋವು ಮನಸ್ಸು ಆ ಕಡೆ ಜಾಗುತ್ತೆ. ಎಲ್ಲ ಸಾಲ ಆಗ್ಯವ್ರಿ. ಹೊಲ ಕಬ್ಬಿನ ಹೊಲ ಎಲ್ಲ ಮಾರಾ ಪರಿಸ್ಥಿತಿ ಬಂದೈತಿ. ಮತ್ತು ನೋನು ಎಣ್ಣಿನ ಸವಸನ ಬೇಡ. ಅವ್ರಿಗೆ ಕೆಲಸ ಮಾಡಂಗ್ ಮಾಡ್ಲಿ. ನಮ್ಮ ಕೆಲಸ ಏನಪ್ಪ, ನಮ್ಮ ಆಸ್ತಿ ನಮಗೆ ಸೇರಿದ ಸಾಕು. ಈ ಸುಳಮಗ ಸೆಟ್ಟಿನ ಒಬ್ಬನ ವಿಚಾರಿಸಿದ್ರ ಆತ. ಸಾಯಂಕಾಲ ಗೌಡಿಶನಿನ ಕರ್ಕೊಂಬರ್ತಂದನ. ಶೆಟ್ಟಿ ಬಾ ಮಗನ, ನೀನ ನಿಮ್ಮ ಗೌಡಿಶನಿ ಇಬ್ರು ಬರಲ್ತಾನ. ನಾನು ಇದ ಹೊಲ್ದಾಗನೇ ಇರ್ತೀನಿ. ನಿನ್ನ ನೋಡಿದ್ರೆ ಯಾಕ ನೋಡ್ಕೊಂತಾನ ನಿಂದ್ರಬೇಕು. ಹೌದು, ನಿನ್ನ ಮೊದಲ ಇಲ್ಲಿ ನೋಡೇ ಇಲ್ಲಲ್ಲ ನಾನು. ನೀನ್ ನಮ್ಮೂರಕ್ಕೆ ಹೌದಾ ಅಲ್ಲ? ಅಲ್ಲ, ನಾ ಬೇಲೂರ್ ಹಾಕಿದೀನಿ. ಬ್ಯಾರೆ ಊರಕ್ಕ? ಬ್ಯಾರೆ ಊರಕ್ಕಾರ ನಿನ್ ಜೋಡಿ ಏನ್ ಮತ್ ಕೆಲ್ಸ ನೋಡೋಗ. ಬಂದ್ಲಿ ನೋಡ್ಕೊಂತ ಕೆಲ್ಸ ನೋಡೋಗ. ಅಮ್ಮ ಯಾಕೆ ಏನತ್ರಿ? ಕಣ್ಣು ಉರಿಯಾತೈತ್ರಿ ಇದು ಬಡಿಕ. ಯಾಕೆ ಕಬ್ಬಿನ ರೌದಿ ಬಿಡ್ಸಂದ್ರೇನ? ಹಾ, ಇವಾಗ ಕೆಲ್ಸ ಮಾಡಕ್ ಬಂದಿ ನಿಂತೀರಿ, ನೋಡಿ ಕೆಲ್ಸ ಮಾಡಕ್ ಬಂದಿ. ಕಬ್ಬಿನ ರೌದಿ ಬಾಳ ಬಿರ್ಸಿರ್ತಾವ. ಸ್ವಲ್ಪ ನೋಡಿ ಮಾಡ್ಬೇಕಿಲ್ಲ. ಚಲೋತ್ನ ನೋಡಿ ಮಾಡ್ರಿ. ಅವಕ್ಕೆಲ್ಲ ಕಣ್ಣು ಹೋಗ ನೋಡ. ಸ್ವಲ್ಪ ಕಣ್ಣಾರ ಊದ್ರಿ, ಬಾಳ ಉರಿಯಾತದ. ಕಣ್ಣು ಓದ್ಬೇಕಾ? ಉರಿಯಾತದ, ಪ್ಲೀಸ್ ಪ್ಲೀಸ್ ಊದ್ರಿ. ಈಕೇನೋ ಮರ ಕಣ್ಣು ಊದಂತ ಅಲ್ಲ. ಕಣ್ಣು ಊದಕ್ ಹೋಗಿ ನೋನ್ ಏನಾರ ಎಡವಟ್ಟು ಆದಿತ್ತು ಅಂತೀನಿ. ಮತ್ತೆ ಮೊದಲ ನೋನ್ ಕಂಟ್ರೋಲ್ ತಪ್ಪಿರಿ ಏನ್ರ ಎಡವಟ್ಟು ಆಗಬೇಕು. ಕಣ್ಣು ಊದ್ಲೇ ಬೇಡ ಅಂತೀನಿ ನಾನು. ಅಮ್ಮ ಊದ್ರಿ, ಏನ್ ವಿಚಾರ ಮಾಡತ್ತೀರಿ? ಊದ್ರಿ. ಓಹೋ, ಸಮಾಧಾನ ಸಮಾಧಾನ. ಕಬ್ಬಿನ ರಜೆ ತೆರ್ಸನಾಗಿರ್ಬೇಕು. ಇದೆಲ್ಲ ತೆರ್ಸೇನ ಊದ್ರಿ. ಊದ್ರಿ. ಬ್ಯಾನ್ ಆತತ್ರಿ, ಊದ್ರಿ. ಹಾ, ಈಗ ರಾತ್ರಿಗ ಮೇರ ನೋಡ್ಕೊಂಡು ಕೆಲಸ ಮಾಡ್ರಿ. ಒಂದಿತ್ತು ಮೊದಲು ಎಲ್ಲಾರ ಕೆಲಸ ಮಾಡಿರನ ಇದ ಫಸ್ಟ್ ನೀವ್ ಕೆಲಸ ಮಾಡದೆ? ನಾವೇನ್ ಕೆಲಸ ಮಾಡಿದ್ರಿ? ನಮ್ ಕೈಗೆ 10-15 ಆಳಿದ್ರಿ. ನಿಮ್ ಕೈಯಾಗ? ಹೌದ್ರಿ. ಅಲ್ರಿ, ನಿಮ್ ಕೈಯಾಗ 10-15 ಆಳ್ ಕೆಲಸ ಮಾಡ್ತಾವಂತ್ರಿ. ಮತ್ ನೀವ್ ನೋಡ್ರಿ ಇಲ್ಲಿ ಕೂಲಿ ಮಾಡಾಕ್ ಬಂದಿರಲ್ಲ. ಏನ್ ಮಾಡಿದ್ರಿ? ನಮ್ ಹಣೆ ಬರ್ನೇ ಸರಿ ಇಲ್ರಿ. ಯಾಕೆ ಏನಾತ್ರಿ? ಏನಂದ್ರಿ, ನಮ್ದು ಆಸ್ತಿ ಭಾಳ ಅದ್ರಿ. ನಮ್ಮ ಅಪ್ಪನ ಆಸ್ತಿ ರೀ. ನಮ್ಮೂರ್ ಗೌಡ ಸರಿ ಇಲ್ರಿ. ಏನ್ ಮಾಡಿದ ಅವತ್ತೇನ್ರಿ, ನಮ್ಮ ಅಪ್ಪನ ಆಸ್ತಿ ಎಲ್ಲ ಬರ್ಸ್ಕೊಂಡ್ರಿ ನಮ್ಮ ಅಪ್ಪನ ಮೇಲೆ ದೌರ್ಜನ್ಯ ಮಾಡಾತ್ತನ್ರಿ. ಮತ್ತ ಅದು ಸಾಲೆ ಅಂತಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರಿಟರ್ನ್ ಕೇಸ್ ನಮ್ಮ ಮೇಲೆ ಹಾಕಾಕತ್ತಾನ್ರಿ. ಹಿಂಗಾಗಿ ಜೀವಕ್ಕಾಗಿ ಹಂಜಿ ನಾ ಇವ್ರಿಗೆ ಬಂದೇನ್ರಿ. ಇಲ್ಲೇನೆ ಮತ್ತೇರ್ ಇರ್ತಾರಿ, ಖಾಲಿ ಕುಂತ ಏನ್ ಮಾಡೋದಂತ ನಾ ಹಿಂಗಾಗಿ ಕೆಲ್ಸಕ್ಕೆ ಬರತ್ತೀನ್ರಿ. ನೀವ್ ಹೇಳೋದು ಬರೋಬ್ಬರಿ ಐತ್ರಿ. ಅತ್ತಿ ಮನೆ ಅಂದ್ಗರಿ ಎಷ್ಟ್ ದಿನ ಕುಂತುಣಕ್ ಆಗತ್ತ ಹೇಳ್ರಿ? 1 ದಿನ ಚಂದ, 2 ದಿನ ಚಂದ. ಮತ್ತೆ ಏಕ ಕುಂತುಂಡ್ರ ಮತ್ತೆ ನಾಳೆ ಒಂದ್ ಮಾತು ಬರ್ತಾವ. ನೀವ್ ಕೆಲಸ ಮಾಡಕ್ ಬಂದಿರಲ್ಲ, ಅದಾ ಬರೋಬ್ಬರಿ. ಹೌದು, ನಿಮ್ದು ಏನೋ ಕಿರಿಕಿರಿ ಇದ್ದಂಗ ಅದಲ್ಲ. ಶೆಟ್ಟಿ, ನೀವು ಏನೇನೋ ಮಾತಾಡತ್ತಿದ್ರಿ, ಹೊಲ ಅದು ಇದು ಅಂತ. ಹೌದು, ಹೊಲ ನಿಮ್ದ ಇಲ್ಲ ಶೆಟ್ಟಿ ಅವ್ರದ? ಅದು ನಮ್ದು ಕೆಟ್ಟ ಕಿರಿಕಿರಿ ಐತಿ ಬರ್ರಿ. ನೀವ್ ಹೇಳಿದ್ರಲ್ಲ ಗೌಡ ಅದು ಇದು ದೌರ್ಜನ್ಯ ಅಂತ, ನಮ್ ಮನೆ ಬರೋನು ಹಂಗಾನ ಆಗಿಗೈತ್ರಿ. ಅದು ಯಾಕ್ರಿ? ಏನಂತ ಹೇಳಿದ್ರಿ? ಇಂತ ಇರ್ತಲ್ಲ ಶೆಟ್ಟಿ, 3 ಕಾಸು ಬಾಳಾರ್ದು ಇರ್ತಲ್ಲ, ಇಂತ ಹಚ್ಚಿದ ಕಿಡಿ ತಂದು ಇಲ್ಲಿ ಬಂದೈತಿ. ಏನ್ ಪ್ರಾಬ್ಲಮ್ ಅದೇನ್ರಿ ಬಾಳ ಇಲ್ಲಿ? ಪ್ರಾಬ್ಲಮ್ ಅಲ್ರಿ, ದೊಡ್ಡ ಪ್ರಾಬ್ಲಮ್ ಆಗಿ ಹೋಗೈತಿ. ಆ ಗೌಡ್ ಮಾಡಿದ ಕೆಲ್ಸಕ್ಕ ನಮ್ ಬಾಳೆವ ಸರ್ವನಾಶ ಆಗಿ ಹೋಗೈತಿ. 5 ನಿಮಿಷನ್ಯಾಗ ಹೇಳಿ ಮುಗಿಸೋಂಥದ್ದಲ್ರಿ ಅದು. ಈಗ
ನಾನು ಎಲ್ಲ ಹೇಳ್ಬೇಕಂತ ನನಗೂ ಆಸೆ ಐತಿ. ಯಾಕಂದ್ರೆ ನಂದು ಒಂದಿಷ್ಟು ಮನಸ್ಸಾಗರ ಆಗತ್ತೆ ಇನ್ನೊಬ್ಬರ ತಲೆ ಹೇಳ್ಕೊಂಡ್ರ ನನ್ನ ಪರಿಸ್ಥಿತಿ ಯಾರಿಗೆ ಹೇಳ್ಕೋಬೇಕಂತ ಕಾಯಂಗಾಗೈತೆ. ಈಗ ನೀವಾಗಿ ಕೇಳಕತ್ತೀರಂದ್ರ ಹೇಳ್ಬೇಕು ಅನ್ಸುತ್ತ. ನೀವು ಕೆಲಸ ಬಿಟ್ಟು ಕೇಳಿಸಿಂತ ಅಂದ್ರೆ ಹೇಳ್ತೀನಿ. ಇಲ್ಲ ಕೆಲಸ ಬಿಟ್ಟು ಬರಕ್ ಆಗಲ್ರಿ, ಗೌಡ್ಸೇನಿ ಬಂದು ಬೈತಾಳಂದ್ರ ನಿಮ್ ಕೆಲಸ ನೀವು ಮಾಡ್ರಿ, ಮುಚ್ಕೊಂಡ್ ನನ್ನ ದಾರಿ ನಾನು ಹೋಗ್ಬಿಡ್ತೀನಿ ಆರಾಮ್. ಹೆಂಗ್ ಮಾಡ್ತೀರಿ ಈಗ? ನೀವ್ ಕೆಲಸ ಮಾಡಾರ ಇಲ್ಲ ಬಂದ್ ಕತಿ ಕೇಳಿಕತ್ಕೋರ? ಫ್ರೀ ಇದ್ರ ಬರ್ರಿ, ಇಲ್ಲ ಕೆಲಸ ಮಾಡ್ತೇನೆ ಕೆಲಸ ಮಾಡ್ರಿ. ಏನಿಲ್ಲ, ಕೆಲಸ ಮಾಡ್ಬೇಕು. ಆದ್ರ ನಾನೆಲ್ಲ ನನ್ನ ಪರಿಸ್ಥಿತಿ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡೆ. ನಿಮ್ದು ಪರಿಸ್ಥಿತಿನ ಕೇಳ್ಬೇಕಂತ ಆತೈತೆ, ಅದ್ರ ಸಲುವಾಗಿ ಕೇಳಿದೆ ರೀ. ಹೌದಾ? ಬರ್ರಿ ಹಂಗಾರ. ನೀವು ನೋಡ್ರಿ, ಏನ್ ಆಸ್ತಿ ಎಲ್ಲ ಕಬ್ಬಾಕಿದ್ದೈತಲ್ರಿ, ಇದೆಲ್ಲ ನಮ್ದರಿ. ಆ ಬೋಳಿ ಮಗ ಗೌಡ್ ಏನ್ ಮಾಡ್ಯಾನ್ರಿ, ನಮ್ಮ ಅಪ್ಪನ ಯಾಮಾರಿಸಿ ಎಲ್ಲಾ ಆಸ್ತಿನೂ ತನ್ನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟನ್ರಿ. ಆದ್ರ ಆ ಗೌಡ ನಮ್ಮ ಅಪ್ಪನ ಯಾಮಾರ್ಸಂಗ ನಮ್ಮನ್ನ ಯಾಮಾರ್ಸ್ಬೇಕಂತ ಬಾಳ ಕಷ್ಟ ಪಟ್ಟನ್ರಿ ಅವ. ಆದ್ರ ನಮ್ಮನ್ನ ಅಷ್ಟು ಈಜಿಯಾಗಿ ಯಾಮಾರ್ಸಕ್ ಆಗಲಿಲ್ಲ. ಆದ್ರ ನಾನು ನಮ್ಮ ಮನೆಯವರೆಲ್ಲ ಸೇರ್ಕೊಂಡ ಆ ಗೌಡಗ್ ಒಂದು ಗತಿ ಕಾಣಿಸ್ಬೇಕಂತ ತೀರ್ಮಾನ ಮಾಡಿದ್ವಿ. ಹೇಳಕ ಗೌಡನ್ ಬಗ್ಗೆ ಮಾತಾಡ್ಬೇಕಂದ್ರ ಎತ್ತಿ ಬರ್ತಿರ್ತನ್ರಿ. ಅವ ಏನ್ರ ಬಂದ್ ಕೇಶ ಅಂದ್ರ ಬಾಳ ಎಡವಟ್ಟಾಗತ್ತ. ಅಲ್ಲಿ ಕುಂತ ಮಾತಾಡಮ್ರಿ ಬರ್ರಿ. ಆ ಗೌಡ ಮಾಡಿರೋ ಒಂದು ತಪ್ಪಿಗೆ ನಮ್ಮ ಮನೆಯವರೆಲ್ಲ ಬಾಳ ಕಷ್ಟಪಟ್ಟಿವ್ರಿ. ನಮ್ಮ ಮನೆಯವರೆಲ್ಲ ಅವನ ಮನೆಗೆ ಹೋಗಿ ಕಾಲು ಬಿದ್ದು ಕೈ ಮುಗಿದು ಹತ್ತು ಕರೆದು ಎಲ್ಲ ಮಾಡಿದ್ರೆ ಅವ್ನಿಗೊಂದು ಸ್ವಲ್ಪ ಕರುಣೆ ಬರಲಿಲ್ಲ. ಆದ್ರೆ ಆ ಗೌಡನ ಮೇಲಿರೋ ಸಿಟ್ಟಿಗೆ ನಮ್ಮ ಮನೆಯವರೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿ ಅವನ ಮೇಲೆ ಹೆಂಗಾರ ಮಾಡಿ ಶೇಡ್ ತೀರಿಸಬೇಕಂದ ಅವನ ಹೆಂಡತಿನ ಬಲಿ ಕೊಡ್ಬೇಕಾತ್ರಿ. ಅಂದ್ರ ನಿಮ್ಮ ಅತ್ತಿನರ್ಥ ಏನು ಗೊತ್ತಾಗವಲ್ರಿ ನನ್ಗ. ಗೊತ್ತಾಗಕ್ಕೇನೈತ್ರಿ, ಗೌಡ ಎದುರುಗಡೆ ಒಡಿಶನಲ್ಲದ ನಮ್ಗ 100ಕ್ಕೆ 100 ತಲೆಯಾಗ ಬಂದೋತ್ರಿ. ಗೌಡನ್ ಹೆಂಡತಿನ ಹಿಡ್ಕಂದ ಗೌಡನ್ ಹೊಡಿಬೇಕಂದ್ರಿ. ಅಲ್ಲಿಂದೆಲ್ಲ ಪ್ಲಾನ್ ಶುರುವಾತ್ರಿ. ಅವತ್ತ ನನ್ನ ತಲೆಯಾಗ ಅದು ಒಂದೇ ಒಂದು ಪ್ಲಾನ್ ಹೆಂಗ್ ಬಂತ ಗೊತ್ತಿಲ್ಲ. ನಾನು ಮಾಡಿದ ಒಂದು ಪ್ಲಾನಿಗೆ ಆ ಗೌಡನ್ ಹೆಂಡತಿ ಆವತ್ತಿನಿಂದ ನನ್ನಿಂದನ ಬಿದ್ದೋದ್ಲು. ಆ ಗೌಡನ ಹೆಂಡತಿ ಕೈಯಿಂದನ ಗೌಡನ ಕೊಲೆ ಮಾಡಿಸಿ ಆ ಗೌಡ್ಸೇನಿನ ಜೈಲಿಗೆ ಸೇರಿಸಿದ್ದಾಗಿತ್ತು. ಆ ಗೌಡ್ಸೇನಿನ ಜೈಲ್ ಸೇರ್ಸಿದ್ವಿ. ಇನ್ಮೇಲೆ ನಮ್ಮ ಆಸ್ತಿ ನಮಗ್ ಬರುತ್ತನರಾಗ ಇವ ಶೆಟ್ಟಿ ಏನ್ ಮಾಡಿದ್ರಿ, ಮತ್ತೆ ಯಾರ ಗೌಡ್ಸೇನಿ ತಂಗಿ ಅಂದ್ರಿ ಸಂಧ್ಯಾ ತಂದು ಗೌಡ್ಸೇನಿ ತಂಗಿನ ಸೇರ್ಸಿಬಿಟ್ಟ. ಮತ್ತೆ ನೋಡ್ರಿ, ಮತ್ತೆ ನಮ್ಮ ಆಸ್ತಿ ಸಲ ನಮ್ನ ಬಡದಾಡಂಗ್ ಮಾಡಿ ಇಟ್ಬಿಟ್ಟ. ನಾವು 3 ಕೈ ಸಿಬ್ಬಾರ್ದಾಗ ಇದಾಗಿತ್ತು ನಮ್ಮ ಮನೆ ಬರ್ಬರಿ. ಏನ್ ಮಾಡೋದ್ ತಗೋರಿ, ಬಡವ್ರ ಹಣೆ ಬರ್ನೆ ಅಷ್ಟೇ ರೀ. ಇಲ್ ಬಿಡ್ರಿ, ನಂಗೂ ಟೈಮ್ ಆಯ್ತ್ರಿ, ಹೋಗ್ತೀನಿ. ಹೋಗ್ತಾರೆ ಮತ್ ವಿಚಾರ ನೋಡ್ರಿ. ಮತ್ ಇಷ್ಟ ತಿಳ್ಕೊಂತ ಮತ್ತ ನಾನು ಏನ ಮತ್ ನಿಮ್ದು ಕಷ್ಟ ಐತಂದ್ರಿ ಅಂದ್ಗಾರಿ ನಂದು ಹೇಳಕ್ ಹೋಗ್ಯಾರಿ ಎಲ್ಲ ಹೇಳ್ಬಿಟ್ಟಿನಿ. ಮತ್ತೆ ಶೆಟ್ಟಿ ಮುಂದೆ ಆಯ್ತು ಕೊಟ್ಟು ಮತ್ ನಮ್ಮನ್ನ ಗಬ್ಬಿಬ್ಸಿರಿ. ಹಂಗೇನ್ ಮಾಡಲ್ರಿ, ಹಂಗೇನ್ ನೀವ್ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾ ಬಲ್ರಿ. ಆಯ್ತು ನೋಡ್ರಿ. ಎಲ್ಲ ಹೇಳೋದಂತ ಹೇಳಿದಿಕ್ಕಿಗೆ ನಮ್ಗೇನ್ ಕೂನಿಲ್ಲ ಪರಿಚಯ ಇಲ್ಲ, ಎಲ್ಲ ಹೇಳ್ಬಿಟ್ಟು ಅಕ್ಕಿನ ನೋಡಿರು ಯಾರ ಮುಂದೆ ಹೇಳಂಗ್ ಕಾಣಲ್ಲಪ್ಪ. ಯಾರ ಮುಂದಾರ ಹೇಳ್ಬಿಡು, ಶೆಟ್ಟಿ ಮುಂದೆ ಹೇಳಲ್ಲ ಅಂದ್ರೆ ಸಾಕು. ಮಗನ ನನ್ನ ಕೈ ನೋಡೇ ಬಿಡ್ತೀನಿ. ಎಷ್ಟು ಉರಿ ಟೈಮ್ ಹತ್ರ ಬಂದೈತಿ. ಇದೇ ಟೈಮಿಗೆ ಕಾಯ್ತಿದ್ವಿ ಮಲ್ಯ. ಇದು ನೋಡು ನನ್ನ ಟೈಮ್ ಅಂದ್ರ ಈಗ ಬಾಗ್ಲಿ ಮಗನ ಅಡ್ಡ ಗೆರಿ ಕೊರೋದು ನಿಂದಿರ್ತೀನಿ. ನಂದರ ತಿಂಡಿ ಮುಗ್ಲಿ ಇಲ್ಲ ನಿಂದರ ತಿಂಡಿ ಮುಗಲಿ ಏನಂತ ತಿಳ್ಕೊಂಡಿದ್ಲಿ ಮಲ್ಯ. ಹುಲಿದು ಹುಲಿ ಬಂದ್ ನೋಡು ಮಗನ, ನಿನ್ನೆ ಹತ್ರ ಬಂದೆ ನಾನು. ಇವ ಏನ್ ಶೆಟ್ಟಿ ಈ ಕಡೆ ಬರಕತ್ತಿದಂಗ ಅದನ್ಲ. ಅಲ್ಲ ಇವ ಸಾಯಂಕಾಲ ಬರ್ಬೇಕಾರ ಗೌಡಿಶೇನಿನ ಕರ್ಕಂದ ಬರ್ತನಿದ್ದ. ಏನಿದ್ ಒಬ್ಬನ ಬರಕತ್ತಾನಲ್ಲ. ಒಬ್ಬನ ಬರಕತ್ತಾನಂದ್ರ ಮಗ ಏನಾರ ಒಂದು ಸಂಚ ಮಾಡ್ಕೊಂಡ ಬಂದಿರ್ತಾನ. ಹೌದು, ಇವಂದಾಗಲೇ ದನಿ ಕೇಳಕತ್ತಿತ್ತಲ್ಲ, ಇವಂದಾಗಿರ್ಬೇಕು ದನಿ. ಅದು ಒಬ್ಬನ ಇದ್ನಾರಿ ಶೆಟ್ಟಿ ಭಾರಿ ಧೈರ್ಯ ಮಗ್ಗ. ತಾನು ಹುಲಿ ಸಿಂಹ ಅದು ಇದಂತ ಏನ್ ಡೈಲಾಗ್ ಹೊಡಿತಿರ್ತಾನ. ನಾಟಕ ದುಚ್ಚು ಬೇರೆ. ಇವಾಗ ಅದ ಕೆಲಸ ಮಾಡಿರ್ಬೇಕಿಟ್ಟ ತಾನ ಇವ ಶೆಟ್ಟಿ. ಬಾ ಮಗನ,
ನಿನ್ ದಾರಿನ ಕಾಯಕತ್ತೀನಿ. ಶೆಟ್ಟಿ ಒಬ್ಬನ ಅದ. ಶೆಟ್ಟಿ ಜೊತೆ ಏನ್ ಮಾತು, ಗೌಡ್ಸೇನ್ ಇದ್ಲಂದ್ರೆ ಅದ್ರ ಮಜಾನ ಬೇರೆ. ಶೆಟ್ಟಿ ಸುಮ್ನೆ ಬರ ಮಗ ಅಲ್ವ. ಏನಾರ ಒಂದು ಸತ್ ಸುದ್ದಿ ಒತ್ಕೊಂಡ ಬಂದಿರ್ತಾನ. ಈಗ ಹೊಲಕ್ ಬಂದನಂದ್ರ ಸುದ್ದಿ ಯಾವದಾದ್ರೇನು, ಸತ್ಯದ್ದಾದ್ರೇನು ಬದುಕಿದ್ದಾದ್ರೇನು ತಿಳ್ಕಂದ್ಗಾರಿ ಶೆಟ್ಟಿಗೆ ಒಂದು ವಾರ್ನಿಂಗ್ ಕೊಟ್ರ ಇನ್ನೇ ಮಗ ತಿರುಗಿ ಹೊಲದ ಕಡೆ ನೋಡಿರ್ಬಿಡದ. ಬಾ ಮಗನ. ಯಾಕ್ಲೇ ಶೆಟ್ಟಿ ಬಾಳ ಬಿರ್ಸಿಲಿ ಎಗರಿಕೆಂತ ಬರಾಕತ್ತಿ ಅಲ್ಲಿ ಲೇಶೆ? ಇನ್ನೇನ್ ಕಂಡ್ಯಪ್ಪ, ಮುಂದ್ ಬಾಳ್ ಬಿರ್ಸ್ ಬರ್ತ. ಅಬ್ಬಾಬ ಮುಂದಿನ ಬಾಳ ಬಿರ್ಸ. ಮತ್ತೆ ಹೌದಾ ಮಗನ, ನೀವ್ ಒಬ್ಬನ ನಿಂತ ಡೈಲಾಗ್ ಹೊಡೆದು ಒಬ್ಬನ ಇಲ್ಲಿ ತಾನ ಬಂದಿ ಅಂದಾಗ ಗೊತ್ತಾತ ಮಗನ ಏನೋ ಸ್ಕೆಚ್ ಹಾಕ್ಯಂದ ಬಂದಿ ಅಂತ. ಶೆಟ್ಟಿ ನೀ ಬರ್ಬೇಕಾರ ನಿಮ್ ಗೌಡ್ಶೇನಿ ಕರ್ಕೊಂಬರ್ತೇನೆ. ಎಲ್ಲಿ ಗೌಡ್ಶೇನಿ? ಗೌಡ್ಶೇನ್ ತಗೊಂಡ್ ಏನ್ ಮಾಡ್ತಿ? ನೀನ್ ಏಟ್ ಐತಿ ನೀನ್ ನೋಡ್ಕೋ. ಗೌಡ್ಶೇನಿನ್ ತಗೊಂಡು ಏನೋ ಮಾಡೋದಲ್ಲ ಶೆಟ್ಟಿ. ಗೌಡ್ಶೇನಿನ್ ತಗೊಂಡು ಏನೇನು ಮಾಡಿನ್ಯ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡ. ಅದ್ರ ಗೌಡ್ಶೇನ್ ಇದ್ರ ಅದ್ರ ಒಂದು ಕಳನ ಬೇರೆ. ಹೌದಾ, ನೀ ಏನೋ ಅಂದಿಲ್ಲ ಬಿರ್ಸ ಅದು ಇದು ಅಂತ. ಆದ್ರೂ ಮಗ ಬಾಳ ಸೊಕ್ಕಿ ಬಂದಿದ್ ಇತ್ತೀಚಿಗೆ. ಸೊಕ್ಕ ಏನಕ್ ಮಲ್ಯ, ಆದ್ರ ನನಗ ಪುಣ್ಯ ಇಷ್ಟ ಪುಣ್ಯ ಬರ್ಬೇಕಂದ್ರ ನಮ್ ಗೌಡ್ಶೇನ್ ಪುಣ್ಯ ನಿಂತ್ರ ನೋಡ. ನಿನಗ ಪುಣ್ಯ ಬರಾಕತ್ತೈತಾನ? ಮತ್ತೆ ಶೆಟ್ಟಿ, ನಿಮ್ಮ ಗೌಡ್ಶೇನಿಗಳಿಗೆ ನಂದು ಕೆಲಸ ಐತಿ, ಪರ್ಸನಲ್ ಕೆಲಸ ಐತಿ. ನಿಮ್ಮ ಗೌಡ್ಶೇನಿನ ಕರ್ಕೊಂಬರ್ತೇ ಇಲ್ಲ ಅಷ್ಟೇ ಹೇಳ ನನಗ. ಗೌಡ್ಶೇನ್ ತಗೊಂಡ್ ಏನ್ ಮಾಡ್ತಿ? ಏನ್ ಮಾತಾಡಿದ್ರ ಅಂತೇಳಿ ಮಾತಾಡ. ಯಾಕ್ಲೇ ಶೆಟ್ಟಿ ಬಾಳ ಉರುಪ್ಲೆ ಮಾತಾಡಕತ್ತಿ ಅಲ್ಲ? ಉರುಪ್ ಅನ್ನಕೇನ ಮಲ್ಯ, ಉರುಪಿಲ್ಲೇ ಮಾತಾಡ್ಬೇಕಾಗತ್ತ. ಯಾಕಂದ್ರ ಈ ಆಸ್ತಿ ನಮ್ಮ ಹೆಸರ್ಲೆ ಆಗತ್ತ. ಈ ಎಲ್ಲಾ ಆಸ್ತಿ ನಿಮ್ಮ ಹೆಸರ್ಲಾಗತ್ತ? ಮತ್ತೆ ಯಾಕ್ಲೇ ಶೆಟ್ಟಿ ಅಗಲಿ ಕನಸ್ ಕಾಣಕತ್ತಿ? ಏ ಮಾಡಿ ಕನಸಲ್ಲ ಮಲ್ಯ, ಇದು ನೆನ್ಸಂತ ತಿಳ್ಕೊ. ಅಬಾಬಾ ಲೇ ಶೆಟ್ಟಿ, ಈ ಆಸ್ತಿ ಎಲ್ಲ ನಿಮ್ಮ ಹೆಸರ್ಲೆ ಆಗತ್ತಂತ ಯಾವ ಧೈರ್ಯದ ಮೇಲೆ ಮಾತಾಡಕತ್ತಿಲ್ಲ ಮಗನ? ಯಾವ ಧೈರ್ಯ ಅನ್ನಕಿನ ಧೈರ್ಯದಿಂದ ಮಾತಾಡ್ತೀನಿ. ಸ್ವಲ್ಪ ತಿರುಗಿ ನೋಡ ಹಚ್ಚಕ. ಇಚ್ಚಾಕ? ಸ್ವಲ್ಪ ತಿರುಗಿ ನೋಡ್, ಮುಖ ಹಚ್ಚಕ್ ಮಾಡಿ ನೋಡ್, ಗೊತ್ತಾಗ್ತದೆ ನಿನಗ. ಈಗ ಅಲ್ಲಿ ನೋಡ್ಲಿ, ಮುಖ ಏನ್ ನೋಡ್ತಿ? ಅವ್ರ ಕೆಲ್ಸಗಾರ ಅಂತ ತಿಳ್ಕೊಂಡೇನ? ಅವ್ರು ಸಿಬಿಐ ಅದ್ರ ಅವ್ರು. ಶೆಟ್ಟಿ, ನಾ ಹೇಳಿದ್ ಮಾಡಿ ಇಲ್ಲ? ಮೇಡವ್ರ ತಗೊಂಬಂದ್ ಮೇಡವ್ರ. ಇದು ನಿನ್ ಡಾಕ್ಯುಮೆಂಟ್ಸ್. ನಿಂದೆಲ್ಲ ಡಾಕ್ಯುಮೆಂಟ್ಸ್? ನಿಮ್ಮ ಕೈಯಾಗ ಏನದಾವಲ್ಲ ಅವು ನನಗೆ ಶೇರ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ರೀ ಅವು. ನೀ ಏನ್ ಮಾತಾಡಿ ನೋಡು, ಎಲ್ಲ ನನ್ ಬಲ್ ರೆಕಾರ್ಡ್ ಅದಾವ. ನಾಟಕ ಗಿಟಕ್ ಮಾಡಕ್ ಹೋಗ್ಬೇಡ. ನಾಟಕ ಮಾಡಾಕ ನಾನು ಗೌಡ ಅಲ್ಲಿ ಗೌಡ್ಶೇನಿ ಅಲ್ಲಿ ಇಲ್ಲ. ಈ ಶೆಟ್ಟಿಗೈತೆ ಅಲ್ಲ, ನಂದೇನಿದ್ರು ಒರಿಜಿನಲ್ ಗೆಟಪ್. ಒರಿಜಿನಲ್ ಗೆಟಪ್ ಡಿಸೈಡ್ ಮಾಡೋದು ನೀನಲ್ಲ. ಸ್ಟೇಷನ್ ಬಾ, ನಾನ್ ತೋರಿಸ್ತೀನಿ. ಶೆಟ್ಟಿ, ಮೇಡಮ್ ನೀನು ಗೌಡ್ತಿ ನಾ ಹೇಳ್ದಾಗ ಬರ್ಬೇಕು. ಜೊತೆಗೆ ಇವನು ಕರ್ಕೊಂಡ್ ಬರ್ಬೇಕು. ಸರಿ ಮೇಡಮ್, ಇವ್ರು ಇಬ್ರಿಗೂ ಕರ್ಕೊಂಡ್ ಬರ್ತೀನಿ ಮೇಡಮ್. ಅಂಡರ್ಸ್ಟ್ಯಾಂಡ್? ಓಕೆ ಮೇಡಮ್. ನಡಿ ಮಗನೇ ಹೋಗೋ. ಶೆಟ್ಟಿ, ಹೋಗ್ಬೇಕಾಗಿರೋದು ನಾನಲ್ಲ ಮಗನ, ರೈಟ್ ಅಲ್ಲ. ಎಲ್ಲ ಅವನು ದಿನ ಭೀಮಾ ಕಮ್ಮಾಗಿರ್ ನೋಡ್ ಮಗಂದು. ನೋಡ್ಕೊಂತೀನಿ ಮಗ, ಇನ್ನೊಂದ್ಸರಿ ನೋಡ್ಕೊಂತೀನಿ ನಿಮ್ಗ. ನೋಡಿಕಂತಾನಂತ ಮಗ. ನೆಟ್ಟಿಗಿದ್ರ ಮಗ ಇನ್ನ ಏನೇನ್ ನೋಡವ ನೀವ? ಶೆಟ್ಟಿ ಎಂತ ಅನಾಹುತ ಮಾಡಿಟ್ನಂತೆ ನಾನು ಈ ಗೌಡ್ಶೇನಿ ಕೂಡ ಸೇರ. ಹೆಂಗಾರ ಮಾಡಿ ಆ ಗೌಡ್ಶೇನಿ ಕಡೆಯಿಂದ
ಆ ಕಾಗದ ಪತ್ರನೆಲ್ಲ ನಾ ತಗೋಬೇಕನ್ನೋರಾಗ ತಗೊಂಬಂದು ಮಗ ಪೊಲೀಸ್ನವ್ರ ಕೈ ಕೊಟ್ಬಿಟ್ಟ. ಏನ್ ಮಾಡದ್ ನೋಡ, ಆ ಪೊಲೀಸ್ನವ್ರು ಏನಂದ್ರೆ ನಿನ್ ಎಲ್ಲಿ ಅದ ತಗೊಂಬಂದು ಸೀದಾ ಸ್ಟೇಷನಿಗೆ ಬಾ ಅಂತ ಹೇಳ್ಯಾರ ಸರ್. ಎಲ್ಲಿಂದ ತಗೊಂಡ್ ಹೋಗೋದು? ನಮ್ಮ ತಾಲಿ ಇದ್ರಲ್ಲ ಅದು ಗೋಳಿ ಮಗ ಗೌಡ್ ಎಲ್ಲ ಅವಾಗ ನಮ್ಮ ಅಪ್ಪನ ತಲೆ ಇದ್ವೆಲ್ಲ ತಗೊಂಡ್ ತನ್ನ ಹೆಸರಲ್ಲೇ ಮಾಡ್ಕೊಂಬಿಟ್ಟ. ನೀಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ದೆ. ಬಡವ್ರ ಜೀವನ ಎದಕ್ ಬೇಡ, ಎಷ್ಟಂತ ಹೆಸರಾಡ್ಬೇಕು. ಆ ಕಡೆ ಪ್ಲಾನ್ ಮಾಡಿ ಈ ಕಡೆ ಪ್ಲಾನ್ ಮಾಡಿ ಏನೋ ಒಂದು ದಾರಿ ಸುದ್ದ ಆಗತೈತಿ ಜೀವನ ನರಗ ಸಡನ್ ಆಗಿ ಪೊಲೀಸ್ನವ್ರು ಎಂಟ್ರಿ ಕೊಟ್ಟಿರ್ತಾರೆ. ದೇವ್ರೆ, ನನಗಂತೂ ಮುಂದೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ದು. ಈಗ ಮುಂದ ನೀ ಏನ್ ದಾರಿ ತೋರಿಸ್ತೀಯಲ್ಲ ಅದಾ ದಾರಿನ ನನ್ನ ದಾರಿ.